गुरुर्ब्रह्मा गुरुर्विष्णु गुरुर्देवो महेश्वरः गुरुर्साक्षात् परं ब्रह्मा तस्मै श्री गुरवे नमः। अखण्डानन्दरूपाय शिष्यसन्तापहारिणे पूर्णानन्दबोधाय श्रीसद्गुरुवे नमो नमः। ಗುರುಪೂರ್ಣಿಮೆಯಲ್ಲಿ ಮಾತನಾಡಿದ ಹಾಗೆ ಮುಂದಿನ ಒಂದು ಯೋಜನೆಗಳನ್ನ ಅನುಷ್ಠಾನಕ್ಕೆ ತರೋದಕ್ಕೆ ಈಗ 4 ಗುಂಪು ಅತ್ಯವಶ್ಯ ಅಂತ ಮಾತಾಡಿದ್ವಿ. ಅದರಲ್ಲಿ ಈಗ 2ನೇ ಗುಂಪಾದಂತವ್ರು ಇವ್ರ ಪಾತ್ರ ಬಹಳ ಇದೆ. ಹಾಗಾಗಿ ತುರ್ತು ಅಗತ್ಯ ನೋಡ್ಕೊಂಡು ಇವರನ್ನ ಮೊದಲನೇದಾಗಿ ಕಾರ್ಯರೂಪಕ್ಕೆ ಅಥವಾ ಈ ಗುಂಪನ್ನ ಕಾರ್ಯರೂಪಕ್ಕೆ ತರೋದಕ್ಕೆ ಏನೇನ್ ಅಗತ್ಯ ಇದೆಯೋ ಇದ್ರ ಬಗ್ಗೆ ಮಾತನಾಡೋದಕ್ಕೆ ಇವತ್ತು ಸೇರಿದ್ದೀವಿ ಎಲ್ರು. ಕೂಲಂಕುಷವಾಗಿ ಪ್ರತಿಯೊಂದು ಆಯಾಮಗಳನ್ನ ಗಮನಿಸ್ತಾ ಎಲ್ರನ್ನು ಜೊತೆಯಲ್ಲಿ ಕರ್ಕೊಂಡು ಹೋಗೋದಕ್ಕೆ ಏನೇನು ಬೇಕಾಗಿದೆ ನಮ್ಗೆ ಅವುಗಳನ್ನೆಲ್ಲ ಸಿದ್ಧತೆ ಮಾಡ್ಕೊಳ್ತಾ ತೀರಾ ಒತ್ತಡದ ಅಥವಾ ಹೇರಿಕೆಯ ಒಂದು ವಾತಾವರಣ ನಿರ್ಮಿಸಿಕೊಳ್ಳದೆ ಸಹಜವಾಗಿ ಪ್ರತಿನಿತ್ಯ ಹಂತ ಹಂತವಾಗಿ ಬೆಳವಣಿಗೆ ಕಡೆ ಹೋಗೋದಕ್ಕೆ ಏನು ಪೂರಕವಾದ ಅಂಶಗಳಿದೋ ಅವನ್ನ ಗಮನದಲ್ಲಿಟ್ಟುಕೊಂಡು ಅವುಗಳನ್ನ ಕಾರ್ಯಗತ ತರೋದಕ್ಕೆ ಮೊದಲು ನಾವು ಸಿದ್ಧರಾಗೋಣ. ಇವತ್ತೇನು ಸೇರಿದ್ದೀವಿ ಇದರಲ್ಲಿ ಇಂದಿನ ಇದರಲ್ಲಿ 18ನೇ ವಯಸ್ಸಿಂದ ಮೇಲಿರುವಂತವರೆಲ್ಲ ಇದರಲ್ಲಿ ನಾವು ಮೊದಲನೇದಾಗಿ ನಾವು ತರಬೇತಿಯನ್ನು ತಗೊಳ್ಳುವಂಥದ್ದು. ತದನಂತರ ಅದನ್ನ ಅನುಷ್ಠಾನ ಮಾಡೋದಿಕ್ಕೆ ಪೂರಕವಾಗಿ ನಮ್ಮ ಪಾತ್ರ ಏನು ಮತ್ತೆ ನಾವು ಅದನ್ನ ಹೇಗೆ ಅಳವಡಿಸ್ಕೋಬೇಕು ಈ ಎರಡರ ಕಡೆನೂ ಗಮನ ಕೊಟ್ಕೊಂಡು ಹೋಗೋಣ. ಕಳೆದ ಒಂದು 2-3 ದಿನದಲ್ಲಿ ಬಂದಂತ ಚಿಂತನೆ ಈಗ 12ನೇ ವರ್ಷದವರೆಗೂ ಮೊದಲೇ ಮಾತನಾಡಿದಾಗೆ ಪೇರೆಂಟ್ಸ್ ಅವರನ್ನ ಗಮನದಲ್ಲಿ ಇಟ್ಕೊಂಡು ಬೆಳೆಸ್ಬೇಕು. 2 ಹಂತ ಇದೆ ಈಗ ಅಲ್ಲಿ. ಒಂದು ಅನುಕರಣೆ ಇದೆ, ಇನ್ನೊಂದು ಅನುಶಾಸನ. ಅಂದ್ರೆ ತಾವೇ ಹೇಗಿರ್ತೀವೋ ಅದನ್ನ ನೋಡಿ ಬೆಳೀತಾ ಇರ್ತವೆ. ಮತ್ತೆ ತಪ್ಪು ಸರಿ ಅವರಿಗೆ ಸರಿಯಾದಂತ ಅದ್ರ ಬಗ್ಗೆ ತಿಳುವಳಿಕೆ ಇಲ್ಲದೆ ಇರೋದ್ರಿಂದ ಯಾವ್ದು ಸರಿ ಯಾವ್ದು ತಪ್ಪು ಅನ್ನೋದನ್ನ ಅನುಶಾಸಿಸ್ಬೇಕಾಗ್ತದೆ. ಇಂಥದ್ದೇ ಮಾಡ್ಬೇಕು ಅಂತ. ಈಗ ಅವ್ರು ಹೇಳಿದ್ದಕ್ಕೆಲ್ಲ ಸರಿ ಅನ್ನೋದಕ್ಕಾಗೋದಿಲ್ಲ. ಯಾವ್ದು ಸರಿನೋ ಅದನ್ನು ನೀವು ಅನುಷ್ಠಾನಗೊಳಿಸ್ಬೇಕು ಅವರಿಗೆ. ಸೊ ಅದಕ್ಕೆ ನಾವು ಅನುಶಾಸನ ಅಂತೀವಿ. ಏನ್ ತಿನ್ಬೇಕು ಅಂತ ಗೊತ್ತಿರೋದಿಲ್ಲ, ಏನ್ ಮಾಡ್ಬೇಕು ಅಂತ ಗೊತ್ತಿರೋದಿಲ್ಲ, ಅದ ಹಠ ಮಾಡುತ್ತೆ ಅಂತ ಏನಂದ್ರದೇ ತಿನ್ಸೋದಲ್ಲ ಅಥವಾ ಹೇಗಂದ್ರೆ ಹಾಗೆ ಮಾಡೋದಿಕ್ ಬಿಡೋದಲ್ಲ. ಒಂದು ಆರ್ಡರ್ ಇಂದ ಅನುಶಾಸನ ಅಂದ್ರೆ ಬೈ ರೂಲ್ಸ್ ಅಂತ ಒಂದು ನಿಯಮಗಳನ್ನ ಹಾಕೊಂಡು ಆ ಚೌಕಟ್ಟಿನಲ್ಲಿ ಅದನ್ನು ಬೆಳೆಸ್ಬೇಕು. ಈ ಹಂತ ಮೀರಿದ ಮೇಲೆ ಈಗ ಅನುಸಂಧಾನ. ಈಗ ತಮಗೆ ತಾವೇ ಸ್ವಾವಲಂಬಿತರಾಗಿ ಪ್ರತಿಯೊಂದನ್ನು ರೂಪಿಸ್ಕೊಳ್ಳೋದು ಹೇಗೆ ಅನ್ನೋದ್ರ ಕಡೆ ಗಮನ ಕೊಡ್ಬೇಕು. ಒಂದು ಶುಭ್ರತೆಯಿಂದ ಹಿಡಿದು ಓದೋದ್ರಿಂದ ಹಿಡಿದು ವ್ಯಕ್ತಿತ್ವ ಮತ್ತೆ ಜೀವನನ ರೂಪಿಸ್ಕೊಳ್ಳುವಂಥದ್ದು ಏನಿದೆ ಈ ಎಲ್ಲಾ ನಿಟ್ಟಿನಲ್ಲೂ ಅವನು
ಸ್ವಾವಲಂಬಿ ಆಗ್ತಾ ಹೋಗ್ಬೇಕು. ಅದಕ್ಕೆ ಪೂರಕವಾದಂತ ಆಶ್ರಯ ಅಥವಾ ಸಹಾಯ ಬೇರೆ ನಮ್ಮ ಗುಂಪಿಂದ ಕೊಡೋದಿಕ್ಕೆ ಸಾಧ್ಯ ಇದೆ. ಆ ಪೂರಕವಾದ ಸಹಾಯ ಅಥವಾ ಮಾರ್ಗದರ್ಶನ ಕೊಡೋದಿಕ್ಕೆ ನಾವುಗಳು ಮೊದಲು ಸಿದ್ಧರಾಗ್ಬೇಕು. ಆ ನಿಟ್ಟಿನಲ್ಲಿ ಎಲ್ಲರೂ ಸೇರಿದ್ದೀವಿ ಇವತ್ತು. ಹಂತ ಹಂತವಾಗಿ ಬೆಳೆಸೋಣ ಅಂತ, ಬೆಳವಣಿಗೆ ಆಗ್ಲಿ ಅಂತ ಹೇಳಿದ್ವಿ. ಗ್ರೋತ್ ಪ್ಲಾನ್ಸ್ 1 ವರ್ಷದವರೆಗೂ ನಾವು ಅದನ್ನ ಹಂತ ಹಂತವಾಗಿ ಹೇಗೆ ಕಾರ್ಯಗತ ಮಾಡ್ಬೋದು ಅಂತ, ಈ ತಿಂಗಳು ಏನು ಕಾರ್ಯಗತ ಮಾಡ್ಬೋದು, ಮುಂದಿನ ತಿಂಗಳು ಹೇಗೆ, ಈಗ ಹಂತ ಹಂತವಾಗಿ ಅದನ್ನ ಬೆಳವಣಿಗೆನ ನಾವು ಇನ್ವಿಜಿಲೇಷನ್ ಅಂದ್ರೆ ಸದಾ ಗಮನಿಸ್ತಾ ಇರ್ಬೇಕು. ಇದನ್ನ ಯಾರು ಮಾರ್ಗದರ್ಶನ ಮಾಡ್ತೀವಿ. ಹಾಗೆ ಪ್ರತಿ ವ್ಯಕ್ತಿಯ ಒಂದು ಅವಶ್ಯಕತೆ ಬೇರೆ ಬೇರೆ ಇರ್ತದೆ. ಸೊ ಪ್ರತಿ ವ್ಯಕ್ತಿಯಿಂದನೂ ಅವ್ರಿಗೆ ಏನ್ ಬೇಕಾಗಿದೆ ಅಂತಕ್ಕಂಥದ್ದನ್ನ ಪೇರೆಂಟ್ಸ್ ಜೊತೆ ಮತ್ತೆ ಅವ್ರ ಜೊತೆ ನಾವುಗಳು ಅವ್ರ ಜೊತೆ ಒಡನಾಟದಲ್ಲಿ ಇದ್ಕೊಂಡು ಮಾತನಾಡಿಸಿ ಸೊ ಒಂದು ರೂಪರೇಷನ್ ಸಿದ್ಧ ಮಾಡಿದ್ರೆ ಆ ಮಗುಗೆ ಅಥವಾ ಆ ವ್ಯಕ್ತಿಗೆ, ಅದನ್ನ ಗಮನಿಸ್ತಾ ಮುಂದೆ ಬೆಳೆಸ್ಕೊಂಡು ಹೋಗೋದಿಕ್ ಸಾಧ್ಯ ಇದೆ. ಸೊ ಆ ನಿಟ್ಟಿನಲ್ಲಿ ಒಂದು 4-5 ಗುಂಪುಗಳನ್ನ ಮೊದಲು ನಾವು ಮಾಡ್ಕೋಬೇಕಾಗತ್ತೆ. ಎಲ್ರು ಎಲ್ಲ ಗುಂಪಲ್ಲಿರೋದಕ್ಕೂ ಅವಕಾಶ ಇದೆ, ಅಥವಾ ನಿಮ್ಮ ಇಚ್ಛೆಯ ಒಂದು ಗುಂಪಿನಲ್ಲಿ ತಾವಿರೋದಕ್ಕೂ ನೀವು ತಮ್ಮ ಪರಿಣಿತಿ ಯಾವ್ದ್ರಲ್ಲಿ ಇದೆ ಅನ್ಸುತ್ತೋ ಅದರಲ್ಲಿ ತಾವು ಭಾಗವಹಿಸ್ಬೋದು. ಅಂದ್ರೆ ಈಗ ಒಂದು ಎಜುಕೇಶನ್ ಅಂತ ಒಂದು ಗ್ರೂಪು, ಹೆಲ್ತ್ ಅಂತ ಒಂದು ಗ್ರೂಪು, ಸೊ ಅದೇ ತರ ಒಂದು ವ್ಯಕ್ತಿತ್ವ ನಿರ್ಮಾಣಕ್ಕೆ ಒಂದು ಗುಂಪು. ಸೊ ಈ ತರದ ಬೇರೆ ಬೇರೆ ಗುಂಪುಗಳನ್ನ ಮಾಡಿ ಆ ಗುಂಪಿನವರು ಈಗ ಅಲ್ಲಿ ನಾವೇನು ಆಲಿಸಿರ್ತೀವಿ, ಈಗ ಒಂದು ವ್ಯಕ್ತಿಗೆ ಬೇಕಾದಂತ ಅವಶ್ಯಕತೆಗಳೇನಿದೆ, ಸೊ ಆ ವ್ಯಕ್ತಿಗೆ ಈ ಗುಂಪು ಮಾರ್ಗದರ್ಶನ ಮಾಡೋ ತರ ಇರಬೇಕು. ಸೊ ಅದನ್ನ ಗುಂಪಿನಲ್ಲಿ ನಾವು ಒಂದು SOP ಒಂದು ಮಾರ್ಗದರ್ಶಕ ಇದನ್ನ ಮಾಡಿಕೊಂಡ್ರೆ ಆ ಪ್ರಕಾರವಾಗಿ ಸ್ವಲ್ಪ ಸ್ವಲ್ಪ ಬದಲಾವಣೆಯನ್ನು ತಂದುಕೊಂಡು ಮಾಡ್ತಾ ಹೋಗೋಣ. ಹಂತ ಹಂತವಾಗಿ ಎಲ್ಲವನ್ನೂ ಒಂದೇ ಸಲ ಹೇರಿಕೆ ಮಾಡೋದು ಬೇಡ. ಸೊ ಈಗ ಪ್ರಾರಂಭಿಕವಾಗಿ ಕುಟುಂಬದ ಎಲ್ಲರನ್ನು ಒಂದು ಕಡೆ ಒಂದು ರೂಫಲ್ಲಿ ಬರೋದಕ್ಕೆ ನಾವೇನ್ ಮಾಡ್ಬೇಕಾಗುತ್ತಪ್ಪ ಅಂದ್ರೆ ಚಾಲೆಂಜ್ ಅಂತ, ಅಂದ್ರೆ ಪ್ರತಿ 1 ವಾರದ ಒಂದು ಚಾಲೆಂಜ್ ತಗೊಳ್ಳೋಂಥದ್ದು ಅಥವಾ ಒಂದು 10 ದಿನಗಳ ಚಾಲೆಂಜ್ ತಗೊಳ್ಳೋಂಥದ್ದು. ಅದನ್ನ ಒಂದು ಶಾರ್ಟ್ ವಿಡಿಯೋ ಮಾಡಿದ್ರೆ, ಈಗ ಗುರುಗಳು ಬೇಕಾದ್ರೆ ಆ ಶಾರ್ಟ್ ವಿಡಿಯೋನ ಮಾಡ್ಬೋದು. ಆ ಚಾಲೆಂಜ್ ಅನ್ನ ಎಲ್ಲರೂ ಸ್ವೀಕರಿಸುವಂಥದ್ದು. ಈಗ ಉದಾಹರಣೆ ಬೇಗ ಮಲಗುವಂತ ಒಂದು ಚಾಲೆಂಜ್ ಅಂತ ಅಂದ್ಕೋಣ. ಈಗ 10 ದಿನಗಳ ಕಾಲ ನಾವು ಅಥವಾ 1 ವಾರದ ಕಾಲ ಅದನ್ನ ನಿರೂಪಿಸ್ಬೇಕು. ನಾವು ಏನೇ ಆಗ್ಲಿ ನಾವು ಇಷ್ಟೊತ್ತಿಗೆ ಎಲ್ರು ಮಲಗ್ತೀವಿ ಅಂತ. 10 ಗಂಟೆ ಮಲಗ್ಬೇಕು ಅಂದ್ರೆ ಪ್ರತಿಯೊಬ್ರು 10 ಗಂಟೆ ಮಲಗ್ಬೇಕು. 10 ಗಂಟೆ ಮಲಗ್ಬೇಕಾದ್ರೆ ಅದಕ್ಕೆ ಪೂರಕವಾದಂತ ವಿಷಯಗಳು ಏನ್ ಮಾಡ್ಬೇಕು ಅನ್ನೋದನ್ನ ಮೊದಲು ನೋಡ್ಕೊಂಡ್ರೆ, ಬಹುಶಃ ಪ್ರಸಾದವನ್ನ ಎಲ್ರು 8:15ಗೆ ಮುಗಿಸಿದ್ದೆ ಆದ್ರೆ 9 ಗಂಟೆಯಿಂದ 9:15 ಒಳಗಡೆ ಮೊಬೈಲ್ಗಳನ್ನೆಲ್ಲ ಒಂದ್ ಕಡೆ ಶೇಖರಿಸಿಟ್ಬಿಡುವಂತ, ಅದಕ್ಕೆ ಮೊಬೈಲ್ ಕಪೋರ್ಡ್ ಅಂತ ಹೆಸರಿಡ್ಬೋದು ಅದಕ್ಕೆ. ಸೊ ಯಾರು ಸಹ 9 ಗಂಟೆ ಅಥವಾ 9:15 ನಂತರ ಮೊಬೈಲ್ ಅನ್ನ ಬಳಸೋ ಹಾಗಿಲ್ಲ. ಸೊ ಇದೇನ್ ಮಾಡುತ್ತೆ, ಈಗ ಖಾತ್ರಿ ಮಾಡುತ್ತೆ, ಅದು ನೀವು ನಿದ್ರೆಯನ್ನು ಖಾತ್ರಿ ಮಾಡುತ್ತೆ, ಬೇರೆಯವ್ರ ನಿದ್ರೆಯನ್ನು ಖಾತ್ರಿ ಮಾಡುತ್ತೆ. ಸೊ ಈ ತರದ ಒಂದು ವ್ಯವಸ್ಥೆನ ರೂಪಿಸ್ಕೊಂಡು ಮೊದಲು ಎಲ್ರು ಬೇಗ ಮಲಗ್ತೀವಿ ಅನ್ನೋದು ಖಾತ್ರಿ ಆದ್ರೆ ನೆಕ್ಸ್ಟ್ ಟಾಸ್ಕ್ ಬೇಕಾದ್ರೆ ಬೇಗ ಹೇಳೋದನ್ನ ನಾವು ಹೇಳೋದಕ್ ಸಾಧ್ಯ ಇದೆ. ಈಗ ಬೇಗ ಮಲಗುವಂಥದ್ದೇ ಮಾಡ್ಲಿಲ್ಲ ಅಂದ್ರೆ ಇನ್ನು ಬೇಗ ಹೇಳುವಂಥದ್ದು ಹೇಳಿ ಏನು ಪ್ರಯೋಜನ ಇಲ್ಲ. ಮತ್ತೆ ಬೇಗ ಮಲಗಲೂ ಬೇಕು, ಬೇಗ ಹೇಳಬೇಕು, ಈ ಪೇಚಾಟದಲ್ಲಿ ಯಾವುದನ್ನು ಮಾಡೋದಿಲ್ಲ. ಎರಡನೇದು ಪಾಸಿಟಿವ್ ಆಗಿ ತಪ್ಪುಗಳನ್ನ ತಿದ್ದುಕೊಳ್ಳುವಂತ ವಿಧಾನ. ಸೊ ಅದಕ್ಕೆ ಪ್ರೋಗ್ರೆಸಿವ್ ಪನಿಷ್ಮೆಂಟ್ ಅಂತ. ಸೊ ಆ ತರದ ಪನಿಷ್ಮೆಂಟ್ಗಳನ್ನ, ಈಗ ಉದಾಹರಣೆಗೆ ಯಾರಾದ್ರೂ ಒಂದು ಜಂಕ್ ಫುಡ್ ತಿಂದ್ರು ಅಂದ್ರೆ ಇನ್ನು 1 ತಿಂಗಳ ಕಾಲ ಒಂದು ಯಾವ್ದಾದ್ರು ಪನಿಷ್ಮೆಂಟ್ ಆಗಿ ಒಳ್ಳೆ ಆಹಾರವನ್ನು ತಗೋಬೇಕು. ಉದಾಹರಣೆಗೆ ಈಗ 1 ತಿಂಗಳ ಕಾಲ ಅವನು ಬಾದಾಮ್ ಹಾಲನ್ನು ತಗೋಬೇಕು, ಮನೇಲಿ ಮಾಡಿದಂತ ಬಾದಾಮ್ ಹಾಲು ಅಂತ ಹೇಳೋಣ. ಸೊ ಈ ತರ ಆ ಪನಿಷ್ಮೆಂಟು ಇನ್ನಷ್ಟು ಪ್ರೋಗ್ರೆಸಿವ್ ಕಡೆ ಕರ್ಕೊಂಡು ಹೋಗ್ಬೇಕು. ಅದರಿಂದ ಒಂದು ಪಾಪ ಪ್ರಜ್ಞೆನೋ ಅಥವಾ ಮಾಡಕ್ಕಾಗದೆ ಮತ್ತೆ ತಪ್ಪಿಸ್ಕೊಳ್ಳುವಂಥದ್ದು ಹೋಗ್ಬಾರ್ದು. ಸೊ ಆ ತರ
ಅಥವಾ ಇನ್ನೂ ಒಂದು ಒಳ್ಳೆ ಆಹಾರನ 1 ತಿಂಗಳ ಕಾಲ ಒಳ್ಳೆ ಆಹಾರವನ್ನ ಕಂಪಲ್ಸರಿ ಆಗಿ ತಗೊಳ್ಳುವಂಥದ್ದು, ಅದನ್ನ ಸರಿಪಡಿಸುವಂತ ಆಹಾರ ಅಂತ ಅನ್ಕೋಣ. ಸೊ ಈ ತರದ ಪನಿಷ್ಮೆಂಟ್ಗಳನ್ನ, ಅಂದ್ರೆ ಡೆವಲಪ್ಮೆಂಟ್ ಪ್ರೋಗ್ರೆಸಿವ್ ಆಗುವಂತ ಪನಿಷ್ಮೆಂಟ್ಗಳನ್ನ ಕೊಟ್ಕೊಂಡ್ರೆ ಚೆನ್ನಾಗಿರುತ್ತೆ ಅದು. ಸೊ ಹಾಗಾಗಿ ಎಲ್ರಿಗೂ ಹೇಳಿದ್ವಿ, ನಿಮ್ ಪಾಯಿಂಟ್ಸ್ ಅನ್ನ ರೆಡಿ ಮಾಡ್ಕೊಂಡು ಬನ್ನಿ ಅಂತ ಹೇಳಿದ್ವಿ ಒಂದಷ್ಟು ಜನರಿಗೆ. ಸೊ ಸಾಧ್ಯವಾದ್ರೆ ಅದನ್ನೆಲ್ಲ ಬರ್ದಿರೋ ಅಂತದನ್ನ ಆಮೇಲೆ ವಾಟ್ಸಪ್ ಮಾಡಿ ಎಲ್ರು ಸ್ಕ್ರೀನ್ ಏನ್ ಮಾಡ್ಕೊಂಡಿದ್ರೆ ಅದನ್ನ ಸ್ಕ್ರೀನ್ ಶಾಟ್ ತೆಗೆದು ಅಥವಾ ಫೋಟೋ ತೆಗೆದು ಅದನ್ನ ಮಾಡಿ, ಎಷ್ಟೋ ಪಾಯಿಂಟ್ಸ್ ಬರುತ್ತೆ ಅದನ್ನೆಲ್ಲ ಕಲೆಕ್ಟ್ ಮಾಡ್ಕೊಳ್ಳೋಣ, ಒಂದ್ ಕಡೆ ಕಲೆಕ್ಟ್ ಮಾಡ್ಕೊಂಡು ರಿಫೈನ್ ಮಾಡ್ಕೊಳ್ಳೋಣ ಅದನ್ನ ಯಾವ್ದನ್ನ ಕೊಡ್ಬೋದು ಮುಂದೆ ಅಂತ. ಇದಾದ ಮೇಲೆ ಈಗ ಪ್ರತಿ ಹಂತದಲ್ಲೂ ರಿಕ್ವೈರ್ಮೆಂಟ್ ಬೇರೆ ಬೇರೆ ಇರುತ್ತೆ ನಮ್ಗೆ. ಆ ರಿಕ್ವೈರ್ಮೆಂಟ್ ನೋಡ್ಕೊಂಡು ನಾವು ಅವರಿಗೆ ತಯಾರಿ ಅಂದ್ರೆ ಟ್ರೈನ್ ಮಾಡ್ಬೇಕಾಗುತ್ತೆ. ಪ್ರತಿ ವ್ಯಕ್ತಿದು ಬೇರೆ ಬೇರೆ ತರ ಇರುತ್ತೆ ಅಂತ ಹೇಳ್ಕೊ ಬಂದ್ವಿ. ಸಂದರ್ಭ ಮತ್ತೆ ಅವರ ಅವಶ್ಯಕತೆಗಳನ್ನ ನೋಡ್ಕೊಂಡು ಅದನ್ನ ಮಾಡ್ತಾ ಹೋಗೋಣ. ಈಗ ನಮ್ ಜೊತೆಯಲ್ಲಿ ಎಷ್ಟು ಜನ ಬರ್ತಾರೋ ಅದು ಎರಡನೇದಾದ್ರೂ ಕೂಡ ಈಗ ನಮಗೆ ಬಹಳ ಅನುಕೂಲ ಆಗುತ್ತೆ ಇದರಿಂದ. ಸೊ ಮೊದಲ ಅನುಕೂಲ ಪಡೆಯುವಂತವ್ರು ನಾವುಗಳು. ಈ ಗುಂಪು ಸ್ಟ್ರಾಂಗ್ ಆಯ್ತು ಮತ್ತೆ ಒಂದು ಡೈರೆಕ್ಷನ್ ತಗೊಳ್ತು ಅಂದ್ರೆ ಬಹಳ ಚೆನ್ನಾಗಾಗುತ್ತೆ. ಈಗಾಗಲೇ ಬೇರೆ ಬೇರೆ ಕಡೆಯಿಂದ ನಮ್ ಪಾತ್ರ ಏನು, ನಾವು ಇದನ್ನ ಮಾಡ್ಬೋದು ಅಂತ ಕೆಲವರೆಲ್ಲ ಮೆಸೇಜ್ ಮಾಡಿದ್ದಾರೆ. ವಿದೇಶದಲ್ಲಿರುವಂತವ್ರು ಮಾಡಿದ್ದಾರೆ, ಸ್ವದೇಶದಲ್ಲಿ ಕೆಲವು ಈಗಾಗಲೇ MBBS ಮುಗಿಸಿ MD ಮಾಡ್ತಾ ಇರೋಂತ ಹುಡುಗರಿದ್ದಾರೆ. ಆಮೇಲೆ ವಿದೇಶದಲ್ಲಿ ಬೇರೆ ಬೇರೆ ಕೆಲಸಗಳಲ್ಲಿ ಉನ್ನತ ಹುದ್ದೆಯಲ್ಲಿ ಇದ್ದಾರೆ. ನಮ್ಮಲ್ಲೂ ಬಹಳ ಜನ ಒಳ್ಳೊಳ್ಳೆ ಕೆಲಸದಲ್ಲಿ ಇದ್ದಾರೆ. ಆಮೇಲೆ ಅನುಭವಿಗಳು ಬಹಳ ಜನ ಇದ್ದಾರೆ ಬೇರೆ ಬೇರೆ ಫೀಲ್ಡ್ ಗಳಲ್ಲಿ, ಟೀಚಿಂಗ್ ಫೀಲ್ಡ್ ಅಲ್ಲಿ ಇರ್ಬೋದು ಅಥವಾ ಉದ್ಯಮದಲ್ಲಿರ್ಬೋದು, ಕೃಷಿಯಲ್ಲಿ, ಬೇರೆ ಬೇರೆ ಕ್ಷೇತ್ರದಲ್ಲಿ ಎಲ್ಲದರಲ್ಲೂ ಇದ್ದಾರೆ. ಅವ್ರೆಲ್ಲಾರ ಸಹಾಯ ತಗೊಂಡು ಹೇಗೆ ಪೂರಕವಾಗಿ ನಾವೆಲ್ಲ ಬೆಳಿಬೋದು ಅನ್ನೋದನ್ನ ನೋಡೋಣ. ಸೊ ಖಂಡಿತವಾಗ್ಲೂ ಇದೊಂದು ಒಳ್ಳೆ ಹೆಜ್ಜೆ ಇದು. ನಮಗೆ ಈ ತರದ ಯಾವ ಮಾರ್ಗದರ್ಶನಗಳು ಸಿಕ್ಕಿರ್ಲಿಲ್ಲ. ಸೊ ಈಗಿನ ಮಕ್ಕಳು ಅದರಲ್ಲಿ ನಿಸ್ಸಂಶಯವಾಗಿ ಅವ್ರ ಬೆಳವಣಿಗೆಗೆ ಪೂರಕವಾಗಿ ಇದ್ದೇ ಇರುತ್ತೆ ಅಂತ ಇದನ್ನ 100% ಅಶ್ಯೂರೆನ್ಸ್ ಕೊಡ್ಬೋದು. ಯಾವ್ದೋ ಒಂದ್ ರೀತಿಲಿ ಅವರು ಬೆಳವಣಿಗೆ ಅದರ ಉಪಯೋಗನ ಪಡ್ಕೋತಾರೆ. 100% ಅಲ್ದಿದ್ರು ಸ್ವಲ್ಪ ಒಂದಷ್ಟು ಪ್ರತಿಶತ ಆದ್ರೂ ಪಡ್ಕೋತಾರೆ. ಆಗ್ಲಿ, ನಾವು ಅದು ನಿರಂತರವಾಗಿ ಎಲ್ರು ಪ್ರಯತ್ನ ಮಾಡೋಣ ಒಳ್ಳೇದ್ರ ಕಡೆ. ಮತ್ತೆ ಸಾಧ್ಯ ಇರುವಂತವ್ರು ನೇರವಾಗಿ ತಿಂಗಳಿಗೊಂದ್ಸಲಿ ಕುಟೀರಕ್ಕೆ ಬಂದು ಭೇಟಿ ಆಗೋದು ಅನ್ನೋದ್ರ ಬಗ್ಗೆ ಮಾತನಾಡಿದ್ವಿ. ಆವತ್ತು ಇದ್ರ ಬಗ್ಗೆ ಎಲ್ಲ ಏನು ಮಾಡ್ಬೋದು ಅನ್ನೋದ್ರ ಬಗ್ಗೆ ಡಿಸ್ಕಸ್ ಮಾಡ್ಬೋದು, ಅದನ್ನ ರಿಫೈನ್ ಮಾಡ್ಕೋಬಹುದು. ಇನ್ನು ಅದಲ್ಲದೆ ವಾರದಲ್ಲಿ 1 ಅಥವಾ 2 ದಿನ ಇದೇ ತರ ಆನ್ಲೈನ್ ಸತ್ಸಂಗದಲ್ಲಿ ಸೇರ್ಕೊಂಡು ಮುಂದಿನ ಯೋಜನೆಗಳ ಬಗ್ಗೆ ಅಥವಾ ಇರುವಂತ ಯೋಜನೆಗಳನ್ನ ಇಂಪ್ಲಿಮೆಂಟ್ ಮಾಡೋದ್ರ ಬಗ್ಗೆ ಸಂಶಯಗಳೇನಾದ್ರೂ ಇದ್ರೆ ಅಥವಾ ಮಾರ್ಗದರ್ಶನ ಬೇಕಾಗಿದ್ರೆ ಅದನ್ನ ಡಿಸ್ಕಸ್ ಮಾಡ್ಕೊಂಡು ಹೋಗೋಣ. ಮುಖ್ಯವಾಗಿ ನಮಗೆ ಪೇರೆಂಟ್ಸ್ ಸೈಡ್ ಇಂದ ಬಹಳ ಹೆಲ್ಪ್ ಬೇಕಾಗುತ್ತೆ. ಈಗ ಪೇರೆಂಟ್ಸ್ ಮನವೊಲಿಸ್ಬೇಕು. ಈಗ ಅವರು ಇದನ್ನ ಇಂಪ್ಲಿಮೆಂಟ್ ಮಾಡ್ಕೊಳ್ಳೋದಕ್ಕೆ ಸಿದ್ಧರಾದ್ರೆ ಮಕ್ಕಳು ಅದನ್ನ ಫಾಲೋ ಮಾಡೋದಕ್ಕೆ ಸಿದ್ಧರಾಗ್ತಾರೆ. ಸೊ ಹಾಗಾಗಿ ಅದನ್ನ ಹೇರಿಕೆ ಮಾಡೋದ್ ಬೇಡ. ಅಂದ್ರೆ ಇವತ್ತು ಇದು ಹೇಳ್ಬಿಟ್ಟಿದ್ದಾರೆ, ನಾಳೆಯಿಂದ ನೀನ್ ಮಾಡು, ಬದ್ಲಾಗ್ಬಿಡು ಅಂತ ಪ್ರೆಷರ್ ಹಾಕೋದ್ ಬೇಡ. ಅದು ಸಾಕಷ್ಟು ಈಗ ಅನುವಂಶೀಯವಾಗಿ ಬಂದಿರೋಂತ ಕೆಲವು ಗುಣಗಳಿರ್ತವೆ, ಅಥವಾ ಅದನ್ನ ತೀರಾ ಅರ್ಥ ಮಾಡ್ಕೊಳ್ಳೋಂತ ಮನಸ್ಥಿತಿಯನ್ನ ಮೀರಿದಂತ ಪರಿಸ್ಥಿತಿಗಳು ಇರ್ತವೆ ಶರೀರದಲ್ಲಿ. ಸೊ ಅದನ್ನ ಆಹಾರದ ಮೂಲಕ ಅಥವಾ ಬೇರೆ ಬೇರೆ ಕ್ರಿಯೆಗಳ ಮೂಲಕ ಹೇಗೆ ಅದನ್ನ ಬದಲಾಯಿಸ್ಕೊಂಡು ಆ ಮಗುವನ್ನ ಒಂದು ಆಲಿಸುವಿಕೆಯನ್ನ ಜಾಸ್ತಿ ಮಾಡಿ ನಮ್ಮನ್ನ ಅನುಸರಿಸಂಗ್ ಮಾಡ್ಕೊಳ್ಳೋಂತ ಅದೊಂದು ಯುಕ್ತಿ. ಅದು ಪ್ರೆಷರ್ ಮಾಡೋದ್ ಬೇಡ. ಅದನ್ನ ನಿಧಾನವಾಗಿ ನಾವು ಮಾಡ್ತಾ ಹೋದ್ರೆ ಅದು ಖಂಡಿತವಾಗ್ಲೂ ಅನುಸರಿಸ್ತಾ ಹೋಗ್ತದೆ. ಅಗತ್ಯ ಬಿದ್ದಾಗ ಸ್ವಲ್ಪ ತಿಳಿ ಹೇಳಿ ಇದನ್ನ ಮಾಡ್ಬೇಕು ಅಂತ ಅದನ್ನ ಮನವೊಲಿಸಿ ಮಾಡಿಸ್ಕೋಬೇಕಾಗತ್ತೆ. ಕೆಲವು ಮಕ್ಕಳು ಸ್ವಲ್ಪ ಹೇಳ್ಬೇಕಾಗುತ್ತೆ, ಆ ಹೇಳೋ ರೀತಿಲಿ ಹೇಳಿದ್ರೆ ಅವ್ರು ಕೇಳ್ತವೆ. ಕೆಲವು ಮಕ್ಕಳು, ಎಲ್ಲಾ ಮಕ್ಕಳಿಗೂ ಒಂದೇ ರೀತಿ ಇರೋದಿಲ್ಲ. ಸೊ ಬೇರೆ ಬೇರೆ ಆಗಿರುತ್ತೆ. ಹಾಗಾಗಿ ಅದನ್ನ ದೃಷ್ಟಿಯಲ್ಲಿ ಇಟ್ಕೊಂಡು ಪೇರೆಂಟ್ಸ್ ಕೂಡ ಸಜೆಷನ್ಸ್ ನ ಗ್ರೂಪ್ ಅಲ್ಲಿ ತಗೊಂಡು ಅದ ನಂತರ ಹೇಗ್ ಮಾಡ್ಬೋದು, ಅದನ್ನ ಹೇಗೆ ಇಂಪ್ಲಿಮೆಂಟ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಸ್ವಲ್ಪ
ಗ್ರೂಪ್ ನಲ್ಲಿ ಡಿಸ್ಕಸ್ ಮಾಡಿ ಆಮೇಲೆ ಆ ನಿರ್ಣಯಗಳನ್ನ ತಗೊಳ್ಳಿ. ಯಾವುದೇ ಕಾರಣಕ್ಕೂ ಅತಿಯಾದ ಪ್ರೆಷರ್ ಹಾಕೋದು ಬೇಡ ಅವ್ರ ಮೇಲೆ, ಒತ್ತಡ ಹಾಕಿ ಈಗ ಆಗ್ಲೇಬೇಕು ಅನ್ನೋಂತ ಏನಂತೀರಿ ಇಂಟೆನ್ಷನ್ ಇಂದ ಮಾಡಕ್ ಹೋಗ್ಬೇಡಿ. ಅದಕ್ಕೆ ಸಮಯ ಕೊಡಿ. ಈಗ ನಾವು ಹೇಳಿದಾಗೆ 1 ವರ್ಷದಲ್ಲಿ ಏನೇನು ಬದಲಾವಣೆ ತರೋದಕ್ಕಾಗುತ್ತೆ ಪ್ರಯತ್ನ ಮಾಡೋಣ. ಆಮೇಲೆ ಸಮಯ ಇದೆ ಈಗ ನಮಗೆ. ಆಲ್ಮೋಸ್ಟ್ ನಾವು ಈಗ ಹುಟ್ಟಿದ ಮಗುವಿಂದ 12 ವರ್ಷದವರೆಗೂ ಏನೇನ್ ಮಾಡ್ಬೋದು. 12 ವರ್ಷ ಆದ್ಮೇಲೆ ಈಗ ನಾವೆಲ್ಲರೂ ಬಂದಿದ್ದೀವಿ, ಸರಿ ಇವರೆಲ್ಲ ಸೇರಿ ಇದ್ರಲ್ಲಿ ಏನೇನ್ ಕಾಂಟ್ರಿಬ್ಯೂಟ್ ಮಾಡ್ಬೋದು ಅನ್ನೋದನ್ನೆಲ್ಲ ನೋಡೋಣ. ಒಂದೆರಡು ಅಂಶಗಳನ್ನ ಹೇಳೋದಾದ್ರೆ, ಈಗ ಮೊದಲ ಮಕ್ಕಳೇನಿದ್ದಾವೆ ಅವರಿಗೆ ಅದೇನು ಬರವಣಿಗೆಯಲ್ಲಿದೆಯೋ ಅದನ್ನ ಓದೋ ಅಂತ ಮಟ್ಟಕ್ಕೆ ಕರ್ಕೊಂಡ್ಬರುವಂಥದ್ದು 12ನೇ ವಯಸ್ಸದವರೆಗೂ. ಅದಾದ್ಮೇಲೆ ಓದಿದ್ದನ್ನ ಸ್ವಲ್ಪ ಅದನ್ನ ಬರವಣಿಗೆ ರೂಪದಲ್ಲಿ ಬರೆಯೋದಿಕ್ಕೆ ಪ್ರೆಸೆಂಟ್ ಮಾಡುವಂತದ್ರ ಬಗ್ಗೆ ಕಾಳಜಿ ವಹಿಸುವಂಥದ್ದು. ಕಮ್ಯುನಿಕೇಶನ್ ಸ್ಕಿಲ್ಸ್, ಯಾರ ಜೊತೆ ಹೆಂಗ್ ಸಂಭಾಷಿಸ್ಬೇಕು, ಅವ್ರಿಗಿಂತ ಕಿರಿಯರ ಜೊತೆ ಹೇಗೆ, ಅವರ ಸಮಾನವಾದ ವಯಸ್ಕರ ಜೊತೆ ಹೇಗೆ, ಹಿರಿಯರ ಜೊತೆ ಹೇಗೆ. ಸೊ ಈ ಎಲ್ಲಾ ಇದನ್ನ ಪರ್ಸನಾಲಿಟಿ ಪ್ರೋಗ್ರಾಮ್ ಅಲ್ಲಿ ನಿಧಾನವಾಗಿ ಅಡಾಪ್ಟ್ ಮಾಡ್ಕೋಬೇಕು. ನಾವುಗಳದ ಆತರ ಅದನ್ನ ಅಳವಡಿಸ್ಕೊಂಡ್ರೆ ಮಕ್ಕಳು ಕೂಡ ಅದನ್ನ ಅನುಕರಣೆ ಮಾಡ್ತಾರೆ, ಮತ್ತೆ ನಿಧಾನವಾಗಿ ಅದನ್ನ ತಿಳಿ ಹೇಳ್ತಾ ಹೋದ್ರೆ ಅದನ್ನ ಅನುಸರಿಸ್ತಾ ಹೋಗ್ತಾರೆ. ಈಗ ಅದ್ರ ಬಗ್ಗೆ ಕೂಲಂಕುಷವಾಗಿ ಒಂದ್ಸಲಿ ಗ್ರೂಪ್ ನಲ್ಲಿ ಮಾತಾಡ್ಕೊಳ್ಳೋಣ, ಹೇಗೆ ಮಾಡ್ಬೋದು ಅಂತ. ಎಲ್ಲರಿಂದ ಫೀಡ್ಬ್ಯಾಕ್ಸ್ ತಗೊಂಡು ಅದರಲ್ಲಿ ಸಮತ್ವಾಗುವಂಥದ್ದು ಮತ್ತೆ ಈ ಸಂದರ್ಭಕ್ಕೆ ಬೇಕಾಗಿರುವಂತದ್ದು ಏನಿದೆಯೋ ಅದಷ್ಟನ್ನ ನಾವು ಇಂಪ್ಲಿಮೆಂಟ್ ಮಾಡೋ ಕಡೆಗೆ ಗಮನ ಹರಿಸೋಣ. ಈಗ ಕೆಲವು ಪಾಯಿಂಟ್ಸ್ ನೆಲ್ಲ ಬರ್ಕೊಂಡ್ ಬನ್ನಿ ಅಂತ ಲಾಸ್ಟ್ ಟೈಮ್ ಮಾತಾಡಿದ್ವಿ. ಸೊ ಅದೇನಾದ್ರೂ ಇದ್ರೆ ಅದನ್ನ ಗ್ರೂಪ್ ಅಲ್ಲಿ ಮೆಸೇಜ್ ಮಾಡ್ಬಿಡಿ. ಅದನ್ನ ಪೂರ್ತಿ ಅಂದ್ರೆ ಏನಂತೀರಿ, ಒಂದು ಸ್ಕ್ರೀನ್ ಶಾಟ್ ತೆಗೆದು ನಿಮ್ಮ ಇದರಲ್ಲಿ ಫೋಟೋ ತೆಗೆದು ಅದನ್ನ ಕಳಿಸ್ಕೊಡಿ. ಏನಾದ್ರೂ ಡಿಸ್ಕಸ್ ಮಾಡ್ತೀವ್ರಿ ಅನ್ನೋಗಿದ್ರೆ ಅಥವಾ ಮಾತನಾಡ್ಬೇಕು ಅನ್ನೋಗಿದ್ರೆ ಸ್ವಲ್ಪ ಹ್ಯಾಂಡ್ ರೈಸ್ ಮಾಡ್ಕೊಂಡು ಮಾತಾಡ್ಬೋದು. ಈಗ ಸೇವೆ ಮಾಡೋದಿಕ್ಕೆ ಒಂದು ವರ್ಗದಲ್ಲಿ ಈಗ ಅಡ್ವಾನ್ಸ್ ಅಂತ ಏನ್ ಮಾಡಿದ್ವಿ, ಇವ್ರನ್ನೆಲ್ಲಾರನ್ನು ಟ್ರೈನರ್ಸ್ ತರ ಮೊದಲು ನಾವು ಟ್ರೈನಿಂಗ್ ತಗೊಂಡು ಆಮೇಲೆ ಇನ್ನ ಬರುವಂತವ್ರನ್ನ ಟ್ರೈನ್ ಮಾಡ್ಬೇಕು ಅನ್ನೋಂಥದ್ದು ಚಿಂತನೆ ಆಗಿದೆ. ಅದರಿಂದ ಅವ್ರನ್ನ ಅಡ್ಮಿನ್ ಮಾಡಿದೆ. ಈಗ ನಾನು ಆ ತರ ನಾನು ಜೀವನನ ಸರಿಪಡಿಸ್ಕೊಂಡು ಬೇರೆಯವ್ರಿಗೆ ನಾನು ಪೂರಕವಾಗಿ ನನ್ನಿಂದ ಎಷ್ಟು ಸಾಧ್ಯನೋ ಅಷ್ಟು ಪೂರಕವಾಗಿ ಅವರಿಗೆ ಸಹಾಯ ಮಾಡಬಲ್ಲೆ ಅಂತಕ್ಕಂಥವ್ರು ಈ ಗ್ರೂಪ್ ಅಲ್ಲಿ ಅಂದ್ರೆ ಅಡ್ಮಿನ್ ತರ ಅವ್ರು ಸೇರ್ಕೋಬಹುದು. ಅದನ್ನ ಹೇಳಿದ್ರೆ ಅದನ್ನ ಅಪ್ಡೇಟ್ ಮಾಡ್ಕೊಂಡು ನೋಡ್ತಾ ಹೋಗೋಣ ಅದನ್ನ ಹೇಗೆ ಅಂತ. ಆಮೇಲೆ ಲಾಸ್ಟ್ ಟೈಮ್ ನೀವು ಯಾರ್ಯಾರು ಏನೇನು ಪಾಯಿಂಟ್ಸ್ ಮಾಡ್ಕೊಂಡಿದ್ರೆ ಅದನ್ನು ಕೂಡ ನೀವು ವಾಟ್ಸಪ್ ಗ್ರೂಪ್ಗೆ ಹಾಕ್ಬಿಡಿ. ಮೋಸ್ಟ್ಲಿ ಇಲ್ಲಿ ಸ್ವಲ್ಪ ಕಷ್ಟ ಆಗ್ಬೋದೇನೋ. ಆಗ್ಲಿ ನೋಡೋಣ, ಏನೋ ಮೆಸೇಜ್ ಬಂದಿದೆ. ಮೂಲ ಧ್ಯೇಯ ಹಾಕಿದ್ದಾರೆ ಈಗ. ಸರಿ. ಜ್ಞಾನಾರ್ಜನೆ ಟೈಮಲ್ಲಿ ಎಷ್ಟು ಸಾಧ್ಯವೋ ಪುಸ್ತಕ ಓದೋ ಹವ್ಯಾಸವನ್ನು ಮಾಡ್ಕೋಬೇಕು ಅಂತ ಹಾಕಿದ್ದಾರೆ. ಸರಿ, ನೋಡೋಣ ಅದನ್ನ. ಈಗ ಮೋಸ್ಟ್ಲಿ ಟಾಪಿಕ್ ಸ್ವಲ್ಪ ಡೈವರ್ಟ್ ಆಗುತ್ತಿಲ್ಲ. ಓಕೆ, ಸರಿಪ್ಪ. ಈಗ ಯಾರಾದ್ರೂ ಏನಾದ್ರೂ ಅಭಿಪ್ರಾಯ ವ್ಯಕ್ತಪಡಿಸೋಂಗಿದ್ರೆ ಸ್ವಲ್ಪ ಮಾತನಾಡಕ್ಕೆ ಅವಕಾಶ ಕೊಡ್ಬೋದು. ಹ್ಯಾಂಡ್ ರೈಸ್ ಮಾಡಿದ್ರೆ ಸಿಂಚನ ಅನ್ಮ್ಯೂಟ್ ಮಾಡ್ತಾರೆ ಅವ್ರನ್ನ. ಎಷ್ಟು ಜನ ಸೇರಿದಿರಿ? ಸುಮಾರು 54 ಜನ ಸೇರಿದೀವಲ್ಲ. ಪರವಾಗಿಲ್ಲ, ಒಳ್ಳೆ ಗ್ರೂಪ್ ಆಗಿದೆ. ಅಂದ್ರೆ ಆಸಕ್ತರೆಲ್ರು ಬಂದಿದ್ದೀರಿ. ಮಣಿ ಲೈನ್ ಅಲ್ಲಿ ಇದೆಯಪ್ಪ? ಸಿಂಚನ ಮಣಿನ್ ಸ್ವಲ್ಪ ಅನ್ಮ್ಯೂಟ್ ಮಾಡು. ಇವತ್ತು ನಿನ್ನೆ ಅಥವಾ ಇವತ್ತು ಅವ್ರ ಜೊತೆ ಸ್ವಲ್ಪ ಮಾತನಾಡಿದ್ವಿ. ಮಣಿ ನಮಸ್ತೆಪ್ಪ. ನಮಸ್ತೆ ಗುರುಜಿ. ಹಾಪ್ಪ, ನಿನ್ನೆ ಹೇಳಿದ ಪಾಯಿಂಟ್ಸ್ ಏನಾದ್ರು ಸ್ವಲ್ಪ ನೀನ್ ರಿಫೈನ್ ಮಾಡ್ಕೊಂಡಿದ್ರೆ ಮತ್ತೆ ಪ್ರಸ್ತಾಪ ಮಾಡ್ಬೋದು. ಅದೆಲ್ರಿಗೂ ತಿಳಿಸ್ದಂಗಾಗುತ್ತೆ. ಏನಿಲ್ಲ ಗುರುಜಿ, ಅದೇ ಫಸ್ಟ್ ರೋಟೀನ್ ನ ಬ್ರೇಕ್ ಮಾಡ್ಬೇಕು ಗುರುಜಿ. ಅದೇ ಫಸ್ಟ್ ಸ್ಟೆಪ್ ಅನ್ಸುತ್ತೆ ಗುರುಜಿ. ಆಟೋಮೆಟಿಕಲಿ ಹೆಲ್ತ್ ಮತ್ತೆ ಫಿಟ್ನೆಸ್ ಜೊತೆ ಅದು ಡೆವಲಪ್ ಆಗುತ್ತೆ ಅನ್ಸುತ್ತೆ ಗುರುಜಿ. ಸರಿ ಸರಿ.
ಸೊ ಈಗ ಅದಕ್ಕೋಸ್ಕರ ರುಟೀನ್ ನ ಬ್ರೇಕ್ ಮಾಡೋದಕ್ಕೆ ಎಲ್ರು ಏನ್ ಮಾಡ್ಬೇಕು ಅಂದ್ರೆ ಮೊದ್ಲು ಏನ್ ರುಟೀನ್ ಅಲ್ಲಿ ಇದ್ದೀನಿ ಅನ್ನೋದನ್ನ ಪರಿಚಯ ಆಗ್ಬೇಕು. ಸುಮ್ನೆ ಸುಳ್ಳು ಬರೆಯಕ್ ಹೋಗ್ಬೇಡಿ. ಅದರಿಂದ ಕೆಲವು ನಿಯಮಗಳನ್ನ ಹೇಳ್ಕೊಂಡಿದೀವಿ. ಏನಂತ ಅಂದ್ರೆ ಧರ್ಮ ಅಂದ್ರೆ ನನಗ್ ತೊಂದರೆ ಮಾಡ್ಕೋಬಾರ್ದು, ಬೇರೆಯವ್ರಿಗೆ ತೊಂದರೆ ಮಾಡಬಾರ್ದು, ಪ್ರಮಾಣ ಪರಿಣಾಮದ ಅರಿವಿರ್ಬೇಕು, ಸಂಯೋಚಿತ ಪ್ರಜ್ಞೆ, ಇವೆಲ್ಲ ಸಾಕಷ್ಟು ಸಲ ಮಾತಾಡಿದೀವಿ. ಅದ್ರ ಜೊತೆಯಲ್ಲಿ ನಾವು ಯಾರ ಜೊತೆಲಿ ಜೋಡಿಸ್ಕೊಂಡಿದೀವೋ, ಯಾರ ಜೊತೆಲಿ ಆಪ್ತರಾಗಿದ್ದೀವೋ ಅಂತವ್ರ ಜೊತೆಯಲ್ಲಿ ಸುಳ್ಳು ಹೇಳೋದನ್ನ ಬಿಡ್ಬೇಕು. ಇದು ಮೊದಲನೇದು. ಯಾರು ನಮಗೆ ಮಾರ್ಗದರ್ಶನ ಮಾಡ್ತಾ ಇದ್ರೋ ಅಥವಾ ನಮ್ಗೆ ಯಾರು ಆಶ್ರಯ ನೀಡಿದಾರೋ ನಮಗೆ ನಾವೇ ಸುಳ್ಳು ಹೇಳ್ಕೊಳ್ಳುವಂಥದ್ದು. ಇದನ್ನ ಈ ಹವ್ಯಾಸವನ್ನ ಪುಟ್ಟ ಮಕ್ಕಳಿಂದನೂ ಅವ್ರಿಗೆ ಬಿಡಿಸ್ಬೇಕು, ಮತ್ತೆ ನಾವು ಕೂಡ ಇದರಿಂದ ಮುಕ್ತರಾಗ್ಬೇಕು. ಸೊ ಆ ತರ ಒಂದು ನಮಗೆ ನಾವು ಪ್ರಾಮಾಣಿಕರಾಗಿರೋದನ್ನ ಮತ್ತೆ ನಮ್ಮ ಏಳಿಗೆಗಾಗಿ, ಸೊ ನಮ್ಮ ಹಿತೈಷಿಗಳಾಗಿರೋಂತರ ಜೊತೆಯಲ್ಲಿ ನೇರವಾಗಿರೋದನ್ನ ಕಲ್ತ್ಕೋಬೇಕು. ಅದನ್ನ ಸುಳ್ಳು ಹೇಳ್ದೆ ಇರೋದನ್ನ ಕಲ್ತ್ಕೋಬೇಕು ಅವ್ರ ಜೊತೆಯಲ್ಲಿ ಕನಿಷ್ಠ. ಸೊ ಅದಕ್ಕಾಗಿ ಈಗ ಮೊದಲನೇದಾಗಿ ನಾವು ಏನ್ ಮಾಡ್ಬೇಕಪ್ಪ ಅಂದ್ರೆ, ನಾವು ಡೈಲಿ ಮಾಡೋ ಅಂತ ಕ್ರಿಯೆಗಳೇನಿದೆಯೋ ಸೊ ಪ್ರತಿ ಗಂಟೆಯಲ್ಲಿ, ಸೊ ಈಗ ಬೆಳಗ್ಗೆ ಎದ್ದಾಗ 4ರಿಂದ 5ರವರೆಗೂ ಏನ್ ಮಾಡ್ತಾ ಇದ್ದೀನಿ, 5ರಿಂದ 6ರವರೆಗೂ ಏನ್ ಮಾಡ್ತಾ ಇದ್ದೀನಿ, ಸೊ ಹೀಗೆ ಎದ್ದಾಗಿನಿಂದ ಮಲಗೋವರೆಗೂ ಪ್ರತಿ ಗಂಟೆದು ಒಂದು ದಿನಚರಿ ಬರಿಬೇಕು. ಪ್ರಾಮಾಣಿಕವಾಗಿ ಬರಿಬೇಕು ಇದನ್ನ. ಸೊ ಈ ತರದ ಒಂದು ವಾರದ ದಿನಚರಿ ಅಥವಾ ಒಂದು 4-5 ದಿನದ ದಿನಚರಿ ಬರೆದ್ರೆ ಸೊ ನನ್ನ ಸಮಯ ಎಲ್ಲೆಲ್ಲಿ ಹೋಗ್ತಾ ಇದೆ ಅನ್ನೋದು ಗಮನಕ್ಕೆ ಬರುತ್ತೆ, ಪ್ರತಿಯೊಬ್ಬರ ಗಮನಕ್ಕೆ ಬರುತ್ತೆ. ಸೊ ಇಲ್ಲಿ ನನ್ನ ಬೆಳವಣಿಗೆಗೆ ಪೂರಕವಾಗಿಲ್ದೇ ಇರುವಂತದ್ದು ಅಥವಾ ಸೊ ನನ್ನ ಜೊತೆಯಲ್ಲಿ ಇರುವಂತವ್ರ ಅಂದ್ರೆ ಕುಟುಂಬದ ಬೆಳವಣಿಗೆ ಇರ್ಬೋದು, ಅಥವಾ ನಾವು ಕೆಲಸ ಮಾಡ್ತಾ ಇರೋಂತ ಸಂಸ್ಥೆ ಬೆಳವಣಿಗೆ ಇರ್ಬೋದು, ಅದ್ರ ಬೆಳವಣಿಗೆಗೆ ಅದು ಪೂರಕವಾಗಿಲ್ಲ ಅಂತ ಅಂದ್ರೆ ಅಂತ ರುಟೀನ್ಸ್ ನ ಬ್ರೇಕ್ ಮಾಡ್ಬೇಕು. ಸೊ ಈಗ ಯಾವ್ದೋ ಸಮಯದಲ್ಲಿ ಸಾಕಷ್ಟು ರೀಲ್ಸ್ ನೋಡ್ತಾ ಇದ್ದೀನಿ ಅಥವಾ ಅನಾವಶ್ಯಕವಾಗಿ ಇನ್ನೇನೋ ಬೇರೆ ಕೆಲಸದಲ್ಲಿ ನಾನು ತೊಡಗಿಸ್ಕೊಂಡಿದ್ದೀನಿ, ನನ್ನ ಬೆಳವಣಿಗೆಗೆ ಅದರಿಂದ ಏನು ಸಹಾಯ ಇಲ್ಲ ಅಂತದನ್ನ ಗುರುತಿಸಿ ಆ ರುಟೀನ್ಸ್ ನ ಬ್ರೇಕ್ ಮಾಡೋದಕ್ಕೆ ಏನ್ ಮಾಡ್ಬೇಕು, ಬೇರೆ ಯಾವ್ದಾದ್ರು ರುಟೀನ್ ಅನ್ನು, ಒಳ್ಳೆ ರುಟೀನ್ ಅನ್ನು ತರಬೇಕಲ್ಲಿ. ಆ ಸಮಯದಲ್ಲಿ ಈಗ ಕ್ರಿಯಾಶೀಲವಾಗಿ ನನ್ನ ಬೆಳವಣಿಗೆಗೆ ಸಹಾಯ ಆಗುವಂತ ಯಾವ ಕ್ರಿಯೆಯನ್ನು ಮಾಡ್ಕೋಬೇಕು ಅನ್ನೋಂಥದ್ದನ್ನ ಆಮೇಲೆ ಕಂಡುಕೊಳಕಾಗುತ್ತೆ. ಈಗ ಎಷ್ಟು ಸಮಯ ಅದೆಲ್ಲ ಆದ್ಮೇಲೆ ನಾವು ಒಂದು ಟೈಮ್ ಟೇಬಲ್ ಬರೆದ ಮೇಲೆ ಪ್ರಾಮಾಣಿಕವಾಗಿ ನಿಮ್ಮನ್ನ ನೋಡ್ಕೋಬೇಕು. ನಾನು ಸ್ಕ್ರೀನ್ ನೋಡೋದ್ರಲ್ಲಿ ಎಷ್ಟು ಹೋಗ್ತಾ ಇದೆ, ನಿದ್ದೆ ಮಾಡೋದ್ರಲ್ಲಿ ಎಷ್ಟು ಹೋಗ್ತಾ ಇದೆ, ಅಥವಾ ಬೇರೆ ಇನ್ನೇನೋ ಯಾರ ಜೊತೆನೋ ಅನಾವಶ್ಯಕವಾಗಿ ಮಾತಾಡೋದ್ರಲ್ಲಿ ಎಷ್ಟು ಹೋಗ್ತಾ ಇದೆ. ಸೊ ಇದೆಲ್ಲ ನಮ್ ಗಮನಕ್ಕೆ ಬರುತ್ತೆ. ಸೊ ಆಮೇಲೆ ಹವ್ಯಾಸವಾಗಿರ್ತೀವಿ. ಸತ್ಸಂಗದಲ್ಲಿ ಮಾತನಾಡಿದ್ವಿ, ಯಾವುದನ್ನ ನಾವು ನಿರಂತರವಾಗಿ ಮಾಡ್ತಾ ಇದೀವೋ ಅದು ಒಂದು ಹವ್ಯಾಸವಾಗ್ಬಿಟ್ಟು ಅದನ್ನ ಬಿಡೋದಿಕ್ಕಾಗೋದಿಲ್ಲ. ಆ ಬಿಡಬೇಕು ಅಂದ್ರೆ ಮತ್ತೆ ಬೇರೆ ಹವ್ಯಾಸವನ್ನ ಅಥವಾ ಇಚ್ಛಾಶಕ್ತಿಯಿಂದ ಆ ರುಟೀನ್ ಅನ್ನ ಬಿಡಿಸ್ಬೇಕು, ಅದನ್ನ ಗಮನಿಸ್ಬಿಟ್ಟು. ಸೊ ಒಂದು ಸಲ 48 ದಿನಗಳ ಕಾಲ ಆ ರುಟೀನ್ ಅನ್ನು ನೀವು ಮಾಡ್ಲಿಲ್ಲ ಅಂದ್ರೆ ಖಂಡಿತವಾಗೂ ಅದರಿಂದ ಪಾರಾಗ್ತೀರ. ಸೊ ಇದೊಂದು ನಮಗೆ ನಾವೇ ನಿಯಮ ಮಾಡಿಕೊಂಡು ಎಲ್ಲೆಲ್ಲಿ ಬೇಡದ ಒಂದು ಕೆಲಸಗಳಲ್ಲಿ, ಕ್ರಿಯೆಗಳಲ್ಲಿ ವ್ಯರ್ಥವಾಗ್ತಾ ಇರುವಂತ ಸಮಯವನ್ನ ಗುರುತಿಸ್ಬಿಟ್ಟು ಅದನ್ನ ಒಳ್ಳೆ ಕ್ರಿಯೆಗಳಿಗಾಗಿ ಬದಲಾಯಿಸ್ಕೋಬೇಕು. ಇದನ್ನ ರುಟೀನ್ ಚೇಂಜ್ ಮಾಡೋದು ಅಂತ ಒಂದು ಸಣ್ಣ ಪದದಲ್ಲಿ ಹೇಳಿದ್ರೆ ಅದನ್ನ. ಸೊ ಆ ರುಟೀನ್ ಬ್ರೇಕ್ ಮಾಡ್ಬೇಕಾದ್ರೆ ಸ್ವಲ್ಪ ಇಚ್ಛಾಶಕ್ತಿ ಬೇಕಾಗುತ್ತೆ. ಸೊ ಅದಕ್ಕೆ ಪೂರಕವಾದಂತ ಹವ್ಯಾಸಗಳನ್ನ ಅಥವಾ ಬೆಳವಣಿಗೆಗೆ ಸಹಾಯ ಆಗುವಂತ ಹವ್ಯಾಸಗಳನ್ನ ರೂಢಿಸ್ಕೊಂಡ್ರೆ ಆಚೆ ಬರೋದಕ್ಕೆ ಸಾಧ್ಯ ಇದೆ. ಮಣಿ ಆ ಪಾಯಿಂಟ್ ಹೇಳಿದ್ರು. ಈ ತರದ ಏನೇನಿದೆಯೋ ನಿಮಗೆ ಅವ್ರು ಹೇಳ್ಬಿಟ್ಟಿದ್ದಾರೆ, ನಾನು ಹೇಳ್ಬಾರ್ದು ಅಂತ ಇಲ್ಲ. ನಿಮಗೆ ಏನೇನ್ ಅನ್ಸಿದ್ಯೋ ಅಷ್ಟು ಪಾಯಿಂಟ್ಸ್ ಅನ್ನ ಬರೆದು ಗ್ರೂಪ್ ನಲ್ಲಿ, ವಾಟ್ಸಪ್ ಗ್ರೂಪ್ ಅಲ್ಲಿ ಹಾಕಿ ಮತ್ತೆ ಅದನ್ನ ರಿಫೈನ್ ಮಾಡೋಣ. ಅದನ್ನ ಸೊ ಯಾವ್ಯಾವ ಸಮಸ್ಯೆಗಳಿದೆ ಅದನ್ನ ಹೇಗೆ ಪರಿಹಾರ ಕಂಡುಕೋಬೇಕು. ಇದಲ್ಲದೆ ಸಾಕಷ್ಟು ವಿಚಾರಗಳನ್ನ ಮಣ್ಣಿ ಜೊತೆ ಮಾತಾಡಿದ್ವಿ. ಸೊ ಹೇಗೆ ಎಕ್ಸಿಕ್ಯೂಟ್ ಮಾಡ್ಬೇಕು ಅನ್ನೋದನ್ನ. ಮತ್ತೆ ಒಂದು ತಿಂಗಳ ಸಮಯ ತಗೊಳ್ಳೋಣ ಇದನ್ನ ಪೂರ್ತಿ ಒಂದು SOP ನ ರೆಡಿ ಮಾಡ್ಬೇಕಾದ್ರೆ, ಮಾರ್ಗದರ್ಶಿಯನ್ನ ರೆಡಿ ಮಾಡೋದಕ್ಕೆ 1 ತಿಂಗಳ ಸಮಯ ತಗೊಳ್ಳೋಣ. ಅದನ್ನ ಅನುಷ್ಠಾನ ಮಾಡೋದಕ್ಕೂ ಸಮಯ ತಗೊಳ್ಳೋಣ. ಏನು ಇವತ್ತೇ ಆಗ್ಬಿಡ್ಬೇಕು ಅಂತ ಏನಿಲ್ಲ, ಅದೆಲ್ಲ ಸರಿ. ನಿಧಾನವಾಗಿ ಈಗ ಮಕ್ಕಳಿಗೆ ಹೇಳಿದ್ವಿ, ಈಗ 12ನೇ ವಯಸ್ಸಿನಿಂದ ಅವರು ಲೈಫಲ್ಲಿ ಸೆಟ್ಲ್ ಆಗೋವರೆಗೂ ಸುಮಾರು ಒಂದು 26 ವರ್ಷ ಅಂತ ನಾವು ಅನ್ಕೊಂಡ್ರು ಕೂಡ ಸೊ ನಮಗೆ 14 ವರ್ಷಗಳ ಕಾಲ ಸಮಯ ಇದೆ. ಅದೇ ತರ ಪುಟ್ಟ ಮಕ್ಕಳಿಂದ ಒಂದು 12 ವರ್ಷ ಸಮಯ ಇದೆ.
ಸೊ ಒಂದೊಂದು ವರ್ಷದಲ್ಲಿ ನಾವು ಏನೇನನ್ನ ಅವರಿಗೆ ಬೆಳವಣಿಗೆ ಪೂರಕವಾಗಿ ಸಹಾಯ ಮಾಡ್ತಾ ಹೋಗ್ಬೋದು, ಮತ್ತೆ ನಮಗೆ ನಾವು ಕೂಡ ಪೂರಕವಾಗಿ ಬೆಳಿತಾ ಹೋಗ್ಬೋದು ಅನ್ನೋದು ನೋಡ್ಕೊಂಡು ಹೋಗೋಣ. ಆ ಬೇರೆ ಏನಾದ್ರು ಮಾತಾಡೋರಿದ್ರೆ ಮಾತನಾಡ್ಬೋದಪ್ಪ, ಮತ್ತೆ ಹ್ಯಾಂಡ್ ರೈಸ್ ಮಾಡಿದ್ರೆ. ಗುರುಜಿ ನಮಸ್ತೆ, ನಾನು ಅಶೋಕ್ ಅವರಿಗೆ. ಹಾ ಹಾ ಹೇಳಪ್ಪ. ನಮಸ್ತೆ ನಮಸ್ತೆ. ಅದ ಈಗ ಫೋಕಸ್ ಇಂಪ್ರೂವ್ ಮಾಡ್ಕೊಳ್ಳೋದು ಒಂದು ಬಹಳ ಇಂಪಾರ್ಟೆಂಟ್. ಅದ್ ಹೆಂಗ್ ಮಾಡ್ಕೊಬಹುದು ಅಂತ ಹೇಳ್ಬೋದು ಅದ್ರಲ್ಲಿ? ಅದ್ ಪಾಯಿಂಟ್ಸ್ ಇಟ್ಕೊಳ್ಳೋಣ. ಈಗ ಫೋಕಸ್ ಅನ್ನೋದು ಬರೀ ಫೋಕಸ್ ಅಂತಾನೆ ಬಂದ್ಬಿಡಲ್ಲ ಅದು. ಸೊ ಈಗ ಆಹಾರದಿಂದ ಹಿಡಿದು ಪೂರಕವಾದ ಪರಿಸರದಿಂದ ಹಿಡಿದು ಅವನು ಏನೇನ್ ಡೈವರ್ಟ್ ಆಗ್ತಾ ಇದ್ದಾನೆ ಅಂತ ಇಷ್ಟನ್ನು ಪೂರ್ತಿಯಾಗಿ ನಾವು ಇನ್ಪುಟ್ ತಗೊಂಡ್ರೆ ಡಿಸ್ಟ್ರಾಕ್ಷನ್ ಎಲ್ಲ ಆಗ್ತಾ ಇದೆ ಅಂತ ಹೇಳ್ಬೋದು ಅದನ್ನ. ಈಗ ಏನು ಫೋಕಸ್ ಅಂದ್ರೆ ಯಾವ್ದೋ ಝೂಮ್ ಮಾಡ್ದಂಗೆ ಹೇಳ್ಬಿಡುವಂತದ್ದಲ್ಲ ಇಲ್ಲಿ. ಅವನ್ನ ಅದಕ್ಕೆ ಹೇಳಿದೆ ಅಸೆಸ್ಮೆಂಟ್ ಅಂತ. ಅವನು ಯಾವ ಸಮಸ್ಯೆಯಿಂದ ಬಳಲ್ತಾ ಇದ್ದಾನೆ, ಏನ್ ಕಾರಣದಿಂದ ಅದಾಗ್ತಾ ಇದೆ. ಪ್ರತಿ ವ್ಯಕ್ತಿಗೂ ಬೇರೆ ಬೇರೆ ಕಾರಣಗಳಿರ್ತವೆ. ಸೊ ಆ ಕಾರಣಗಳನ್ನ ಕಂಡುಹಿಡಿದು ಮಾಡ್ತಾ ಹೋಗೋಣ. ಸೊ ಇದರಲ್ಲಿ ಬರ್ತದೆ ಈಗ. ಸೊ ಯಾಕೆ ಚಂಚಲ ಚಿತ್ತರಾಗಿದ್ದಾರೆ, ಯಾಕೆ ಮಾಡಕ್ ಆಗ್ತಾ ಇಲ್ಲ ಅನ್ನೋದಕ್ಕೆ ನಾನಾ ಕಾರಣಗಳು ಬರ್ತವೆ ಅದ್ರಲ್ಲಿ. ಸೊ ಅದು ಪಾಯಿಂಟ್ಸ್ ನ ಬಿಡಿಸಿ ಹೇಳೋಣ. ಅಂದ್ರೆ ಈಗ ಅವನು ಮಗು ಒಂದು ಫೋಕಸ್ ಆಗ್ತಾ ಇಲ್ಲ ಅಂದ್ರೆ ನಾನಾ ಸಮಸ್ಯೆ ಇರ್ಬೋದು. ಈಗ ಆಹಾರದಿಂದ ಸಮಸ್ಯೆ ಇರ್ಬೋದು ಅವನಿಗೆ, ಅಥವಾ ಬೇರೆ ಬೇರೆ ಚಟುವಟಿಕೆಗಳಿಂದ, ಹಾರ್ಮೋನಲ್ ಇಂಬ್ಯಾಲೆನ್ಸ್, ಏನೋ ಒಂದು ಆಟ ಆಡ್ತಾ ಇರ್ತಾನೆ, ಅದರಲ್ಲಿ ಪ್ರೊಡ್ಯೂಸ್ ಆಗುವಂತ ಹ್ಯಾಪಿ ಹಾರ್ಮೋನ್ಸ್ ಅಥವಾ ಕೆಲವು ಹಾರ್ಮೋನ್ಗಳು ಅಲ್ಲಿ ಸಿಗುವಂತ ಖುಷಿ ಅಥವಾ ಎಕ್ಸೈಟ್ಮೆಂಟ್ ಬೇರೆದ್ರಲ್ಲಿ ಸಿಗಲ್ಲ. ಈಗ ಅದನ್ನೇ ಬಯಸ್ತಾ ಇರ್ತದೆ. ಅಂದ್ರೆ ಹಾರ್ಮೋನಲ್ ಹೈಜಾಕ್ ಇಂದ ಫೋಕಸ್ ಹೋಗುತ್ತೆ. ಸೊ ಈಗ ಹಾರ್ಮೋನಲ್ ಬ್ಯಾಲೆನ್ಸ್ ಹೇಗ್ ತರಬೇಕು, ಫುಡ್ ಇಂದ ತರ್ಬೋದಾ, ಮತ್ತೆ ಆ ರುಟೀನ್ಸ್ ಚೇಂಜ್ ಮಾಡೋದ್ರಿಂದ ತರ್ಬೋದಾ, ಈಗ ಕಂಪ್ಲೀಟ್ ಆಗಿ ಅದನ್ನ ಅರ್ಥ ಮಾಡ್ಕೊಂಡು ಸಜೆಷನ್ಸ್ ಕೊಡ್ಬೇಕಾಗುತ್ತೆ. ಹಂಗಾಗಿ ಏನ್ ಕಾರಣದಿಂದ ಡೈವರ್ಟ್ ಆಗ್ತಿವಿ ಅನ್ನೋದನ್ನ ಮೊದಲು ನಾವು ತಿಳ್ಕೊಬೇಕು. ಇದನ್ನ ತಿಳ್ಕೊಂಡ್ರೆ ದೆನ್ ಫೋಕಸ್ ಬಗ್ಗೆ ಮಾತಾಡೋದಕ್ಕೆ ಸಾಧ್ಯ ಇದೆ. ಚಿಕ್ಕ ವಯಸ್ಸಲ್ಲಿ ಫೋಕಸ್ಗೆ ಬೇರೆ ಸಮಸ್ಯೆ ಇದೆ. ಸೊ ವಯಸ್ಕರಲ್ಲಿ ಅದು ಫೋಕಸ್ ಆಗದೆ ಇರೋದಕ್ಕೆ ಬೇರೆ ಸಮಸ್ಯೆ ಇದೆ. ಸೊ ಇವ್ರದ್ದೆಲ್ಲಾರ್ದು ಒಂದ್ ಸಬ್ಜೆಕ್ಟ್ ಅಂತ ರೈಸ್ ಮಾಡಿದ್ರೆ ಅದ್ರ ಬಗ್ಗೆ ಕೂಲಂಕುಷವಾಗಿ ನೋಡೋಣ. ಈಗ ಯೂತ್ಸ್ ಅಲ್ಲಿ ಅಥವಾ ಒಂದು ಕಲಿಯುವಿಕೆ ಹಂತದಲ್ಲಿರುವಂತವ್ರಿಗೆ ಈ ಫೋಕಸಿಂಗ್ ಪ್ರಾಬ್ಲಮ್ ಇರುತ್ತೆ. ಅದೇನು ಅಥವಾ ಡೈವರ್ಷನ್ಸ್ ಅಂದ್ರೆ ಏನು ಅಂತ ಅರ್ಥ ಮಾಡ್ಕೊಂಡು ಅದಕ್ಕೆ ಪರಿಹಾರ ಕಂಡುಕೊಳ್ಳೋ ಪ್ರಯತ್ನ ಮಾಡೋಣ. ಪೂರ್ತಿಯಾಗಿ ಒಂದು ಸಬ್ಜೆಕ್ಟ್ ಬರ್ಬೇಕದ್ರದ್ದು. ಸೊ ಈಗ ಬರೀ ಯಾವ್ದೋ ಒಂದು ಚೌಕಟ್ಟಿನಲ್ಲಿ ಅದನ್ನ ನೋಡೋದಿಕ್ಕಾಗೋದಿಲ್ಲ. ಸಮಗ್ರವಾಗಿ ನೋಡ್ಕೊಂಡು ಅದಕ್ಕೆ ಅಡೆತಡೆಗಳಾಗಿರುವಂತದ್ದು ಏನಿದೆ ಅವುಗಳನ್ನೆಲ್ಲ ನಿವಾರಿಸ್ಕೊಳ್ಳೋದಕ್ಕೆ ಏನ್ ಮಾಡ್ಬೇಕು ಅಂತ ನೋಡೋಣ. ಹೌದಪ್ಪ, ಪಾಯಿಂಟ್ಸ್ ಸೇರಿಸ್ಕೊಳ್ಳೋಣ. ಥ್ಯಾಂಕ್ ಯು. ಬೇರೆ ಯಾರಾದ್ರೂ ಮಾತನಾಡ್ತಿರಪ್ಪ? ಈ ಹೊಸಬ್ರಿಗೆಲ್ಲ ಒಂದು ರಿಕ್ವೆಸ್ಟ್ ಏನಪ್ಪಾ ಅಂದ್ರೆ, ಗುರುಜಿ ಅವರು ಜೀವನ ದರ್ಶನಕ್ಕೆ ಬೇಕಾದಂತ ಸತ್ಸಂಗ ಮಾಲಿಕೆಗಳನ್ನ ಸಾಕಷ್ಟು ತಿಳಿಸಿದ್ದಾರೆ. ಪೇರೆಂಟ್ಸ್ ಮೊದಲು ಆ ಎಲ್ಲಾ ಸತ್ಸಂಗ ಮಾಲಿಕೆಗಳನ್ನ ಒಂದ್ಸಲಿ ಆದ್ರೂ ಕೇಳ್ಬೇಕು. ಕೇಳಿದ್ರೆ ಈಗ ಅಶೋಕ್ ಕೇಳಿದಂತ ಸಮಸ್ಯೆಗೆ ಅದರಲ್ಲೇ ಪರಿಹಾರಗಳಿದಾವೆ. ಸೊ ಏನಪ್ಪಾ ಅಂದ್ರೆ ಅವುಗಳನ್ನ ಮೊದಲು ಬಾರಿ ಬಾರಿ ಕೇಳಿ ಮತ್ತೆ ಕೇಳಿದ್ರೆ ಸೊ ಅದು ಅರ್ಥ ಆಗುತ್ತೆ. ಸಾಧ್ಯವಾದಷ್ಟು ಶಾಂತವಾಗಿರುವಂತ ಸಮಯದಲ್ಲಿ ಅದನ್ನ ಕೇಳಬೇಕು. ಒಂದು ದಿನಚರಿಯಿಂದ ಹಿಡಿದು ಆಹಾರದಿಂದ ಹಿಡಿದು ಪ್ರತಿಯೊಂದಕ್ಕೂ ಅದರಲ್ಲಿ ಪರಿಹಾರವನ್ನು ಸೂಚಿಸಿದ್ದಾರೆ. ಆದ್ರೂ ನಮಗ್ ಪರಿಹಾರ ಕಂಡ್ಕೊಳಕ್ ಆಗ್ಲಿಲ್ಲ ಅನ್ನೋಂತ ಸಂದರ್ಭ ಬಂದಾಗ, ಅಥವಾ ಇದು ನಮ್ಗ್ ಗ್ರಹಣಕ್ಕೆ ಬರ್ಲಿಲ್ಲ ಅಂತ ಸಂದರ್ಭ ಬಂದಾಗ ಅದನ್ನ ಪ್ರತ್ಯೇಕವಾಗಿ ತಿಳಿಸೋಣ. ಅದೇನ್ ಸಮಸ್ಯೆ ಇಲ್ಲ. ಆದ್ರೆ ಎಲ್ಲರಲ್ಲೂ ಒಂದು ರಿಕ್ವೆಸ್ಟ್ ಏನಪ್ಪಾ ಅಂದ್ರೆ, ಖಂಡಿತವಾಗ್ಲು ಯೂಟ್ಯೂಬ್ ಅಲ್ಲಿ ಇರುವಂತ ಅಷ್ಟು ಸತ್ಸಂಗ ಕೇಳಿ, ಸಾಧ್ಯವಾಗ್ಲಿಲ್ಲ ಅಂದ್ರೆ ಕನಿಷ್ಠ ಪಕ್ಷ ಶಿವಮೊಗ್ಗದಲ್ಲಿ ನಡೆದಂತ ಸತ್ಸಂಗಗಳನ್ನಾದ್ರೂ ಕೇಳ್ಬೇಕು, ಕೇಳಲೇಬೇಕು ಅವುಗಳನ್ನ. ಥ್ಯಾಂಕ್ ಯು. ನಮಸ್ತೆ. ಮೊನ್ನೆ ಗ್ರೂಪ್ ಅಲ್ಲಿ ಬಂದಿದ್ರಲ್ಲಪ್ಪ ನೀವೆಲ್ಲ, ಅಂದ್ರೆ
ಕುಟೀರದಲ್ಲಿ ಸೇರಿದಂತ ಯುವಕರೇನಿದ್ರಿ ಅವರೆಲ್ಲ ಸ್ವಲ್ಪ ಮಾತನಾಡ್ಬೋದು ಇವಾಗ. ಹ್ಮ್ ನಮ್ಮನ್ ಕೋ ಹೋಸ್ಟ್ ಮಾಡಿದ್ರಮ್ಮ, ಇನ್ ಪರ್ಮಿಷನ್ಸ್ ಕೊಡಕ್ಕಾಗುತ್ತೆ ನಾವು ಕೂಡ ಒಂದ್ಸಲ ನೀವೇನ್ ಮಾಡಿದ್ರೆ. ಯಾರ್ಗೆ ರೀ ಗುರುಜಿ? ನಮ್ಮನ್ ಕೋ ಹೋಸ್ಟ್ ಮಾಡಿದೀರಾ? ನೀವೇ ಹೋಸ್ಟ್ ಇದೀರಾ ರೀ ಗುರುಜಿ? ನಾವು ಹೋಸ್ಟ್ host. ನಾವೇ ಇದ್ದೀವಾ? ಹಾ, ಹ್ಞೂ ರೀ. ಮಾನಸ ಎಮ್ಮಂತ ಇದೆಯಲ್ಲಮ್ಮ, ಅವ್ರು ಮಾತನಾಡ್ತಾರ ಕೇಳಿ ನೋಡ್ರಿ, ಸಜೆಸ್ಟ್ ಮಾಡ್ತಾರೆ ಏನಾದ್ರು. ಹ್ಞೂ ರೀ. ನಮಸ್ತೆ ಗುರುಜಿ. ನಮಸ್ತೆ ಮಾ, ನಮಸ್ತೆ. ಆ, ಏನಾದ್ರು ಇದು ಎಕ್ಸ್ಪ್ರೆಸ್ ಮಾಡ್ತೀವಮ್ಮ? ನಂಗೆ ತುಂಬಾ ಇಷ್ಟ ಆಯ್ತು. ಐ ಫೀಲ್ ಲೈಕ್ ನೀವ್ ಹೇಳ್ದಂಗೆ ರೂಟೀನ್, ಲೈಕ್ ಯಾವ್ದು ನಮ್ಗೆ ನಮ್ ಪರ್ಪಸ್ ಸರ್ವ್ ಮಾಡ್ತಿಲ್ಲ ಅದನ್ನ ರೆಕಗ್ನೈಸ್ ಮಾಡಿ ರೀಪ್ಲೇಸ್ ಮಾಡೋದು, ಐ ಥಿಂಕ್ ಇಟ್ಸ್ ಮಚ್ ನೀಡೆಡ್. ಅಂಡ್ ಒನ್ ಪಾಯಿಂಟ್ ನನಗೆ ಏನ್ ಅನ್ನಿಸ್ತಿತ್ತು ಅಂದ್ರೆ, ಲೈಕ್ ಗೋಲ್ ಸೆಟ್ ಮಾಡೋದು ಹೇಗೆ ಅಂತ. ಲೈಕ್ ಆಫ್ಟರ್ ಒನ್ ಪಾಯಿಂಟ್, ಲೈಕ್ ಅದನ್ನ ಏನ್ ಮಾಡ್ಬೇಕು ಅಂದ್ರೆ, ಈಗ ಓವರ್ ಆಲ್ ಎಕ್ಸ್ಪೋಜರ್ ಕೊಡ್ಬೇಕಾಗುತ್ತಮ್ಮ ಮೊದಲು ಅವರಿಗೆ. ಓಕೆ, ಈಗ ಅವರು ಲಿಮಿಟೆಡ್ ವ್ಯೂ ನಲ್ಲೇ ಗೋಲ್ ಸೆಟ್ ಮಾಡ್ಕೊಳಕ್ ಟ್ರೈ ಮಾಡ್ತಾ ಇರ್ತಾರೆ. ಓಕೆ, ಅವ್ರ ಪಾಯಿಂಟ್ ಆಫ್ ವ್ಯೂ ಅದು ಸರಿ ಅದು. ಸೊ ಬಟ್ ಬೇರೆಯವ್ರದ್ದೆಲ್ಲಾರ್ದು ಒಂಥರ ಫೀಡ್ಬ್ಯಾಕ್ ತಗೊಂಡು ದೆನ್ ಆಮೇಲೆ ಬೇರೆ ಫಿಟ್ ಅನ್ನೋದನ್ನ ಅವರು ಪರೀಕ್ಷೆ ಮಾಡ್ಕೊಂಡು ಬೇರೆಯವ್ರ ಹತ್ರ ಸ್ವಲ್ಪ ಸಜೆಷನ್ ತಗೊಂಡು ಗ್ರೋತ್ ಅಂತ ಅನ್ಕೋಬಹುದು ಅದು, ಅಥವಾ ಸ್ಮಾಲ್ ಗೋಲ್ಸ್ ಅಂತ ಇಟ್ಕೋಬೇಕಾಗುತ್ತೆ. ಹಾಗಾಗಿ ಅದು ಅಚೀವ್ ಆದ್ಮೇಲೆ ಇನ್ನು ಬಿಗ್ಗರ್ ಗೋಲ್ ಕಡೆಗೆ ಹೋಗ್ಬೇಕಾಗುತ್ತೆ, ಸ್ಟೆಪ್ ಬೈ ಸ್ಟೆಪ್ ಅಂತ. ನಮ್ಮಲ್ಲಿ ಏನಾಗುತ್ತೆ ಅಂದ್ರೆ, ಗೋಲ್ ಅಂದ್ರೆ ರೀಚ್ ಆಗ್ಬಿಡೋದು ಅಂತ ಅನ್ಕೊಂಡಿರ್ತೀವಿ, ಅದು ಆತರ ಆಗ್ಬಾರ್ದು. ಸರಿ, ಗ್ರಾಜುಯಲಿ ಗ್ರೋತ್ಗೆ ಪೂರಕವಾಗಿರುವಂತ ಮತ್ತೆ ಒಂಥರ ಅದಕ್ಕೂ ಒಂದು ಪರಿಶೀಲನೆ ಬೇಕಾಗುತ್ತೆ. ಅಂದ್ರೆ ನನ್ಗಿರೋಂತ ಎಬಿಲಿಟೀಸ್ ಏನು, ಈಗಿರೋಂತ ಫೆಸಿಲಿಟೀಸ್ ಏನು, ಇದಕ್ ಬೇಕಾಗಿರೋಂತ ಹೆಲ್ಪ್ ಏನು, ಇದನ್ನೆಲ್ಲ ನೋಡ್ಕೊಂಡು ಸೆಟ್ ಮಾಡ್ಕೋಬೇಕಾಗುತ್ತೆ. ಹಂಗಾಗ್ಲಿಲ್ಲ ಅಂದ್ರೆ ಅದ್ ಮಾಡಕ್ಕಾಗ್ದಿರ ಕೆಲವು ಸಲ ನೀರಸರಾಗ್ತೀವಿ. ಆಮೇಲೆ ಎಬಿಲಿಟಿ ಇದ್ದಂತವ್ರು ಸಣ್ಣ ಸಣ್ಣ ಗೋಲ್ ಇಟ್ಕೋತಾರೆ. ಸೊ ಅವನ ಎಬಿಲಿಟಿ ಎಷ್ಟಿದೆ ಅದಕ್ಕೆ ಪೂರಕವಾಗಿ ಬೇರೆಯವ್ರದ್ದು ಯಾರಾದ್ರೂ ಸಹಾಯ ತಗೋಬೇಕಾಗುತ್ತಾ. ಇಫ್ ಈಸ್ ಪೊಟೆನ್ಶಿಯಲ್ ಎನಫ್ ಅಂದ್ರೆ ಗೋಲ್ಸ್ ನ ಆಕ್ಚುಲಿ ಇನ್ನೂ ದೊಡ್ಡದು ಇಟ್ಕೋಬೇಕಾಗಿತ್ತು. ಈಗ 100 ಕಿಲೋಮೀಟರ್ ಓಡಬೇಕು ಅಂತ ಚಿಂತನೆ ಇದ್ರೆ 300 ಕಿಲೋಮೀಟರ್ಗೆ ಟ್ರೈ ಮಾಡ್ಬೇಕು, ದೆನ್ ಯು ಕ್ಯಾನ್ ಅಚೀವ್ 100 ಕಿಲೋಮೀಟರ್ ಈಸಿಲಿ. ಸೊ ಅದ್ರ ಬಗ್ಗೆ ಮಾಡೋಣ, ಇದೊಂದು ಪಾಯಿಂಟ್ ರೆಕಾರ್ಡ್ ಮಾಡ್ಕೊಂಡು ಆಗ್ಲೇ ಒಂದು ಫೋಕಸ್ ಅನ್ನೋದಾಯ್ತು, ಗೋಲ್ ಅನ್ನೋದೇನಾಯ್ತು. ಸೊ ಈ ತರ ಪಾಯಿಂಟ್ ನ ಎಲಾಬ್ರೇಟ್ ಆಗಿ ಡಿಸ್ಕಸ್ ಮಾಡಿ, ಮತ್ತೆ ಅವ್ರೊಬ್ಬರೇ ಜರ್ನಿಲ್ ಆಗ್ಬಾರ್ದು, ಇನ್ನು ಉಳ್ದವರೆಲ್ಲ ಸಹಾಯ ಮಾಡ್ಬೇಕು. ಈಗ ಏನಂತೀರಿ, ಯಾರಾದ್ರೂ ರನ್ನಿಂಗ್ ಓಡ್ತಾ ಇದ್ರೆ ಅಲ್ಲಿ ಕೋರಸ್ ಏನಂತ್ರಿ ಪೆವಿಲಿಯನ್ಸ್ ಎಲ್ಲ ಇರೋರೆಲ್ಲ ಚಪ್ಪಾಳೆ ಇಟ್ಟಿರ್ತೀವಲ್ಲ, ಹೋಗು ಹೋಗು ಮಾಡ್ಬೇಕು ಅಂತ. ಈ ತರ ಸ್ವಲ್ಪ ಆ ಒಂದು ಗ್ರೂಪ್ ಅಲ್ಲಿ ಪುಷ್ ಮಾಡೋರು ಕೂಡ ಬೇಕಾಗುತ್ತೆ ಕೆಲವರಿಗೆ, ಎಲ್ರಿಗೂ ಅಲ್ಲ. ಅದ್ರ ಬಗ್ಗೆನೂ ಸಹಾಯ ಮಾಡ್ಬೋದು. ಆಮೇಲೆ ಈಗ ನಾವು ಮೇಲಕ್ಕೆ ಏರ್ತಾ ಇರ್ತಾ ಮತ್ತೆ ನಮ್ಮ ಹಿಂದಿನವ್ರಿಗೆ ಹೇಗೆ ಕರ್ಕೊಂಡ್ ಬರ್ಬೋದು ಅನ್ನೋದ್ರ ಕಡೆ ಯೋಚನೆ ಮಾಡ್ಬೇಕು. ಅಂದ್ರೆ ಈಗ ನಾನೇನಾದ್ರೂ ಮಾಡೋದಕ್ಕೆ ಸಾಧ್ಯ ಇದೆಯಾ ಅನ್ನೋದ್ರ ಕಡೆ ಕೂಡ ಯೋಚನೆ ಮಾಡಿ. ಮ್ಯೂಟ್ ಆಗಿದೀವಾ? ಇನ್ನು ಬಹಳ ಪಾಯಿಂಟ್ಸ್ ಇದಾವಮ್ಮ, ಇದೊಂದೇ ಅಲ್ಲ, ಸಾಕಷ್ಟು ಪಾಯಿಂಟ್ಸ್ ಇದಾವೆ. ಸೊ ಇವತ್ತು ಅಟ್ಲೀಸ್ಟ್ ಒಂದು ಇಂಟ್ರಡಕ್ಟರಿ ಕ್ಲಾಸ್ ತರ ತಗೊಂಡು 1 ಮಂತ್ ಈಗ ಏನ್ ಮಾಡ್ಬೇಕು ಅನ್ನೋದ್ರ ಬಗ್ಗೆನೇ ಯೋಚನೆ ಮಾಡೋಣ. ಈಗ ಹೇಳಿದೆ ಗೋಲ್ ಬಗ್ಗೆ, ಆಮೇಲೆ ಇನ್ನೊಬ್ರು ಯಾರೋ ಫೋಕಸ್ ಬಗ್ಗೆ ಹೇಳಿದ್ರು, ಇನ್ನೊಬ್ರು ಏನೋ ಇನ್ನೊಂದು ಪಾಯಿಂಟ್ ಹೇಳ್ತಾರೆ. ಸೊ ಇದೆಲ್ಲದನ್ನು ತಗೊಳ್ಳೋಣ, ಇಷ್ಟು ಪಾಯಿಂಟ್ಸ್ ನ ತಗೊಂಡು. ಆಮೇಲೆ ಎಲ್ರಿಗೂ ಎಲ್ಲ ಬೇಕಾಗಿಲ್ಲ, ಈಗ ಯಾರಿಗೆ ಏನ್ ಬೇಕಾಗಿದೆ ಅನ್ನೋದನ್ನ ಇಂಡಿವಿಜುವಲ್ ಫೈಲ್ ತರ ಬಿಲ್ಡಪ್ ಮಾಡ್ಕೋಬೇಕು. ಅದಕ್ಕೆ ಮೆಂಟರ್ಶಿಪ್ ಅಂತ ಮಾತಾಡ್ತಾ ಇದ್ವಿ. ಈಗ ಒಬ್ಬ ಸ್ಟೂಡೆಂಟ್ ನ ಅಟ್ಲೀಸ್ಟ್ ಒಬ್ರು ನೋಡ್ಲೇಬೇಕು ಅಂತ, ಅವ್ರ ಗ್ರೋತಿಗೆ ಬೇಕಾಗಿರೋಂಥದ್ದು ಏನೇನ್ ಬೇಕು ಅದನ್ನ ಮೆಂಟ್ ಮಾಡುವಂತ ಒಬ್ರು ಅಥವಾ ಇಬ್ರು ನೀವು ಅಥವಾ ಗ್ರೂಪ್ ಮಾಡ್ಕೊಂಡ ಗ್ರೂಪ್ ಅವರೆಲ್ಲ ಮಾಡಿದ್ರು ಸಹ, ಬಟ್
ಫೈನಲಿ ಒಬ್ಬರು ಮಾತ್ರ ಅವ್ರನ್ನ ಇನ್ವಿಜಿಲೇಟ್ ಮಾಡ್ಲೇಬೇಕಾಗುತ್ತೆ. ಸೊ ಆ ತರ ಯಾರನ್ನ ಕೇಳಿದ್ರೆ ಇದಾಗ್ಬೋದು ಅಂತ ಸ್ವಲ್ಪ ಗುರುಜಿ ಅವ್ರ ಗೈಡೆನ್ಸ್ ಅಲ್ಲಿ ಅದನ್ನ ಮಾಡ್ಕೊಂಡು ಹೋಗೋಣ. ಅದು ಬಿಟ್ಟು ಬೇರೆ ಏನಾದ್ರು ಇತ್ತವ? ಇಲ್ಲ ಗುರುಜಿ, that's it for now. ಆಮೇಲೆ ಈಗ ನೀವೆಲ್ಲ ಆಲ್ಮೋಸ್ಟ್ ಈಗ ಒಂದು ಪೊಸಿಷನ್ ಬಂದಿದ್ರೆ, ಈ ಮಕ್ಕಳು ಇನ್ನು ಆ ಸ್ಟೇಜ್ ಬರ್ತಾ ಇರೋರಿಗೆಲ್ಲ ಏನ್ ಹೇಳ್ಬೋದು ಅಂತ. ಈಗ ಇಂಜಿನಿಯರಿಂಗ್ ಮಾಡ್ಬೇಕಾದ್ರೆ ಏನ್ ಡಿಫಿಕಲ್ಟೀಸ್ ಇರುತ್ತೆ, ಆಮೇಲೆ ಅಲ್ಲಿ ಮಾಡ್ಬೇಕಾದ್ರೆ ನೀವು ಮಾಡಿದಂತ ಕೆಲವು ಮಿಸ್ಟೇಕ್ಸ್ ಏನಿದೆ ಅದನ್ನ ಮಾಡಿದಾಗ ಅವ್ರು ಹೇಗ್ ತಿದ್ಕೋಬಹುದು, ಅಥವಾ ಅದೇನೋ ಐಡಿಯಾ ಇಲ್ದಿದ್ರೆ ಅಟ್ಲೀಸ್ಟ್ ಒಂದು ಡೈರೆಕ್ಷನ್ ಹೇಗ್ ಕೊಡ್ಬೋದು ಅವ್ರಿಗೆ, ಈ ತರ ಎಲ್ಲ ಆಪ್ಷನ್ಸ್ ಇದೆ, ಆಪರ್ಚುನಿಟೀಸ್ ಇದೆ. ಸೊ ಅದೇನಾಗುತ್ತೆ ಅಂದ್ರೆ ಅದನ್ನ ಕಂಡುಕೊಳ್ಳೋದ್ರಲ್ಲಿ ಅವ್ರದ್ದು ಟೈಮ್ ಮುಗ್ದೋಗ್ಬಿಟ್ಟಿರುತ್ತೆ ಅಷ್ಟರಲ್ಲಿ. ಸೊ ಇದನ್ನೆಲ್ಲ ಆಲ್ಮೋಸ್ಟ್ ಒಂದು 10th ಅಥವಾ PU ಸ್ಟೇಜ್ ಇಂದಾನೆ ಅವ್ರಿಗೆ ಗೈಡ್ ಮಾಡ್ತಾ ಬಂದ್ರೆ ಬಹಳ ಹೆಲ್ಪ್ ಆಗುತ್ತೆ. ಆ ಆಸ್ಪೆಕ್ಟ್ ಅಲ್ಲಿ ನೀವೆಲ್ಲ ಏನ್ ಸಹಾಯ ಮಾಡ್ಬೋದು ಅನ್ನೋದನ್ನ ಯೋಚನೆ ಮಾಡ್ರಮ್ಮ. ಇವಾಗ AI ಯೂಸ್ ಇದೆ, ಸೊ ಅದನ್ನು ನಾವು ಚೆನ್ನಾಗಿ ಮಾಡ್ಕೊಬಹುದು ಟೂಲ್ಸ್ ನ. ಏನೇನು ಆಪರ್ಚುನಿಟೀಸ್ ಇದೆ, ಈಗ ಮೊದ್ಲಷ್ಟು ಕಷ್ಟಪಡೋಗಿರಲ್ಲ, ಈಗ ಅದನ್ನ ನೀವು ಹೇಗ್ ಯೂಸ್ ಮಾಡ್ಕೋಬಹುದು ಅಂತ. ಅದನ್ನೆಲ್ಲ ನೀವು ಸ್ವಲ್ಪ ಗೈಡ್ ಮಾಡಿದ್ರಿ. ಈಗ ಆಲ್ರೆಡಿ ಅಡ್ವಾನ್ಸ್ ಆಗಿ ನೀವೆಲ್ಲ ಅದ್ರಲ್ಲಿ ಇರೋದ್ರಿಂದ ಹಿಂದೆ ಬರುವಂತ ಮಕ್ಕಳನ್ನ ಅದನ್ನ ಬೇರೆ ಬೇರೆ ಕಡೆ ಎಲ್ಲಿ ಉಪಯೋಗಿಸ್ಕೋಬಹುದು ಅಂತ. ಸೊ ಎಜುಕೇಶನ್ ಇರ್ಬೋದು, ಒಂದು ಪ್ರೊಫೆಷನ್ ಬಿಲ್ಡಿಂಗ್ ಇರ್ಬೋದು, ಅಥವಾ ಯಾವ್ದೋ ಸ್ಕಿಲ್ ಡೆವಲಪ್ಮೆಂಟ್ ಇರ್ಬೋದು. ಸೊ ಓವರ್ ಆಲಿ ಸಂಪೂರ್ಣವಾಗಿ ಒಂದು ಪರ್ಸನ್ ಮತ್ತೆ ಪರ್ಸನಾಲಿಟಿ ಎರಡನ್ನೂ ಪೂರಕವಾಗಿ ಡೆವಲಪ್ ಮಾಡೋದಕ್ಕೆ ಏನನ್ನೆಲ್ಲ ಬಳಸ್ಕೋಬೇಕು ಅನ್ನೋದ್ರ ಕಡೆ ಕೆಲಸ ಮಾಡ್ರಿ. ಸೊ ಗ್ರೂಪ್ ಅಲ್ಲಿ ಅಷ್ಟನ್ನು ಇಟ್ಕೊಂಡು ಅದಕ್ಕೊಂದು ಸ್ಪಿರಿಚುವಲ್ ಟಚ್ ಕೊಟ್ಕೊಂಡ್ರೆ ಅದು ಕಂಪ್ಲೀಟ್ನೆಸ್ ಆಗುತ್ತೆ. ಈಗ ಯಾವುದೇ ಒಂದಕ್ಕಾಗಿ ಸ್ವಲ್ಪ ಲ್ಯಾಗ್ ಆದ್ವಿ ಅಂದ್ರೆ ಕಷ್ಟ ಆಗುತ್ತೆ ಈ ಜನರೇಷನ್ ಅಲ್ಲಿ ಸ್ವಲ್ಪ ಬದುಕುವಂಥದ್ದು. ಹಾಗಾಗಿ ಸಮಗ್ರವಾಗಿ ತಗೊಂಡು ಹೋಗ್ಬೇಕು ಅದನ್ನ. ಮತ್ತೇನಾದ್ರೂ ಇದೆಯಮ್ಮ ಶೇರ್ ಮಾಡ್ಕೊಳ್ಳುವಂಥದ್ದು? ಇಲ್ಲ ಗುರುಜಿ, ಅಟ್ಲೀಸ್ಟ್ ನೀವು ವೀಕ್ಲಿ ಎಷ್ಟು ಅವರ್ಸ್ ಸ್ವಲ್ಪ ಕಾಂಟ್ರಿಬ್ಯೂಟ್ ಮಾಡ್ಬೋದು ಅಂತ ಗೊತ್ತಾದ್ರೆ ಸಜೆಷನ್ಸ್ ಕೊಡೋದ್ರಲ್ಲಿ ಸ್ವಲ್ಪ ಹೆಲ್ಪ್ ಆಗುತ್ತೆ. ಅಂದ್ರೆ ಈಗೇನೋ ಒಂದು ಅದಕ್ಕೋಗಿ ಸಿದ್ಧ ಮಾಡ್ಕೊಂಡು ಗೋಲ್ ಸೆಟ್ಟಿಂಗ್ ಅಂತ ಅಂದ್ವಿ, ಈ ಗೋಲ್ ಸೆಟ್ಟಿಂಗ್ ನಾವೇ ಮಾಡ್ಕೊಳ್ಳೋಂಥದ್ದು ಹೇಗೆ, ಸೊ ಅಥವಾ ಅದಕ್ಕೆ ಬೇಕಾದಂಥದ್ದು ಯಾರ್ಯಾರಿಂದ ಏನೇನ್ ಕೇಳ್ಬೋದು. ಈಗ ನಿನ್ನ ವಾಟ್ ಯು ಆರ್ ಎಕ್ವಿಪ್ಡ್ ಅಂತ ಗೊತ್ತಾದ್ರೆ ನಿನ್ನಲ್ಲಿ ಏನೇನಿದೆ ಅನ್ನೋಂಥದ್ದು ಗೊತ್ತಾದ್ರೆ ಈಗ ಇನ್ನು ಏನ್ ಬೇಕಾಗಿದೆ ಅನ್ನೋದು ತಿಳಿಸ್ಬೋದಲ್ಲಮ್ಮ, ಅದೊಂದ್ ಸ್ವಲ್ಪ ಇರುತ್ತೆ. ಹಾಗಾಗಿ ಗ್ರೂಪ್ ಅಲ್ಲಿ ಅಥವಾ ನೋಡೋಣ, ಇಂಡಿವಿಜುವಲ್ ನೀವು ಮೆಸೇಜ್ ಮಾಡಿದ್ರು ಕೂಡ ಅದ್ರಲ್ಲಿ ಏನ್ ಚೇಂಜಸ್ ತರಬೇಕು ಅನ್ನೋದನ್ನ ನೋಡ್ಕೊಂಡು ಆ ತರದ ಪಾಯಿಂಟ್ಸ್ ಸೆಟ್ ಮಾಡೋಣ. ಈ ತರ ಎಲ್ರು ಒಂದೊಂದು ಪಾಯಿಂಟ್ ರೈಸ್ ಮಾಡಿದ್ರೆ ಚೆನ್ನಾಗಿರುತ್ತಪ್ಪ. ಒಂದು ಫೋಕಸ್ ಆಯ್ತು, ಪರ್ಸನಾಲಿಟಿ ಆಯ್ತು, ಆಮೇಲೆ ಗೋಲ್ ಸೆಟ್ಟಿಂಗ್ ಅಂತ ಆಯ್ತು, ಈಗ ಹ್ಯಾಬಿಟ್ಸ್ ನ ಬ್ರೇಕ್ ಮಾಡುವಂಥದ್ದು ಮಾತಾಡಿ ಇದ್ರ ಬಗ್ಗೆನೆ ಒಂದಷ್ಟು ಪಾಯಿಂಟ್ಸ್ ನ ವರ್ಕ್ ಮಾಡೋಣ. ಅಂದ್ರೆ ತುಂಬಾ ಎಸೆನ್ಸ್ ಏನಿದೆಯೋ ಅದ್ರ ಬಗ್ಗೆ ಖಂಡಿತವಾಗೂ ವರ್ಕ್ ಮಾಡೋಣ. ಥ್ಯಾಂಕ್ ಯು ಮಾ, ಥ್ಯಾಂಕ್ ಯು ಸೋ ಮಚ್. ಶಮಂತ್ ಮಾತಾಡ್ತೀಯಪ್ಪ? ಬ್ಯಾಂಡ್ ಬಿಡ್ತೀನಿ, ಪ್ರಾಬ್ಲಮ್ ಇದೆ, ಮಾತಾಡಕ್ ಆಗಲ್ಲ ಅಂತ ಇದ್ರೆ ಸರಿ. ಗುರುಜಿ ನಮಸ್ತೆ. ಕರಿಯಲ್ ನಮಸ್ತೆಪ್ಪ. ನಮಸ್ತೆ ಗುರುಜಿ. ತುಂಬಾ ಟೈಮಲ್ಲಿ ನಾವ್ ಏನ್ ಮಾಡ್ಬೇಕು ಅನ್ನೋದು ಮರ್ತು ಬಿಟ್ಟಿರ್ತೀವಿ. ಬೇರೆ ವಿಷಯ ಕೇಳ್ಕೊಂಡ್ ಬೇರೆದ್ನೇ ಮಾಡ್ತಾ ಇರ್ತೀವಿ. ಸೊ ಗುರುಜಿ ಅವ್ರದ್ದು ವಿವೇಕಯುತ ಬದುಕಿಗೆ ಸರಳ ಸೂತ್ರಗಳು ಅನ್ನೋ ಒಂದು ವಿಡಿಯೋ ಇದೆ. ಅದನ್ನ ಡೈಲಿ ಕೇಳ್ತಾ ಇದ್ರೆ ಮತ್ತೆ ಮತ್ತೆ ನಮ್ ತಲೆಗೆ ಹೋಗ್ತಾ ಅದ್ರಲ್ಲಿ ಸ್ವಲ್ಪ ಹೆಲ್ಪ್ ಆಗತ್ತೆ ಅಂತ ಅನ್ಸುತ್ತೆ ಗುರುಜಿ. ಸೊ ಈ ತರ ನಿಮಗೆ ಯಾವ್ದು ನನಗೆ ಸರಿ ಅನ್ಸಿದೆಯೋ, ಈಗ ತುಂಬಾ ಸಲ ವಿಡಿಯೋಗಳನ್ನ ಕೇಳಿರೋರು ಸಾಕಷ್ಟು ಜನ ಇದ್ದೀರಾ ಈಗ ಇದ್ರಲ್ಲಿ.
ನೀವಿರ್ಬೋದು, ರಾಜಭಕ್ಷ ಇರ್ಬೋದು, ಅಥವಾ ಇನ್ನೂ ಸಾಕಷ್ಟು ಜನ. ಆಮೇಲೆ 5 ವರ್ಷದಿಂದ ಸತತವಾಗಿ ಧ್ಯಾನ ಕ್ಲಾಸ್ ಅನ್ನ ಮಾಡ್ಕೊಂಡ್ ಬರ್ತಾ ಇರೋಂತ ಕೆಲವರು. ಸೊ ಇದು ಜೀವನಕ್ಕೆ ಬಹಳ ಅಗತ್ಯ ಇದೆ ಅಂತ ನಿಮಗೆ ಬಹಳ ಚೆನ್ನಾಗ್ ಅನ್ಸಿರುತ್ತೆ, ಅಥವಾ ನೀವೇ ಕೇಳುವಾಗ ಇದು ಬಹಳ ಒಳ್ಳೆ ಪಾಯಿಂಟ್ ಅಂತ ಏನಿದೆಯಾ ಅದನ್ನ ಆ ಸ್ಮಾಲ್ ಕ್ಲಿಪ್ಸ್ ಆಗಿರ್ಬೋದು ಅಥವಾ ವಿಡಿಯೋಸ್ನಾಗಿರ್ಬೋದು ಅದನ್ನ ಮಾರ್ಕ್ ಮಾಡ್ಬಿಟ್ಟು ಪಿನ್ ಮಾಡಿ ಗ್ರೂಪ್ ಅಲ್ಲಿ ಕಳಿಸಿದ್ರೆ ಅದಕ್ಕೊಂದು ಒಂದು ಪಿನ್ ಮಾಡಿ ಕೋಟ್ ಮಾಡ್ಬೇಕಲ್ಲಿ, ನೋಡಿ ಈ ತರ ಪಾಯಿಂಟ್ಸ್ ಎಲ್ಲ ಕವರ್ ಆಗಿದೆ, ದಯಮಾಡಿ ಇದನ್ನ ಕೇಳಿ ಅಂತ. ಸೊ ಆಮೇಲೆ ಅದನ್ನ ಎಲ್ಲೆಲ್ಲಿ ಏನೇನಿದೆ ಅನ್ನೋದು ಹೊಸಬ್ರಿಗಾಗಿರ್ಬೋದು ಅಥವಾ ಆಗಾಗ ಭೇಟಿ ಮಾಡುವಂತವ್ರಿಗೆ ಗೊತ್ತಿರೋದಿಲ್ಲ. ನೀವು ಸತತವಾಗಿ ಮತ್ತೆ ಮತ್ತೆ ಕೇಳಿರೋಂಥವ್ರು ಸಾಧ್ಯವಾದ್ರೆ ಆ ಕ್ಲಿಪ್ಸ್ ಅನ್ನು ಒಂದು 5 ನಿಮಿಷ 10 ನಿಮಿಷದ ಕ್ಲಿಪ್ಗಳನ್ನ ಕಟ್ ಮಾಡಿಕೊಂಡು ಅದನ್ನ ಪ್ಲೇಸ್ ಮಾಡಿದ್ರೆ ಗ್ರೂಪ್ ಅಲ್ಲಿ ಅದು ಕೂಡ ಸಹಾಯ ಆಗುತ್ತಪ್ಪ. ಸೊ ಗುಡ್ ಪಾಯಿಂಟ್ ಅದು. ಯಾಕೆಂದ್ರೆ ಮತ್ತೆ ಕೇಳಿರ್ತೀರಲ್ವಾ, ಸೊ ನಿಮಗೆ ಗೊತ್ತಿರುತ್ತೆ ಅದು. ಥ್ಯಾಂಕ್ ಯು. ನಮಸ್ತೆ ಗುರುಜಿ. ಶಮಂತು, career related counseling for all the student along with the overall personality development aligned with career ಅಂತ ಇದೊಂದು ಪಾಯಿಂಟ್ ಹಾಕಿದ್ದಾರೆ. ಸೊ ಖಂಡಿತವಾಗ್ಲೂ ಅದನ್ನ ಕನ್ಸಿಡರ್ ಮಾಡಿ ಅದ್ರ ಬಗ್ಗೆ ಮಾಡೋಣ. ಸೊ ಯಾರು ಎಲ್ಲಿಗೆ ಫಿಟ್ ಆಗ್ತಾರೆ, ಈ ಅಸೆಸ್ಮೆಂಟ್ ನ ಪ್ರಾರಂಭದಿಂದಾನೇ ಮಾಡ್ಕೊಂಡ್ರೆ ಹೈಲಿ ಇಂಟೆಲಿಜೆಂಟ್ ಸ್ಟೂಡೆಂಟ್ಸ್ ಇದ್ರೆ ಅವ್ರನ್ನ ಒಂಥರ ಕರ್ಕೊಂಡು ಹೋಗ್ಬೋದು. ಸೊ ನಾರ್ಮಲ್ ಆಗಿದ್ದಾಗ ಅವ್ರನ್ನ ಬೇರೆ ತರ ಟ್ಯೂನ್ ಮಾಡ್ಕೋಬೇಕಾಗುತ್ತೆ, ಅಥವಾ ವೇರ್ ಹಿ ವಿಲ್ ಫಿಟ್ ಅನ್ನೋದನ್ನ ಅವನು ಅರ್ಥ ಮಾಡ್ಕೊಂಡು ಸಜೆಷನ್ಸ್ ತಗೊಂಡು ಅಂತ ಇದ್ರಲ್ಲಿ ಪ್ಲೇಸ್ ಆದ್ರೆ ಸೊ ತುಂಬಾ ಸಾರ್ಥಕವಾದ ಜೀವನ ಮಾಡೋದಕ್ಕೆ ಸಾಧ್ಯ ಇದೆ. ಖಂಡಿತ ಅದನ್ನ ಮಾಡೋಣಪ್ಪ, ಅದ್ರ ಬಗ್ಗೆ ಚಿಂತನೆ ಇದೆ. ಕೀರ್ತಿ ಏನಾದ್ರು ಮಾತಾಡ್ತೀಯಮ್ಮ? ಹೇಳಪ್ಪ. ಗುರುಜಿ, ಅದೇ ಈಗ ಬೇಸಿಕಲಿ ಕಮ್ಯುನಿಕೇಶನ್ ಎಲ್ಲರ ಲೈಫಲ್ಲೂ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಗುರುಜಿ. ಅದನ್ನ ಮಾತಾಡಿದೀವಪ್ಪ. ಅದನ್ನ ಈಗ ಬಾಲ್ಯದಿಂದನೇ ಅದನ್ನ ರೂಢಿಸ್ಬೇಕು ಅಂತ ಹೇಳ್ಕೊಂಡಿದೀವಿ. ಈಗ ಅದ್ರ ಕಮ್ಯುನಿಕೇಶನ್ದು ಅದೊಂದು ಸಬ್ಜೆಕ್ಟ್ ಇದೆ, ಅದನ್ನು ಸೊ ಮೊನ್ನೆ ಮಾತಾಡ್ಕೊಂಡಿದೀವಿ ಅದನ್ನ. ಈಗ ತನಗಿನ್ನ ಚಿಕ್ಕವ್ರ ಜೊತೆಲಿ ಹೇಗ್ ಮಾತಾಡ್ಬೇಕು, ಸೊ ತನ್ನ ಸರಿಯಾದವ್ರ ಜೊತೆಲಿ ಹೇಗ್ ಮಾತಾಡ್ಬೇಕು, ಮತ್ತೆ ಹಿರಿಯರ ಜೊತೆಲಿ ಹೇಗ್ ಮಾತಾಡ್ಬೇಕು, ವ್ಯವಹಾರದಲ್ಲಿ ಅಥವಾ ಸಂಬಂಧಗಳಲ್ಲಿ ಅಂದ್ಕೊಂಡಿದ್ದನ್ನ ಅದೇ ರೀತಿ ಡೆಲಿವರ್ ಮಾಡೋದಕ್ಕೆ ಏನೇನೆಲ್ಲ ಯುಕ್ತಿಗಳು, ಸೊ ಮತ್ತೆ ಎದುರವನಿಗೆ ಅರ್ಥ ಮಾಡಿಸುವಂತ ಒಂದು ಯುಕ್ತಿಗಳು, ಇದನ್ನೆಲ್ಲ ಕವರ್ ಮಾಡ್ಬೇಕು ಅಂತ ಇದೆ ಅದರಲ್ಲಿ. ಬಿಹೇವಿಯರ್ ಮತ್ತೆ ಕಮ್ಯುನಿಕೇಶನ್, ಪರ್ಸನಾಲಿಟಿ ಡೆವಲಪ್ಮೆಂಟ್ ಅಲ್ಲಿ ಇದೊಂದು ಮೇಜರ್ ಪಾಯಿಂಟ್. ಇದು ಅಂದ್ರೆ ಮೇಜರ್ ಸಬ್ಜೆಕ್ಟ್. ಇದು ಕವರ್ ಆಗುತ್ತಪ್ಪ, ಖಂಡಿತವಾಗ್ಲೂ ಕವರ್ ಆಗುತ್ತೆ. ಸೊ ಇದನ್ನ ಏನೇನೆಲ್ಲ ಪಾಯಿಂಟ್ಸ್ ಇನ್ಕ್ಲೂಡ್ ಮಾಡ್ಬೇಕು ಅಂತ ಎಲ್ರು ಸೇರ್ಕೊಂಡು ಅದನ್ನ ಮಾಡೋಣ ಅದನ್ನ. ಸೊ ಇದೊಂದು ಪಾಯಿಂಟ್ ನೋಟ್ ಮಾಡ್ಕೋಬೇಕು. ನೀನು ಈ ತರದ ಪಾಯಿಂಟ್ಗಳನ್ನ ಲಿಸ್ಟ್ ಮಾಡಿ ಎಲ್ಲಾರನ್ನು, ಪ್ರತಿಯೊಬ್ರು. ಲಾಸ್ಟ್ ಟೈಮ್ ಹೇಳಿದ್ವಿ ಅದನ್ನ ಇಲ್ಲಿಗೆ ಮೀಟಿಂಗ್ ಸೇರಿದಂಗ್ ಮಾಡ್ಕೊಳ್ಳಿ ಅಂತ. ಸೊ ಏನೇನು ಎಸೆನ್ಸ್ ಇದೆಯೋ ಅದನ್ನೆಲ್ಲ ಸ್ವಲ್ಪ ಲಿಸ್ಟ್ ಮಾಡ್ಕೊಂಡ್ರೆ ಅದ್ರ ಬಗ್ಗೆ ಕೆಲಸ ಮಾಡೋಣ. ಆಯ್ತಪ್ಪ, ಸಂತೋಷ. ನಮಸ್ತೆ. ನಮಸ್ತೆ ಗುರು. ನಮಸ್ತೆ ಅಮ್ಮ. ಗುರುಜಿ, ಎಲ್ರು ಹೇಳ್ದಾಗೆ ಸೊ ಫೋಕಸ್, ಗೋಲ್ ಎಲ್ಲದ್ರ ಬಗ್ಗೆ ಮಾತಾಡಿದ್ದಾರೆ ಆಲ್ರೆಡಿ. ಸೊ ನಾನೇನ್ ಅನ್ಕೊಂತಿದೀನಿ ಅಂದ್ರೆ ಹೆಲ್ತ್ ಇಸ್ ಆಲ್ಸೋ ಇಂಪಾರ್ಟೆಂಟ್ ಗುರುಜಿ, ಇತ್ತೀಚೆಗೆ ಇರೋ ಎನ್ವಿರಾನ್ಮೆಂಟ್ಸ್ ಅಲ್ಲೆಲ್ಲ. ಸೊ ನನ್ ಸಜೆಷನ್ ಅದನ್ನ ನಾವು ಹೇಳ್ತಾ ಇದೀವಮ್ಮ. ಅದನ್ನ ಪೂರ್ತಿ ಪೇರೆಂಟಲ್ ಸೈಡ್ ಗೆ ಪ್ರೋಗ್ರಾಮ್ ಇದೆ ಅದು. ಓಕೆ, ಅದನ್ನ ಎವ್ರಿ ವೀಕ್ ಪ್ರೋಗ್ರಾಮ್ ಅಂತ ಅದನ್ನ ಟೇಕ್ ಚಾಲೆಂಜ್ ಅನ್ನೋ ಕಾನ್ಸೆಪ್ಟ್ ಅಲ್ಲಿ ಅದನ್ನ ಅಡಾಪ್ಟ್ ಮಾಡ್ಬೇಕು ಅಂತ ಅನ್ಕೊಂಡಿದೀವಿ. ಈಗ ಹೆಲ್ತ್ ಅಂದ್ರೆ ಬರೀ ಊಟದಿಂದ ಬರೋದಿಲ್ಲ. ಓಕೆ, ಗುಡ್ ಸ್ಲೀಪ್ ಇಂದ ಶುರುವಾಗುತ್ತೆ ಅಂತ ಅನ್ಕೋಣ. ಈಗ ಮೊದಲನೇದಾಗಿ ಸೊ ಸ್ಟಾರ್ಟ್ ಆದಾಗ ಹೇಳ್ತಾ ಇದ್ವಿ, ಈಗ ಅಟ್ಲೀಸ್ಟ್ ಈಗ 10 ಗಂಟೆಗೆ ಎಲ್ರು ಮಲಗ್ಬೇಕು. ಸೊ ಯಾರು ಮೊಬೈಲ್ ಬಳಸಬಾರ್ದು. 9:30 ಅಂದ್ರೆ 9 ಗಂಟೆಗೆಲ್ಲ ಮೊಬೈಲ್, ಮಲಗೋದಕ್ಕಿಂತ 1 ಗಂಟೆ ಮುಂಚೆ ಮೊಬೈಲ್ ಅನ್ನ ಏನಂತೀರಿ ಅದನ್ನ, ಕಬೋರ್ಡ್ ತರ, ಮೊಬೈಲ್ ಕಬೋರ್ಡ್ ಅಂತ ಮಾಡಿ ಅಲ್ಲಿ ಇಟ್ಬಿಡ್ಬೇಕು ಅದನ್ನ.
ಸೊ ಆಮೇಲೆ ಅದನ್ನ ಅಡಾಪ್ಟ್ ಮಾಡಿಸ್ಬೇಕು. ಯಾವ ತರ ಈಗ ನಮ್ಮ ಮನೆಯಲ್ಲಿ 8:30 ಮೇಲೆ ಯಾರು ಕಾಲ್ ರಿಸೀವ್ ಮಾಡೋದಿಲ್ಲ, ಯಾರು ವಾಟ್ಸಪ್ ಸ್ಟೇಟಸ್ ನೋಡೋದಿಲ್ಲ, ಅಥವಾ ನಾವು ವಾಟ್ಸಪ್ ಸ್ಟೇಟಸ್ ಹಾಕೋದಿಲ್ಲ ಅಂತ. ಸೊ ಈ ತರ ಗುಡ್ ರೂಟೀನ್ಸ್ ನ ಸೆಟ್ ಮಾಡೋದ್ರಿಂದ ಇದೆಲ್ಲ ಸಾಧ್ಯತೆ ಇದೆ. ಹೆಲ್ತ್ ಅಂದ್ರೆ ಬರೀ ಒಂದ್ರಿಂದ ಬಂದ್ಬಿಡುತ್ತೆ ಅಂತ ಇಲ್ಲ. ಸೊ ಓವರ್ ಅಲ್ಲಿ ಅಂದ್ರೆ ಒಂದು ಮಗು ಹಡಿಯೋತ್ತಾಗಿಂದನೂ ಹೆಲ್ತ್ ಇದೆ ಅದು. ಸೊ ಬರ್ತಲ್ಲೇ ನೀವು ಆತರ ಪ್ರಾಬ್ಲಮ್ ಅಂದ್ರೆ ಆರ್ಗನ್ಸ್ ಅನ್ಡೆವಲಪ್ ಆಗಿರುವಂತ ಮಕ್ಕಳಿಗೆ ಜನ್ಮ ಕೊಟ್ಟು ಈಗ ಅಲ್ಲಿ ಹೆಲ್ತ್ ಬರ್ಬೇಕು ಅಂದ್ರೆ ಸಾಧ್ಯ ಆಗೋದಿಲ್ಲ. ಸೊ ಇದನ್ನ ತುಂಬಾ ಬ್ರಾಡರ್ ಸ್ಪೆಕ್ಟ್ರಮ್ ಅಲ್ಲಿ ನೋಡ್ಬೇಕು. ಖಂಡಿತವಾಗ್ಲೂನು ಅದು ಫಸ್ಟ್ ಪ್ರಿಯಾರಿಟಿನೇ ಅದು. ಸೊ ಹೆಲ್ತ್ ಚೆನ್ನಾಗಿರ್ಬೇಕು. ಆ ಹೆಲ್ತ್ ಚೆನ್ನಾಗಿದ್ರಷ್ಟೇ ಇನ್ನು ಪರ್ಸನಾಲಿಟಿ ಆಮೇಲೆ ಇನ್ನೇನು ಉಳಿದದೆಲ್ಲ ಅದ್ರ ಮೇಲೆ ಡೆವಲಪ್ ಮಾಡೋದಕ್ಕಾಗೋದು. ಸೊ ಹೆಲ್ತ್ ಅನ್ನೋದು ಯಾವ್ಯಾವ ರೀತಿಯಿಂದ ಬರ್ತದೆ ಅಂತ, ಸೊ ಆಹಾರದಿಂದ, ಸೊ ನಾವಿರೋಂತ ಲೈಫ್ ಸ್ಟೈಲ್ ಇಂದ, ಸೊ ಮತ್ತೆ ನಮ್ಮ ಯೋಚನೆಗಳು, ಆಮೇಲೆ ಸ್ಟೇಟ್ ಆಫ್ ಬೀಯಿಂಗ್, ಸೊ ಯಾವ ತರ ಮನಸ್ಥಿತಿಲಿ ಇದೀವಿ, ಇದಿಷ್ಟು ಕೂಡ ಅವ್ರ ಮೇಲೆ ಪರಿಣಾಮ ಬೀರುತ್ತೆ. ಸೊ ಯೌವನದಲ್ಲಿ ಇವೇನು ಗೊತ್ತಾಗಲ್ಲ, ಆದ್ರೆ ಸ್ವಲ್ಪ ಸಂದರ್ಭ ಕಳೆದಂಗೆಲ್ಲ ತುಂಬಾ ಇಂಪ್ಯಾಕ್ಟ್ ಆಗುತ್ತೆ. ಸೊ ಇವೆಲ್ಲ ಬ್ರಾಡರ್ ಆಸ್ಪೆಕ್ಟ್ ಅಲ್ಲಿ ಇಂಪ್ಲಿಮೆಂಟೇಶನ್ ಮಾಡ್ಬೇಕು, ಬಟ್ ಡಿಸ್ಕಸ್ ಆಗ್ಬೇಕು, ಖಂಡಿತವಾಗ್ಲೂ ಡಿಸ್ಕಸ್ ಆಗ್ಬೇಕು. ಈಗ ಫುಡ್ ಮೆಂಟಲ್ ಹೆಲ್ತ್ ಮೇಲೆ ಹೇಗೆ ಎಫೆಕ್ಟ್ ಆಗುತ್ತೆ, ಅದತ್ರ ಮೆಂಟಲ್ ಹೆಲ್ತ್ ಬಾಡಿನ ಹೇಗೆ ಅಪ್ಸೆಟ್ ಮಾಡುತ್ತೆ, ಸೊ ಈ ಎಲ್ಲಾ ಆಸ್ಪೆಕ್ಟ್ಸ್ ನ ಬ್ರಾಡರ್ ಸ್ಪೆಕ್ಟ್ರಮ್ ಅಲ್ಲಿ ಡಿಸ್ಕಸ್ ಮಾಡಿ, ಸೊ ಅದಕ್ಕೊಂದು ನಿಯಮಗಳು ಹಾಕೋಬೇಕು, ಈ ತರ ಇರ್ಬೇಕು, ಈ ತರ ಇರ್ಬೇಕು ಅಂತ. ಅವೇರ್ನೆಸ್ ಫಸ್ಟ್ ಪೇರೆಂಟ್ಸ್ ಬಂದ್ರೆ ಅದನ್ನ ಇನ್ನು ಉಳಿದಂತ ಮಕ್ಳಿಗೆ ಹೇಳಕ್ ಸಾಧ್ಯ ಇದೆ. ಈಗ ನೀವು ಟ್ರೈನೀಸ್ ಏನಿದ್ರ ಅಥವಾ ಟ್ರೈನರ್ಸ್ ಏನಿದ್ರ, ನೀವುಗಳು ಇದ್ರ ಬಗ್ಗೆ ಪೂರ್ತಿಯಾಗಿ ತಿಳ್ಕೊಬೇಕು. ಇದೊಂದು ಕಾನ್ಸೆಪ್ಟ್ ಆಡ್ ಮಾಡ್ಕೋಬೇಕು, ಇದನ್ನ ಹೆಲ್ತ್ ಅನ್ನೋಂಥದ್ದು. ಸೊ ಯಾವುದು ಫಿಸಿಕಲ್ ಅಂಡ್ ಮೆಂಟಲ್ ಹೆಲ್ತ್, ಈ ಎರಡನ್ನು ಆಡ್ ಮಾಡ್ಕೊಂಡು ಇದ್ರ ಬಗ್ಗೆ ಪೂರ್ತಿಯಾಗಿ ತಿಳ್ಕೊಳ್ಳೋಣ. ಥ್ಯಾಂಕ್ ಯು ಪಾಯಿಂಟ್ ರೈಸ್ ಮಾಡಿದಕ್ಕೆ. ನಂದೊಂದು ಚಿಕ್ಕ ಸಜೆಷನ್ ಇರೋದು ಅಂದ್ರೆ, ಈಗ ಪೇರೆಂಟ್ಸ್ ಮಾಡೋದು ಆಬ್ವಿಯಸ್ಲಿ ಇದೆ, ಬಟ್ ನಮ್ ಕಡೆಯಿಂದ ಅಟ್ಲೀಸ್ಟ್ ಈಗ ಎಲ್ರಿಗೂ ಫೋನ್ಸ್ ಇದೆ ಗುರುಜಿ. ಸೊ ನಾವು ಸ್ಟೆಪ್ ಟ್ರ್ಯಾಕರ್ ಅನ್ನೋದು ಇದೆ, ಲೈಕ್ ಚಿಕ್ಕದಾಗಿ 2000 ಸ್ಟೆಪ್ಸ್, 3000 ಸ್ಟೆಪ್ಸ್ ಇದೇನಾಗುತ್ತೆ ಅಂದ್ರೆ, ಈಗ ಅಷ್ಟು ಬರ್ಡನ್ಸ್ ನ ಒಂದೇ ಸಲ ಹಾಕಿದ್ರೆ ಯಾವ್ದು ಫಾಲೋ ಮಾಡೋದಿಲ್ಲ ಇವರು. ಸೊ ಅದಕ್ಕೆ ಚಾಲೆಂಜ್ ಆಫ್ ದಿ ವೀಕ್ ಅಂತ ಈಗ ಒಂದೊಂದೇ ಆಸ್ಪೆಕ್ಟ್ ಅನ್ನ ಯಾವ್ದಕ್ ಪ್ರಿಫರೆನ್ಸ್ ಕೊಡ್ಬೇಕು ಅಂತ ನೋಡ್ಕೊಂಡು ಮಾಡ್ಕೊಂಡ್ ಬರ್ಬೇಕಾಗುತ್ತೆ. ಓಕೆ, ಈಗ ಹೆಲ್ತ್ ಅನ್ನೋದಕ್ಕೆ ಫಸ್ಟ್ ಪ್ರಿಫರೆನ್ಸ್ ಕೊಟ್ಕೊಂಡು ಈಗ ಅದಕ್ಕೆ ಬೇಕಾದಂತ ಚಾಲೆಂಜಸ್ ನ ಮಾಡ್ಕೊಂಡು ಹೋಗೋಣ ಅದನ್ನ. ಈಗ ಅರ್ಲಿ ಸ್ಲೀಪ್ ಅಂತ, ಮೊದಲು ಬೇಗ ನಿದ್ದೆ ಮಾಡ್ರಿ ಅನ್ನೋದ್ರಿಂದ ಶುರು ಮಾಡೋಣ. ಅದು ಬೇರೆ ಬೇರೆ ಇದ್ರಲ್ಲಿ ಆಂಗಲ್ ಅಲ್ಲಿ ಕವರ್ ಮಾಡ್ಬೋದು, ಅದು ಒಂದೇ ಅಂತಲ್ಲ. ಸೊ ಸಾಕಷ್ಟು ಆಂಗಲ್ಸ್ ಇದಾವೆ ಹೆಲ್ತ್ಗೆ, ಸೊ ಕವರ್ ಮಾಡೋಣ ಅದನ್ನ. ಆಯ್ತು, ಥ್ಯಾಂಕ್ ಯು. ಮತ್ತೆ ಯಾರಾದ್ರು ಹೇಳಿ. ಈಗ ಏನ್ ಟಾಸ್ಕ್ಗೆ ಇಂಪಾರ್ಟೆಂಟ್ ಕೊಡ್ಬೇಕೋ ಅದನ್ ಬಿಟ್ಟು ಬೇರೆ ಎಲ್ಲಾದ್ರೂ ಮಾಡ್ತಾ ಇರ್ತೀವ್ರಿ ಗುರುಜಿ. ಸೊ ಟಾಸ್ಕ್ ನ ಪ್ರಿಯೋರಿಟೈಸ್ ಮಾಡ್ಕೊಳ್ಳೋದು ಇಂಪಾರ್ಟೆಂಟ್ ರೀ ಗುರುಜಿ. ಅದೊಂದು ಪಾಯಿಂಟ್ ಬರ್ಕೊಮ್ಮ, ಹೌ ಟು ಪ್ರಿಯೋರಿಟೈಸ್ ದ ಟಾಸ್ಕ್ ಅನ್ನೋಂಥದ್ದು. ಸೊ ಓಕೆ, ಅದನ್ನ ಎಲಾಬ್ರೇಟ್ ಆಗಿ ಡಿಸ್ಕಸ್ ಮಾಡ್ಕೊಂಡು ಮಾಡೋಣ ಅದನ್ನ. ಆಯ್ತ್ರಿ ಗುರುಜಿ. ಆತರ ಪಾಯಿಂಟ್ಸ್ ಯಾರಾದ್ರೂ ರೈಸ್ ಮಾಡೋಗಿದ್ರೆ ಮಾಡ್ರಪ್ಪ, ಹೇಳ್ತಾ ಹೋಗಿ. ನೀವು ಬರ್ಕೊಂಡಿರೋದು ಆಮೇಲೆ ಈಗ ಅಲ್ದೇ ಇದ್ರು ಬರ್ದ್ಬಿಟ್ಟು ಆಮೇಲೆ ಮೆಸೇಜ್ ಮಾಡಿ ಮತ್ತೆ ಅದನ್ನ. ಬೇರೆ ಯಾರಾದ್ರೂ ಮಾತನಾಡ್ತಿರಪ್ಪ? ನಮಸ್ತೆ ಗುರುಜಿ. ನಮಸ್ತೆ, ಹೇಳಮ್ಮ. ಇದು ಈಗ ಪ್ರತಿಯೊಬ್ಬರಿಗೂ ಒಂದು ಹೆದರಿಕೆ ಅನ್ನೋದಿರತ್ತೆ, ಅದನ್ನ ನಾವು ತೆಗ್ದಿ ಕಾನ್ಫಿಡೆನ್ಸ್ ನ ಬಿಲ್ಡ್ ಮಾಡ್ಬೇಕು. ಸೊ ಫಿಯರ್ ಅನ್ನ, ಓಕೆ ಆಯ್ತಮ್ಮ, ಅದ್ರ ಬಗ್ಗೆನೂ ವರ್ಕ್ ಮಾಡೋಣ. ಸೊ ಓವರ್ಕಮಿಂಗ್ ದ ಫಿಯರ್. ಹಾಗೇನೆ ಈಗಿನ ಕಾಲದ ಮಕ್ಳಿಗೆ ಮಾತೃ ದೇವೋಭವ, ಪಿತೃ ದೇವೋಭವ, ಅತಿಥಿ ದೇವೋಭವ ಅನ್ನೋದ್ರ ಬಗ್ಗೆನೂ ಹೇಳ್ಬೇಕು. ಇವ್ರು ದೇವಗಳ ತರ ಇದ್ರೆ ದೇವತೆ ಭಾವ ಎಲ್ಲಿ ಬರುತ್ತಮ್ಮ? ಫಸ್ಟ್ ಪೇರೆಂಟ್ಸ್ ದೇವ್ರ ತರ ಇರ್ಬೇಕು. ಈಗ ಅವ್ರು ನೋಡಿದ್ರೆ ಕೈ ಮುಗಿಯೋ ತರ ಅನ್ಸ್ಬೇಕಲ್ವಾ? ಹೌದು.
ದೇವ್ರ ಸ್ವಭಾವಗಳನ್ನ ಇವ್ರು ರೂಢಿಸ್ಕೊಂಡ್ರೆ ಸೊ ಖಂಡಿತವಾಗ್ಲೂ ಅವರು ನಮಸ್ಕಾರ ಆಗ್ತಾರೆ. ಸೊ ಎರಡೂ ವ್ಯೂ ಅಲ್ಲಿ ಆಗ್ಬೇಕು. ಈಗ ನಮಸ್ಕಾರ ಮಾಡಿಸ್ಕೊಳ್ಳೋಂತ ಯೋಗ್ಯತೆ ಇವ್ರಿಗೆ ಇರ್ಬೇಕಲ್ಲ ಮೊದ್ಲು. ಸರಿ, ಧನ್ಯವಾದ. ಆಯ್ತು, ಥ್ಯಾಂಕ್ ಯು, ನಮಸ್ತೆ. ಮತ್ತೆ ಯಾರಾದ್ರೂ ಮಾತಾಡ್ತಿರಪ್ಪ? ಶಿವಲಿಲ್ಲ ಏನಾದ್ರು ಮಾತಾಡ್ತೀಮ್ಮ? ಅನ್ಮ್ಯೂಟ್ ಮಾಡ್ತೀಮ್ಮ ಶಿವಲಿಲ್ಲ. ಬಿಸಿ ಇದೆಯಾ ಗೊತ್ತಿಲ್ಲ. ಗುರುಜಿ ನಮಸ್ತೆ. 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 ಸೊ ಎಸ್ ಗುರುಜಿ, ಹೋಲ್ ಪ್ರೋಗ್ರಾಮ್ ಡೆಫಿನೆಟ್ಲಿ ಚೆನ್ನಾಗಿದೆ. ಇದನ್ನ ಜಸ್ಟ್ ಯೋಚನೆ ಮಾಡ್ತಾ ಇದ್ದೆ ಹೇಗೆ ಇಂಪ್ಲಿಮೆಂಟ್ ಮಾಡ್ತಾ ಹೋಗ್ಬೋದು ಅಂತ. ಸೊ ವಿ ನೀಡ್ ಟು ಐಡೆಂಟಿಫೈ ಬೇಸಿಕಲಿ ಟ್ರೈನರ್ಸ್ ಯಾರು ಅಂಡ್ ಯಾರಿಗ್ ನಾವು ಅಪ್ರೋಚ್ ಮಾಡ್ತಾ ಇದೀವಿ ಅಂಡ್ ಯಾರು ಟ್ರೈನ್ ಮಾಡೋದಕ್ಕೆ ಸೆಲೆಕ್ಟ್ ನೀವು ಮಾಡ್ತಾ ಇದ್ದೀರಾ ಅಂತ. ಸೊ ಅದಾದ್ಮೇಲೆ ಟ್ರೈನರ್ಸ್ಗೆ ನೀವು ಫಸ್ಟ್ ಬೇಸಿಕ್ ಥಿಂಗ್ಸ್ ಗಳನ್ನ ನೀವು ಅವರಿಗೆ ಟ್ರೈನ್ ಮಾಡಿದ್ರೆ ಸೊ ಒಂದು ಸ್ಟ್ರಕ್ಚರ್ ಇಸ್ ಆ ಏಜ್ ಕ್ಯಾಟಗರಿ ಅವ್ರಿಗೆ ಪರ್ಟಿಕ್ಯುಲರ್ ಯಾರನ್ನ ಅಡ್ರೆಸ್ ಮಾಡ್ತಿದೀವಿ, ಅವ್ರು ಫೇಸ್ ಮಾಡೋಂಥ ಚಾಲೆಂಜಸ್ ಏನು, ಯಾವ್ದನ್ನ ಇಮಿಡಿಯೇಟ್ ಆಗಿ ಅಡ್ರೆಸ್ ಮಾಡ್ಬೇಕು. ಇವಾಗ ನೀವು ಹೇಳಿ ಕೆಲವೊಂದನ್ನ ನಾವು ಚೇಂಜ್ ಮಾಡಕ್ ಆಗಲ್ಲ, ಅದು ಹುಡ್ದಾಯಿಂದ ಬಂದಿರುತ್ತೆ. ಸೊ ಯಾವ್ದನ್ನ ಇಮಿಡಿಯೇಟ್ ಅಡ್ರೆಸ್ ಮಾಡ್ಬೇಕು, ಯಾವ್ದನ್ನ ಗ್ರಾಜುವಲಿ ನಾವು ಸರಿ ಮಾಡ್ಬೇಕು, ಯಾವ್ದನ್ನ ಅಡ್ರೆಸ್ ಮಾಡಿದ್ರು ಮೇ ಬಿ ಅದು ಸರಿ ಹೋಗ್ಲಿಕ್ಕಿಲ್ಲ. ಈ ಡಿಫ್ರೆನ್ಸಿಯೇಷನ್ ನಾವು ಅದನ್ನ ಎಲ್ಲರೂ ಒಂದೊಂದು ತರ ಮಾಡೋ ಬದಲು ಲೆಟಸ್ ಫಿಕ್ಸ್ ಒಂದು ಪ್ಯಾರಾಮೀಟರ್ಸ್ ತರ ಕ್ವೆಶನರಿ ತರ ನಮ್ಮ ಹತ್ರನೇ ಒಂದು ರೆಡಿ ಇರಬೇಕು. ಒಂದ್ ಮಗುಗೆ ಇಬ್ರು ಮೆಂಟರ್ಸ್ ಅಥವಾ ಒಂದ್ ಮಗುಗೆ ಒಬ್ರು ಮೆಂಟರ್ ಅಂತ ಯಾರಿಗಾರು ಕೊಟ್ರೆ ಸೊ ಒಂದ್ ಕ್ವೆಶನರಿ ಫಿಕ್ಸ್ ಆಗಿರ್ಬೇಕು. ಬೇಸಿಕ್ ಥಿಂಗ್ ಮಗುನ ಅಸೆಸ್ ಮಾಡುವಾಗ ಇಂಟೆಲೆಕ್ಚುಲಿ ಹೇಗಿದೆ, ಫ್ಯಾಮಿಲಿ ಲೈಕ್ ಹೇಗಿದೆ, ಹೆಲ್ತ್ ವೈಸ್ ಹೇಗಿದೆ, ಇಂಟ್ರೆಸ್ಟ್ ಗಳು ಹೇಗಿದೆ, ಓವರ್ ಆಲ್ ನಾವು ಕ್ವೆಶನರಿ ಟಿಕ್ ಮಾಡ್ಕೊಂಡ್ರೆ ಸೊ ಎಲ್ರ ಹತ್ರನು ಒಂದೇ ಪ್ಯಾಟರ್ನ್ ರೆಡಿ ಆಗಿ ಹೋಗುತ್ತೆ. ಸೊ ಒಬ್ಬೊಬ್ರು ಒಂದೊಂದ್ ತರ ಕ್ವೆಶನರಿ ಇರಲ್ಲ. ಸೊ ಡಾಕ್ಯುಮೆಂಟ್ ಡೇಟಾ ಈಕ್ವಲ್ ಮೇಂಟೈನ್ ಆಗುತ್ತೆ. ಸೊ ಈ ತರ ಇದ್ ಬಂದ್ರೆ ನೆಕ್ಸ್ಟ್ ಆಕ್ಷನ್ ಶುಡ್ ಬಿ ಟೇಕನ್ ಲೈಕ್ ಈ ತರ ಅನ್ನೋದು ನಮ್ಮ ಹತ್ರ ಫ್ಲೋ ಚಾರ್ಟ್ ರೆಡಿ ಇರ್ಬೇಕು. ಸೊ ಅಂಡ್ ಬೇಸಿಕ್ ಮಿನಿಮಮ್ ಅಂದ್ರೂ ಎಷ್ಟು ಟೈಮ್ ಬೇಕು. ಫಾರ್ ಎಕ್ಸಾಂಪಲ್ ಒಂದು ಇಂಟೆಲೆಕ್ಚುಯಲ್ ಕೋಶೆಂಟ್ ಅಂತ ಬಂದ್ರೆ ಲೆಸ್ ದನ್ 5 ಬಂದ್ರೆ ಶುಡ್ ಗಿವ್ ಮೋರ್ ಟೈಮ್, ಆರ್ ಲೆಸ್ ದನ್ 7 ಬಂದ್ರೆ ಓಕೆ ಮಾಡರೇಟೆಡ್ ಟೈಮ್ ಕೊಡ್ಬೇಕು, 9 ಬಂದ್ರೆ ಓಕೆ ಇದನ್ನ ನಾವು ಮ್ಯಾನೇಜ್ ಮಾಡ್ತಾ ವಿಲ್ ಪಾರ್ನ ಇನ್ಕ್ರೀಸ್ ಮಾಡ್ಬೇಕಾ, ಅಲ್ಲಿ ಕೋಶೆಂಟ್ ಕಡಿಮೆ ಇದೆಯಾ. ಸೊ ಈ ಪ್ಯಾಟರ್ನ್ ಗಳು ಕ್ವೆಶನರೀಸ್ ನಮಗೆ ಡಿಸೈಡ್ ಆಗೋಗುತ್ತೆ. ಸೊ ಅಂಡ್ ಫ್ಲೋ ರೆಡಿ ಆದ್ರೆ ಎಷ್ಟು ಮಿನಿಮಮ್ ಟೈಮ್ ಕೊಡ್ಬೇಕು, 1 hour ವೀಕ್ಲಿ ಕೊಡ್ಲೇಬೇಕು. ಅದಾದ್ಮೇಲೆ ಮೆಸೇಜಿಂಗ್ ಕಾನ್ವರ್ಸೇಷನ್ ಅಲ್ಲಿ ಪೇರೆಂಟ್ಸ್ ಅವೈಲೇಬಲ್ ಇರ್ಬೇಕಾ, ಪೇರೆಂಟ್ಸ್ ಎಷ್ಟು ಇನ್ವಾಲ್ವ್ ಮಾಡ್ಬೇಕು, ಮಗುನ ಎಷ್ಟು ಇನ್ವಾಲ್ವ್ ಮಾಡ್ಬೇಕು, ದಿಸ್ ಎವ್ರಿಥಿಂಗ್ ವಿ ಶುಡ್ ಡೂ ಒಂದ್ ಪ್ರಾಪರ್ ಫ್ಲೋ, ಪ್ರಾಪರ್ SOP. ಅದನ್ನ ಬಿಟ್ಟು ಎಕ್ಸ್ಟ್ರಾ ಮಾಡೋದಾದ್ರೂ ಎಷ್ಟು ಸ್ಟ್ರೆಚ್ ಮಾಡ್ಬೇಕು ಅಷ್ಟೇ. ದೇರ್ ಶುಡ್ ಬಿ ಬೌಂಡ್ರಿ ಫಾರ್ ದ ಟ್ರೈನರ್. ಸೊ ದೇ ಶುಡ್ ನಾಟ್ ಕ್ರಾಸ್ ದ ಬೌಂಡ್ರಿ. ಅದಕ್ಕೆ ಟ್ರೈನರ್ ಫಸ್ಟ್ ಟ್ರೈನ್ ಮಾಡ್ಬೇಕು. I thought there should be boundary for the trainers too. ಸೊ ಇದ್ರ ಆಚೆ ನಮ್ ಟ್ರೈನರ್ಸ್ಗೂ ಇದು ಇರಲ್ಲ, ಕ್ರಾಸ್ ಮಾಡೋಕಿರಲ್ಲ. ಅಂಡ್ ನಿಮಗೆ ಯಾವಾಗ ರಿಪೋರ್ಟಿಂಗ್ ಮಾಡ್ಬೇಕು ಅಂಡ್ ಹೆಂಗೆ ಅಪ್ರೋಚಬಲ್ ಅದು ಹೇಗೆ. ಸೊ ದೀಸ್ ಥಿಂಗ್ಸ್ ವಿ ನೀಡ್ ಟು ಸೊ ಟ್ರೈನರ್ಸ್ ಡಿಸೈಡ್ ಆದ್ರೆ ಕ್ಯಾನ್ ಡಿಸ್ಕಸ್ ವಿತ್ ದೆಮ್ ಅಂತ ಈ ತರ ಮಾಡ್ಬೋದು ಅಂತ ಐ ವಾಸ್ ಥಿಂಕಿಂಗ್. ಹೌದು. ಸೊ ಇದು ಓವರ್ ಆಲ್ ಡೆವಲಪ್ಮೆಂಟ್ ಅಂತ ಕನ್ಸಿಡರ್ ಮಾಡ್ಬೇಕು. ಈಗ ಯಾವ್ದೋ ಒಂದು ಆಸ್ಪೆಕ್ಟ್ ಅಲ್ಲಿ ಅಷ್ಟೇ ಮಾಡ್ಬಿಟ್ಟೆ ಅಂತಂದ್ರೆ ಅದೇನು ಅಷ್ಟು ಹೆಲ್ಪ್ ಆಗಲ್ಲ. ಸೊ ಆಮೇಲೆ ಇವ್ರಿಗೂ ಗೊತ್ತಿರ್ಬೇಕು. ಈಗ ಟ್ರೈನರ್ಸ್ ಫಸ್ಟ್ ಟ್ರೈನ್ ಆಗ್ಬಿಟ್ರೆ ಸೊ ಅದಾದ್ಮೇಲೆ ನಿಧಾನವಾಗಿ ತಗೊಂಡೋಗೋದಕ್ಕೆ ಸಾಧ್ಯ ಇದೆ. ಈಗ ಡಾಟಾ ಸಿಗದಿದ್ದು ಏನು ವರ್ಕ್ ಮಾಡೋದಕ್ಕೆ ಆಗೋದಿಲ್ಲ. ಈಗ ಕಂಟಿನ್ಯೂಸ್ ಆಗಿ ಮೆಂಟರ್ಗಳು ಪೇರೆಂಟ್ ಸೈಡ್ ಇಂದ ಡಾಟಾ ತಗೋಬೇಕು, ಮತ್ತೆ ಯಾರನ್ನ ಟ್ರೈನಿಂಗ್ ಆಗಿ ತಗೋತಾ ಇದೆಯೋ ಅವ್ರನ್ನ ಕಂಟಿನ್ಯೂಸ್ ಆಗಿ ಅದರಿಂದ ಫೀಡ್ಬ್ಯಾಕ್ ತಗೊಂಡು ಅವನ ಇಂಟ್ರೆಸ್ಟ್ ಏನಿದೆ ಇದನ್ನೆಲ್ಲ 1 year ಪ್ರೋಗ್ರಾಮ್ ಅಂತ ಮಾಡ್ಕೋಬೇಕು. ಏನ್ ಇವತ್ತು ಸ್ಟಾರ್ಟ್ ಮಾಡ್ಬಿಟ್ವಿ, ನೆಕ್ಸ್ಟ್ ಏನಂತೀರ ನೆಕ್ಸ್ಟ್ ವೀಕಲ್ಲಿ ಎಲ್ಲ ಬಂದ್ಬಿಡ್ಬೇಕು. ಸೊ ಇದು ಯಾವ್ದು ಆಗೋದಿಲ್ಲ, ಆತರ ಮಾಡಬಾರ್ದು ಅದನ್ನ. ಸೊ ಆಮೇಲೆ ನಾವ್ ಅಂದ್ಕೊಂಡಿದ್ರಲ್ಲಿ ಒಂದು 10% ಗ್ರೋತ್ ಇದೆ ಅಂದ್ರೆ ವಿ ಶುಡ್ ಬಿ ಹ್ಯಾಪಿ. ಅದಕ್ಕೆ ಸೊ ಮೋರ್ ದನ್ ಸಫಿಶಿಯಂಟ್ ಇನ್ಫ್ಯಾಕ್ಟ್. ಸೊ ಅವ್ರು ಸಪೋರ್ಟ್ ಮಾಡ್ತಾರೆ ಅಂದ್ರೆ ಓಕೆ, ಅದಕ್ಕೆ ಪೂರಕವಾಗಿ ಮಾಡ್ಕೊಂಡು ಹೋಗೋಣ. ಬಟ್ ನೋಡೋಣ, ಅದನ್ನ ಬರೀ ಯಾವ್ದೋ ಒಂದ್ರಲ್ಲಿ ಇಂಟ್ರೆಸ್ಟ್ ತೋರಿಸ್ತಾರೆ, ಇನ್ನೊಂದನ್ನ ಬಿಟ್ಬಿಡ್ತಾರೆ. ಬಟ್ ಅದೆಲ್ಲ ಬೇಕಾಗಿದೆ ಅನ್ನೋದು. ಈ ಅಸೆಸ್ಮೆಂಟ್ ನ ಬೇಕಾದ್ರೆ ನಾವು ವಿಂಟರ್ ಅಥವಾ ಸಮ್ಮರ್ ಕ್ಯಾಂಪ್ ಅಂತ ಬರ್ತದೆ, ಸಾಕಷ್ಟು ಮಕ್ಕಳು ಇರ್ತಾರೆ ಅವಾಗ.
ಸೊ ಈ ಅಲ್ಲಿ ಇವರು ಟ್ರೈನರ್ಸ್ ಬಂದ್ರೆ, ಸೊ ಸ್ಪೆಷಲಿ ಏನಾದ್ರೂ ಸ್ಕಿಲ್ಸ್ ನ ಡೆವಲಪ್ ಮಾಡ್ಬೇಕು ಅನ್ನಂಗಿದ್ರೆ ನಿಮಗೆ ಅವೈಲಬಲ್ ಇರ್ತಾರೆ ಒನ್ ವೀಕ್ ಅಥವಾ 15 days, ಅದನ್ನ ಯುಟಿಲೈಸ್ ಮಾಡ್ಕೋಬಹುದು. 1 month ಟೈಮ್ ತಗೊಂಡ್ರೆ ಪರವಾಗಿಲ್ಲ. ಇವೆಲ್ಲ ನಾವೆಲ್ಲ ಏನೇನ್ ಬೇಕಾಗಿದೆ ಅಂತ ಈ ಪಾಯಿಂಟ್ಸ್ ಅನ್ನ ಇನ್ನೂ ಟೈಮ್ ತಗೊಳ್ಳಿ, ರಿಫೈನ್ ಮಾಡ್ಕೊಳ್ರಿ. ಒಂದು ಸಿಲಬೈ ತರ ನಾವು ಅಟ್ಲೀಸ್ಟ್ ಟ್ರೈನರ್ ಸಿಲಬೈ ಅಂತ ಮಾಡ್ಕೊಂಡ್ರೆ, ಸೊ ಆ ಲಿಮಿಟ್ಸ್ ಅಲ್ಲಿ ನಿಧಾನ ಮಾಡ್ಕೊಂಡು ಹೋಗೋಣ. ಆಮೇಲೆ ಯಾವ ಸ್ಟೆಪ್ ಅಲ್ಲಿ ಅದನ್ನ ಇಂಪ್ಲಿಮೆಂಟ್ ಮಾಡ್ತೀರಾ ಅನ್ನೋದು ನಿಮಗೂ ಕ್ಲಾರಿಟಿ ಇರ್ಬೇಕು. ಸೊ ಈಗ ಫಸ್ಟ್ ಸ್ಟೆಪ್ ಅಲ್ಲಿ ಏನ್ ಮಾಡ್ತಾ ಇದೀನಿ, ಸೆಕೆಂಡ್ ಸ್ಟೆಪ್ ಅಲ್ಲಿ ಏನ್ ಮಾಡ್ತಾ ಇದೀನಿ, ಅದಕ್ಕೆ ಸಪೋರ್ಟ್ ಸಿಗ್ಲಿಲ್ಲ ಅಂದ್ರೆ ಯಾವ ತರ ಸಪೋರ್ಟ್ ತಗೋಬೇಕಾಗುತ್ತೆ ಪೇರೆಂಟಲ್ ಸೈಡ್ ಇಂದ ಮತ್ತೆ ಮಗುವಿಂದ. ಸೊ ಈಗ ಫುಡ್ ಅಲ್ಲಿ ಏನೋ ವ್ಯತ್ಯಾಸ ಇದ್ರೆ ಮೆಂಟಲ್ ಇದ್ರ ಮೇಲೆ ಅದು ಇಂಪ್ಯಾಕ್ಟ್ ಆಗ್ತಾ ಇರುತ್ತೆ. ಸೊ ಈಗ ಅಲ್ಲಿ ಚೇಂಜ್ ಮಾಡ್ಕೊಳ್ಳುವಂಥದ್ದು, ಎನ್ವೈರ್ಮೆಂಟ್ ಪ್ರಾಬ್ಲಮ್ ಇರುತ್ತೆ, ಮತ್ತೆ ಕಂಡೀಷನ್ ಆಫ್ ದಿ ಹೋಮು, ಸಾಕಷ್ಟು ಪ್ಯಾರಾಮೀಟರ್ಸ್ ಇರ್ತವೆ. ಸೊ ಇದನ್ನೆಲ್ಲ ನೋಡ್ಕೊಂಡು ಯಾವ ರೀತಿಯಾಗಿ ಪೂರಕವಾಗಿ ಸಹಾಯ ಮಾಡ್ಬೋದು ಅಂತ ಸೊ ಗ್ರೂಪ್ ಅಲ್ಲಿ ಡಿಸ್ಕಸ್ ಮಾಡ್ಕೊಂಡು, ಈಗ ಎಜುಕೇಶನ್ಗೆ ಅಂದ್ರೆ ಒಂದು ಟ್ರೈನಿಂಗ್ ಗ್ರೂಪ್. ಸೊ ಅದರಲ್ಲಿ ಕೆಲವರಿಗೆ ಸ್ಕಿಲ್ಸ್ ಇರುತ್ತೆ ಅದನ್ನ ಟೀಚ್ ಮಾಡುವಂಥದ್ದು, ಇನ್ ಕೆಲವ್ರಿಗೆ ಇರೋದಿಲ್ಲ. ಬಟ್ ಹೇಗೆ ಅದನ್ನ ನಾನ್ ಕಲ್ತ್ಕೊಂಡ್ ಮಾಡ್ಬೋದು ಅಂತ ಗ್ರೂಪ್ ಅಲ್ಲಿ ಡಿಸ್ಕಸ್ ಮಾಡ್ಕೊಂಡು ಈ ತರ ಚಾಲೆಂಜ್ ಇದೆ ಅಂತ ತಗೊಂಡ್ ಬರ್ಬೋದು. ಕೆಲವ್ರಿಗೆ ಆಮೇಲೆ ಟ್ರೈನರ್ ಎಷ್ಟೇ ಪರ್ಫೆಕ್ಟ್ ಆಗಿದ್ರು ಅವ್ರ ಸೈಕಾಲಜಿ ಇವ್ರಿಗೆ ಇಷ್ಟ ಆಗಲ್ಲ, ಕೆಲವು ಮಕ್ಕಳಿಗೆ ಅಥವಾ ಪರ್ಸನಾಲಿಟಿ ಇಷ್ಟ ಆಗೋದಿಲ್ಲ. ಸೊ ಹಾಗಿದ್ದಾಗ ಸೊ ನಾವ್ ಅದ್ರ ಜೊತೆಲಿ ಹೇಗೆ ಅಂದ್ರೆ ಒಂದು ರಿಲೇಷನ್ ಬೆಳೆಸ್ಕೊಳ್ಳೋದಕ್ಕೆ ಏನೆಲ್ಲ ಮಾಡ್ಬೇಕು, ಇದಕ್ಕೆಲ್ಲ ಸಿದ್ಧ ಆಗ್ಬೇಕಾಗತ್ತೆ. ಸೊ ಇವನ್ನೆಲ್ಲ ಬಿಫೋರ್ ಟ್ರೈನಿಂಗ್ ಕೊಡೋದಕ್ ಮುಂಚೆನೆ ನಾವು ಟ್ರೈನ್ ಆದ್ರೆ ಇದಕ್ಕೆ ಅದಕ್ಕೇನಂದ್ರೆ ಕ್ರಿಯೇಟಿವ್ ಟೀಚಿಂಗ್ ಅಂತೀವಿ. ತುಂಬಾ ಮೃದುವಾಗಿ ಕರ್ಕೊಂಡು ಹೋಗ್ಬೇಕು. ನಮ್ ಯೋಗ ಕ್ಲಾಸ್ ಹೇಳ್ತಾರೆ ಯಾಕೆ ಮಾಡ್ರಿ ಹೀಗ್ ಮಾಡ್ರಿ ಅಂತ ಅವ್ರು ಓಡ್ಬಿಡ್ತಾರೆ, ಸಿಗೋದಿಲ್ಲ. ಅದಾಯ್ತು. ಆಮೇಲೆ ಫುಡ್ ಅಲ್ಲೆಲ್ಲ ಸ್ವಲ್ಪ ನೋಡ್ಬೇಕಮ್ಮ. ಈಗ ನೀವು ಎಷ್ಟೋ ಪೇರೆಂಟ್ಸ್ಗೆ ಫುಡ್ ಏನ್ ಮಾಡ್ಬೇಕು ಅನ್ನೋದು ಗೊತ್ತಿರಲ್ಲ, ಅದ್ರ ಇಂಪ್ಯಾಕ್ಟ್ ಏನಾಗ್ತಾ ಇದೆ ಅನ್ನೋದು ಗೊತ್ತಿರಲ್ಲ. ಈಗ ಸ್ವಲ್ಪ ನೀವು ಡಾಕ್ಟರ್ಸ್ ಅಥವಾ ಅದ್ರ ಬಗ್ಗೆ ತಿಳುವಳಿಕೆ ಇರುವಂತವ್ರು ಏನ್ ಫುಡ್ ಅನ್ನ ಇದು ಮಾಡ್ಬೇಕು ಅನ್ನೋಂಥದ್ದು ಮಾಡ್ರೇಟ್ ಆಗಿ, ತೀರಾ ಎಕ್ಸ್ಟ್ರೀಮ್ ಹೋಗ್ದಿರಾ ಸಿಗುವಂತ ವಸ್ತುಗಳಲ್ಲಿ ಅದಕ್ಕೆ ಫುಡ್ಡಿಗೆ ಸಂಸ್ಕಾರ ಕೊಡುವಂಥದ್ದು ಇರ್ಬೋದು, ಪ್ರಿಪರೇಷನ್ ಆಫ್ ಫುಡ್ ಇರ್ಬೋದು, ಇದೊಂದು ಮೆನು ತರ ಮಾಡ್ಕೊಂಡ್ರೆ ಎಲ್ರಿಗೂ ಅನುಕೂಲ ಆಗುತ್ತೆ. ಸರಿ ಇದೆ ಗುರುಜಿ. ಸೊ ಸಾಕಷ್ಟು ಪಾಯಿಂಟ್ಸ್ ಇದಾವೆ. ಇವತ್ತು ಎಲ್ರು ಸೇರೋದಕ್ಕೆ ಅನುಕೂಲ ಆಯ್ತು ಅನ್ನೋ ತರ ಸೇರಿದೀವಿ. ಬಟ್ ಓಕೆ, ಈ ಪಾಯಿಂಟ್ಸ್ ರೈಸ್ ಆದ್ರೆ ನೋಟ್ ಮಾಡ್ಕೊಳ್ತಾ ಹೋಗ್ತಾರೆ ಎಲ್ಲಾರುನು. ನೋಡೋಣ ಈ 1 month ಅಲ್ಲಿ ನಮ್ಗೆ ಎಷ್ಟು ಪಾಯಿಂಟ್ಸ್ ರೈಸ್ ಆಗ್ತವೆ ಮತ್ತೆ ನಾವ್ ಎಷ್ಟು ರೆಡಿ ಆಗ್ಬೇಕು, ಇದಿಷ್ಟನ್ನು ಮಾಡ್ಕೊಂಡು ಆಮೇಲೆ ಮೋಸ್ಟ್ಲಿ ಈ ಟ್ರೈನರ್ಸ್ ಅಂತ ಏನಿದಾರೆ ಅವ್ರಿಗೆ ಮೊದಲು ಕ್ಲಾಸಸ್ ನಡೆಸೋಣ. ಸರಿ. ಬಟ್ ಪ್ಯಾರಲಲ್ಲಿ ಮನೆಗಳಿಗೆ ಏನು ಕೊಡ್ಬೋದು ಅಂತ, ಈಗ ಅಟ್ಲೀಸ್ಟ್ ಗುಡ್ ರುಟೀನ್ಸ್ ಹಾಕೊಟ್ರೆ ಅವ್ರಿಗೆ ಅದನ್ನ ಸ್ಟಾರ್ಟ್ ಮಾಡಿದ್ರೆ ಬೇಗ ಮಲಗುವಂಥದ್ದು, ಒಳ್ಳೆ ಆಹಾರ ತಿನ್ನುವಂಥದ್ದು, ಬೇಗ ಹೇಳುವಂಥದ್ದು, ಒಂದು ಆಂಬಿಯನ್ಸ್ ಮನೆಯಲ್ಲಿ. ಈಗ ಬೆಳಗ್ಗೆ ಎದ್ರೆ ಏನೋ ಒಂದಲ್ಲಿ ಏನಂತೀರಿ ಅಗರಬತ್ತಿ ಹಚ್ಚಿದ್ರೆ ಪೂಜೆ ನಡೀತಾ ಇದೆ, ಮನೆಯೆಲ್ಲ ಶಾಂತವಾಗಿದೆ ಅಂದ್ರೆ ಆ ಮಗುಗ ಅದು ಇಡೀ ದಿನದ ಮೂಡ್ ಬೇರೆ ತರ ಇರುತ್ತೆ. ಈಗ ಮನೇಲಿ ಇವರು ಕಿರ್ಚಾಡ್ಕೊಂಡು ಅದ್ ರೆಡಿ ಆಗಿಲ್ಲ ಇದ್ ರೆಡಿ ಆಗಿಲ್ಲ ಹಾಗೆ ಹೀಗೆ ಬೈದು ಕಳ್ಸಿದ ಪಾಪ ಅದ್ರ ಮೂಡ್ ಹೆಂಗಿರ್ಬೇಕು, ಪರಮಾತ್ಮನ್ಗೆ ಹೆಚ್ಚಾಗ್ಬೇಕದು. ಇದನ್ನೆಲ್ಲ ಸ್ವಲ್ಪ ನೋಡೋಣ, ಇದನ್ನ ರುಟೀನ್ ಸೆಟ್ ಮಾಡ್ಕೊಳ್ಳೋಂತ ಚಾಲೆಂಜಸ್ ಕೊಟ್ಟು ಟ್ರೈನ್ ಮಾಡ್ತಾ ಹೋಗೋಣ. ಮತ್ತೇನಾದ್ರು ಇತ್ತಮ್ಮ ಬೇರೆ? ಥ್ಯಾಂಕ್ ಯು. ಮತ್ತೆ ಯಾರಾದ್ರೂ ಮಾತಾಡ್ತಿರಪ್ಪ? ಜೈ ಗುರುದೇವ್ ಗುರುಜಿ. ನಮಸ್ತೆ. ಹೇಳಮ್ಮ. ನನ್ನ ಹೆಸರು ಮಧುಶ್ರೀ ಅಂತ. ನಾನು 8ನೇ ತರಗತಿ. ನಾನು ಬೆಳಿಗ್ಗೆ ಬೇಗ ಎದ್ದೇಳಲ್ಲ ಆಗ್ತಿಲ್ಲ ಗುರುಜಿ, ಅದಕ್ಕೆ ಏನಾದ್ರು? ಆಯ್ತು, ಅದನ್ನ ಕನ್ಸಿಡರ್ ಮಾಡ್ತೀವಿ. ಸಾಕಷ್ಟು ಕಾರಣಗಳಿರುತ್ತೆ. ಒಂದು ಮೇಜರ್ ಅಜೀರ್ಣ ಅಂತ ಇರುತ್ತೆ, ರಾತ್ರಿ ಹೆವಿ ಊಟ ಮಾಡೋದ್ರಿಂದನೂ ಆಗುತ್ತೆ. ಅಥವಾ ಸ್ವಲ್ಪ ತಾಮಸಿಕ ಆಹಾರಗಳು ಅಂತ ಕರಿತೀವಿ, ಆ ತಾಮಸಿಕ ಆಹಾರದಿಂದನೂ ಎದ್ದೇಳೋದಕ್ಕೆ ಕಷ್ಟ ಆಗುತ್ತೆ. ಈ ತರ ಸಮಸ್ಯೆನ ಹೇಳ್ಕೊಂಡ್ರೆ ಅದಕ್ಕೆ ಏನ್ ಪರಿಹಾರ ಮಾಡ್ಬೋದು ಅನ್ನೋದನ್ನ ಆಗುತ್ತಮ್ಮ. ಇದೊಂದು ಸಮಸ್ಯೆ ನೀನ್ ಹೇಳ್ಕೊಂಡಿದ್ ಬಹಳ ಒಳ್ಳೇದಾಯ್ತು. ಈಗ ಬೇಗ ಎದ್ದೇಳಕ್ ಆಗಲ್ಲ ಅಂತ ಹೇಳ್ತಾ ಇದೀಲ್ಲ. ಸೊ ಇದ್ರ ಬಗ್ಗೆ ವರ್ಕ್ ಮಾಡಿ ಏನ್ ಮಾಡ್ಬೋದು ಅಂತ ನಿನಗ್ ಸಜೆಸ್ಟ್ ಮಾಡ್ತಾರೆ. ಈಗ ಅಪ್ಪ ಅಮ್ಮನಿಗೆ ಸಮೇತ ಎಲ್ರನ್ನು ಸೇರಿಸ್ಕೊಂಡು
ಏನ್ ಆಹಾರ ತಗೋತಾ ಇದ್ದೀರಾ, ಮತ್ತೆ ಏನೇನ್ ಕಾರಣಗಳಿದಾವೆ ಇದನ್ನೆಲ್ಲ ನೋಡಿ ಒಂದು ಮಲ್ಕೊಳ್ಳೋಂತ ಹಾಸಿಗೆಯಿಂದ ಹಿಡಿದು ನಾವು ಕುಡಿಯೋ ನೀರು, ಆ ಅದಾದ್ಮೇಲೆ ಸೊ ಯಾವ ಸಮಯದಲ್ಲಿ ಆಹಾರ ತಗೊಳ್ತಾ ಇದೀವಿ, ಇದೆಲ್ಲಾನು ಅದ್ರ ಮೇಲೆ ಪರಿಣಾಮ ಹ್ಞೂ ಬೀರುತ್ತೆ. ಗುರುಜಿ. ಬೇಗ ಎದ್ದೇಳಕ್ ಆಗಲ್ಲ ಅಂತದ್ದು ಸಹಾಯ ಮಾಡ್ತಾರಮ್ಮ. ಇದೊಂದ್ ಪಾಯಿಂಟ್ ಹಾ ಬರ್ಕೊಳ್ತಾರೆ. ಈಗ ಎಷ್ಟೋ ಮಕ್ಕಳಿಗೆ ಈ ಸಮಸ್ಯೆ ಇರುತ್ತೆ. ಬೇಗ ಎದ್ದೇಳಕ್ ಆಗಲ್ಲ ಅನ್ನೋದು ಒಂದಾದ್ರೆ, ಈಗ ಬೇಗ ನಿದ್ದೆ ಮಾಡ್ತಾ ಇದೀರಾ ಅನ್ನೋದು ಇನ್ನೊಂದು. ಹಾ ಇದಕ್ಕೆ ಗುರುಜಿ. ಸಮಸ್ಯೆ ಇದಕ್ಕಿನ್ನ ಈ ಸಮಸ್ಯೆ ಕಾರಣ ಆಗಿರುವಂತ ಕಾರಣಗಳು ತೆಗಿಬೇಕು. ಅಂದ್ರೆ ಅದು ಒಂದು ಕಾರಣನ ಅಂತ, ಬೇಗ ಮಲಗ್ತಾ ಇಲ್ಲ ಅನ್ನೋದು. ಸರಿ. ಆಯ್ತಮ್ಮ, ಸಂತೋಷ. ಹಾ ಆಯ್ತು ಗುರುಜಿ. ಧನ್ಯವಾದಗಳು ಗುರುಜಿ. ನಮಸ್ತೆ ನಮಸ್ತೆ. ಇನ್ನೊಂದ್ ಮಗು ಕೇಳಿದೆ ಇಲ್ಲಿ. ಸೊ 16 ವರ್ಷದ ಮಗು ಇಂಟೆಲಿಜೆನ್ಸ್ ಮತ್ತೆ ಮೆಮೊರಿ ಪವರ್ ಅನ್ನ ಹೇಗೆ ಇನ್ಕ್ರೀಸ್ ಮಾಡ್ಕೋಬೇಕು ಅಂತ ಕೇಳ್ತಾ ಇದೆ. ಇದು ಸಾಕಷ್ಟು ತಂದೆ ತಾಯಿಗಳಿಗೆ ಇದ್ರ ಪರಿಚಯ ಇಲ್ಲ, ಅಥವಾ ನೀವು ಸೈನ್ಸ್ ಸ್ಟೂಡೆಂಟ್ಸ್ ಆಗಿರ್ತೀರ. ಸೊ ಮೆಮೊರಿ ಅಂತಕ್ಕಂಥದ್ದು ಜಸ್ಟ್ ಮೈಂಡ್ ಗೇಮ್ ಅಂತ ಅನ್ಕೋಬಾರ್ದು. ಸೊ ಆ ನ್ಯೂರಾನ್ಸ್ ಹೆಲ್ತ್ ಏನಿದೆ, ಮೆಮೊರಿಗೆ ನ್ಯೂರಾನ್ಸ್ ಹೆಲ್ತ್ ಎಷ್ಟು ಇಂಪಾರ್ಟೆಂಟು, ಗಟ್ ಹೆಲ್ತ್ ಸೊ ಹಾಗೆ ಇಂಟೆಲಿಜೆನ್ಸಿಗೆ ಬಹಳ ಇಂಪಾರ್ಟೆಂಟ್. ಸೊ ಕರುಳ ಆರೋಗ್ಯ ಕೆಟ್ಟು ಮತ್ತೆ ನ್ಯೂರಾನ್ಸ್ಗೆ ಸರಿಯಾದಂತ ನರಿಶ್ಮೆಂಟ್ ಆಗ್ಲಿಲ್ಲ ಅಂದ್ರೆ ಸೊ ನಮಗೆ ನೆನಪು ಮತ್ತೆ ಬುದ್ಧಿ ವಿಕಾಸ ಇವೆರಡು ಕುಂಠಿತ ಆಗ್ತವೆ. ಸೊ ಹಾಗಾಗಿ ಆ ಪ್ರಾಪರ್ ನರಿಶ್ಮೆಂಟ್ ಆಗ್ತಾ ಇದೆಯಾ ಅಂತ, ಏನು ನ್ಯೂರಾನ್ಸ್ಗೆ ಬೇಕಾದ ನ್ಯೂರಾನ್ಸ್ಗೆ ಒಳ್ಳೆ ಗುಡ್ ಫ್ಯಾಟ್ಸ್ ಬೇಕು. ಸೊ ಅಂದ್ರೆ ಶುದ್ಧವಾದಂತ ಹಸುವಿನ ತುಪ್ಪ, ಸೊ ಅದೇ ತರ ಕೊಬ್ಬರಿ, ಸ್ವಲ್ಪ ಕೆಲವು ಸಲಿ ಕೆಲವು ಎಣ್ಣೆ ಬೀಜಗಳು, ಒಳ್ಳೆ ಎಣ್ಣೆ ಬೀಜಗಳು. ಸೊ ಇದಲ್ಲದೆ ಕರುಳಿನ ಆರೋಗ್ಯ, ಸೊ ಮೃದುವಾಗಿ ಜೀರ್ಣ ಆಗುವಂಥದ್ದು. ಅಲ್ಲಿ ಬಹಳ ಕಾನ್ಸ್ಟಿಪೇಷನ್ ಆಗುವಂಥದ್ದು ಅಥವಾ ಜೀರ್ಣವಾಗದೆ ಇರುವಂಥದ್ದು, ಅಥವಾ ಹೇಗಂದ್ರೆ ಹಾಗೆ ಯಾವುದೋ ಬೇಯಿಸಿರುವಂತ ಪದಾರ್ಥಗಳನ್ನೆಲ್ಲ ಊಟ ಮಾಡಿದಾಗ ನಮಗೆ ತಿಳಿದಾಗೆ ಇದ್ರ ಮೇಲೆ ಪರಿಣಾಮ ಬೀರ್ತಾ ಇರುತ್ತೆ. ಆಮೇಲೆ ಬೇರೆ ಬೇರೆ ರೀತಿಲಿ ಆ ಎನರ್ಜಿನ ಕಳ್ಕೊಳ್ಳುವಂಥದ್ದು. ಸೊ ಈಗಿರುವಂತ ಶಕ್ತಿಯನ್ನ ಅತಿಯಾದ ಚಟುವಟಿಕೆಗಳಿಂದ ಕಳ್ಕೊಳ್ಳುವಂಥದ್ದು, ಅತಿಯಾದ ಯೋಚನೆಯಿಂದನೂ ಕಳ್ಕೊತೀವಿ. ಇನ್ನು ಕೆಲವು ಸಲಿ ಸರಿಯಾಗಿ ಆಹಾರ ಸೇವನೆ, ಹಾರ್ಮೋನಲ್ ವೈಪರೀತ್ಯಗಳು, ಹೆಣ್ಣು ಮಕ್ಕಳಲ್ಲಿ ಅವ್ರದೇ ಆದಂತ ದೈಹಿಕ ಸಮಸ್ಯೆಗಳು, ಸೊ ಇವೆಲ್ಲ ಇರುತ್ತೆ. ಸೊ ಇದನ್ನು ಸಮಗ್ರವಾಗಿ ಡಾಕ್ಟರ್ಸ್ ಜೊತೆಲಿ ಡಿಸ್ಕಸ್ ಮಾಡಿ ಈ ಪಾಯಿಂಟ್ ಅನ್ನು ಕವರ್ ಮಾಡ್ಕೊಳ್ಳೋಣ. ಸೊ ಒಂದು ನೆನಪು ಮತ್ತೆ ಬುದ್ಧಿಶಕ್ತಿ, ಈ ಎರಡನ್ನು ಕೂಡ ಯಾವ ರೀತಿ ಅದಕ್ಕೆ ಪೂರಕವಾಗಿ ಬೆಳವಣಿಗೆ ಮಾಡ್ಕೋಬಹುದು, ಪೋಷಣೆ ಮಾಡ್ಬೇಕು, ಅದಕ್ಕೆ ವಾತಾವರಣ, ಈ ಎಲ್ಲಾ ಪಾಯಿಂಟ್ಸ್ ಅನ್ನ ಅದ್ರಲ್ಲಿ ಡಿಸ್ಕಸ್ ಮಾಡೋಣ. ಥ್ಯಾಂಕ್ ಯು. ಸೊ ಇಲ್ಲಿ ವಿಲ್ ಪವರ್ ಅನ್ನೋದ್ರ ಬಗ್ಗೆ ಕ್ವಶನ್ ಕೇಳಿದ್ದಾರೆ. ಸೊ ವಿಲ್ ಪವರ್ ಇಲ್ಲ ಅನ್ನೋದಕ್ಕೆ ಸಾಕ್ಷಿ ಏನು ನಮಗೆ ಅಂದ್ರೆ, ವಿಲ್ ಪವರ್ ಇಲ್ಲ ಅಂದ್ರೆ ಅಡಿಕ್ಷನ್ ಅಂತ ಬಂದಿರುತ್ತೆ. ಸೊ ಅಡಿಕ್ಷನ್ ಇದೆ ಅಂತಂದ್ರೆ ವಿಲ್ ಪವರ್ ರಿಡ್ಯೂಸ್ ಆಗಿದೆ ಅಂತಾನೆ ಅದಕ್ಕೆ. ಸೊ ಆ ವಿಲ್ ಪವರ್ ತುಂಬಾ ಬ್ರಾಡರ್ ಆಸ್ಪೆಕ್ಟ್, ಅಂದ್ರೆ ಸಬ್ಜೆಕ್ಟ್ ಇದೆ. ಅದನ್ನ ಹೇಗೆ ಇಂಪ್ರೂವ್ ಮಾಡ್ಕೋಬೇಕು ಅನ್ನೋದನ್ನ ಹೇಳ್ತಾ ಹೋಗೋಣ. ಸೊ ಅದ್ರಲ್ಲಿ ರುಟೀನ್ ಬ್ರೇಕಿಂಗ್ ಕೂಡ ಅದನ್ನ ಇಂಪ್ರೂವ್ ಮಾಡ್ಕೊಳ್ಳೋದಕ್ಕೆ ಒಂದು ಮೆಥಡ್ ಅದು. ಸೊ ಡೆಫಿನೆಟ್ಲಿ ಗೋಲ್ಸ್ ನ ಅಚೀವ್ ಮಾಡೋದಕ್ಕೆ ವಿಲ್ ಪವರ್ ಬೇಕಾಗುತ್ತೆ. ಸೊ ವಿಲ್ ಪವರ್ ನ ಇಂಪ್ರೂವ್ ಮಾಡ್ಕೊಳ್ಳೋದಕ್ಕೆ ಎಫರ್ಟ್ ಅಂತ ಇದೆ, ಕಂಟಿನ್ಯೂಸ್ ಎಫರ್ಟ್ ಅಂತ ಇದೆ. ಸೊ ಬೇರೆ ಬೇರೆ ಮೆಥಡ್ಸ್ ಇದ್ದಾವೆ, ಅವಷ್ಟನ್ನು ಡಿಸ್ಕಸ್ ಮಾಡ್ಬೋದು ಅದರಲ್ಲಿ. ಥ್ಯಾಂಕ್ ಯು.
ಸೊ ಹಾಗೆ ಕೆಲವು ಪಾಯಿಂಟ್ಸ್ ಎಲ್ಲ ಮೊನ್ನೆ ಮಾತನಾಡಿದ್ವಿ. ಸೊ ವಸ್ತುಗಳ ಸದ್ದು ಬಳಕೆ, ಸಮಯದ ಸದ್ದು ಬಳಕೆ, ವ್ಯಕ್ತಿಗಳ ಸದ್ದು ಬಳಕೆ, ಸೊ ಸೊ ಇದ್ರ ಬಗ್ಗೆ ತಿಳುವಳಿಕೆ ಬರಬೇಕು. ಅದನ್ನ ಮಾಡೋಣ ಅದನ್ನ. ಎಸ್, ಅಲ್ಲಿ ಬರೀ ಹಣ ಅಂತ ಹೇಳಿದ್ವಿ, ಹಣ ಒಂದೇ ಅಲ್ಲ. ಸೊ ಎಲ್ಲಾ ವಸ್ತುಗಳು, ವ್ಯಕ್ತಿಗಳು, ಸಂದರ್ಭಗಳು, ಇವುಗಳ ಸದ್ಬಳಕೆ ಹೇಗ್ ಮಾಡ್ಕೋಬೇಕು ಅನ್ನೋದನ್ನ ನೋಡೋಣ. ಥ್ಯಾಂಕ್ ಯು. ಮತ್ತೆ ಯಾರಾದ್ರೂ ಮಾತನಾಡ್ತಿರಪ್ಪ? ಸೊ ಇದೆಲ್ಲ ಪ್ಯಾರಲಲ್ ಹೆಲ್ಪ್ ಬೇಕಾಗುತ್ತೆ, ಒಬ್ರಿಂದ ಆಗೋದಿಲ್ಲ. ಪೇರೆಂಟಲ್ ಸಪೋರ್ಟ್ ಬೇಕಾಗುತ್ತೆ. ಸೊ ಮಕ್ಕಳು ಯಾವ ರೀತಿಲಿ ಇದ್ದಾರೆ ಅನ್ನೋದು ಪ್ರತಿ ಹಂತದಲ್ಲಿ ನೋಡ್ಬೇಕಾಯ್ತು. ಈಗ ಎಷ್ಟೋ ಸಲಿ ಜೆನೆಟಿಕಲ್ ಇನ್ಫ್ಲೂಯೆನ್ಸಸ್ ತುಂಬಾ ಇರುತ್ತೆ. ಅದನ್ನ ಯಾವ ಹಂತಕ್ಕೆ, ಶಿವಲೀಲ ಹೇಳ್ದಾಗ ಯಾವ ಹಂತಕ್ಕೆ ಅದನ್ನ ಸರಿ ಮಾಡಕ್ಕಾಗುತ್ತೆ, ಸೊ ಯಾವ ಹಂತದಲ್ಲಿ ಅದನ್ನ ಮಾಡೋದಕ್ಕೆ ಆಗೋದಿಲ್ಲ, ಸರಿ ಅದಕ್ಕೆ ಪರ್ಯಾಯಗಳೇನು, ಇವೆಲ್ಲ ನೋಡ್ಕೊಳ್ತಾ ಹೋಗೋಣ. ಸಾಕಷ್ಟು ಪ್ರಶ್ನೆಗಳಿದೆ. ನೀವು ಇಲ್ಲಿ ಟೆಕ್ಸ್ಟ್ ಮಾಡೋದಲ್ದೆ ಬೇರೆ ಗ್ರೂಪ್ ಅಲ್ಲಿ ಕೂಡ ಕಳಿಸಿ, ಅಲ್ಲಿ ವಾಟ್ಸಪ್ ಗ್ರೂಪ್ ಅಲ್ಲಿ ಆ ಎಲ್ಲಾ ಪಾಯಿಂಟ್ಸ್ ನ ಕನ್ಸಿಡರ್ ಮಾಡೋಣ ಖಂಡಿತವಾಗ್ಲು. ನಮಸ್ತೆ ಗುರುಜಿ. ನಮಸ್ತೆ, ಹೇಳುವ. ನನ್ನ ಹೆಸರು ಪ್ರಣಮ್ ಗುರುಜಿ. ನಾನು 12 ವರ್ಷ, ನನಗೆ 12 ವರ್ಷ, ಶಿವಮೊಗ್ಗದಲ್ಲಿ. ಸ್ವಾಮೀಜಿ, ನನಗೆ ಓದಕ್ ಕೂತಾಗೆಲ್ಲ ಒಂದ್ಸಲ ಚಂಚಲ ಮನಸ್ತಾರ. ಇವಾಗ ಒಂದೇ ಕಡೆ ಇರಲ್ಲ. ಇವಾಗ ಓದ್ಬೇಕು ಅನ್ಸ್ತಿರುತ್ತೆ, ಬಟ್ ಅಂದ್ರೂ ಹಾಡ್ ಕೇಳ್ಬೇಕು ಅನ್ಸುತ್ತೆ. ಆತರ ಚಂಚಲ ಮನ್ಸು ಗುರುಜಿ ನಮ್ಗೆ. ಅದಕ್ಕೇನು? ಚಿಪ್ಸ್ ತಿಂತೀಯಾ? ಹಾ ಸ್ವಾಮೀಜಿ, ತಿಂತೀನಿ. ಪಾನಿಪುರಿ ತಿಂತೀಯಾ? ಪಾನಿಪುರಿ ಯಾವಾಗ್ಲಾದ್ರೂ ಸ್ವಲ್ಪ ಸ್ವಲ್ಪ ತಿಂತೀಯಪ್ಪ? ಬೇಕರಿ ಐಟಮ್ ಏನೇನ್ ತಿಂತೀಯ ಹೇಳಿ ನೋಡೋಣ. ಪರವಾಗಿಲ್ಲ, ಒಂದೊಂದ್ಸಲಿ, ಡೈಲಿ ಏನಿಲ್ಲ, ಅವಾಗ ಯಾವಾಗ ಯಾವಾಗ ಏನೇನ್ ತಿಂತ ಹೇಳಪ್ಪ ನೋಡೋಣ. ಇವಾಗ ಜಾಸ್ತಿ ಬ್ರೆಡ್, ಬಿಸ್ಕೆಟ್ ಆ ತರ ತಿಂತೀನಿ. ಆಮೇಲೆ ಬೇರೆ ಸ್ವಲ್ಪ ಉಪ್ಪು ಖಾರದ ಇರೋಂತ ಚಿಪ್ಸ್ ತರ ಇರೋಂಥದ್ದು ಏನೇನ್ ಐಟಮ್ ತಿಂತೀಯಪ್ಪ? ಕರೆದಿರೋದೆಲ್ಲ ಕರ್ದಿರೋದ್ ತಿನ್ನಕ್ಕೆ ಹೋಗ್ತೀನ ನಾನು ಇವಾಗ. ಸ್ವಲ್ಪ ಆಮೇಲೆ ಮನೆಯಲ್ಲಿ ವೆಜಿಟೇರಿಯನ್ಸ್, ನಾನ್ ವೆಜಿಟೇರಿಯನ್ಸ್ ಅಪ್ಪ? ನಾನ್ ವೆಜಿಟೇರಿಯನ್ಸ್ ಸ್ವಾಮೀಜಿ. ವೆಜಿಟೇರಿಯನ್? ವೆಜಿಟೇರಿಯನ್ಸ್. ಕೇಳಿಸ್ಲಿಲ್ಲಪ್ಪ. ಹಲೋ ಹಲೋ. ಕೆಲವರಲ್ಲಿ ಎಗ್ ರೈಸ್ ಬಹಳ ತಿನ್ನೋದ್ರಿಂದ ಚಂಚಲತೆ ಬರುತ್ತೆ. ಇನ್ನು ಕೆಲವರಲ್ಲಿ ಈಗ ಹೇಳುದಲ್ಲ, ಚಿಪ್ಸ್ ಅಂತ ತಿನ್ನೋದ್ರಿಂದ, ಆಮೇಲೆ ಫ್ರೈಡ್ ರೈಸ್ ತಿನ್ನೋದ್ರಿಂದ, ಈ ಆಹಾರದಿಂದನೂ ಸಾಕಷ್ಟು ಚಂಚಲತೆ ಬರುತ್ತೆ. ಇದಕ್ಕೆ ಪೂರಕವಾಗಿ ಸ್ವಲ್ಪ ತುಪ್ಪ ತಿನ್ನೋದು ಕಡಿಮೆ ಮಾಡಿರ್ತೀವಿ. ಅಥವಾ ಶುದ್ಧವಾದ ತುಪ್ಪ ತಿನ್ನೋಂಥದ್ದು, ಕೊಬ್ಬರಿ ತಿನ್ನೋಂಥದ್ದು, ಈ ಪದಾರ್ಥಗಳನ್ನ ಸ್ವಲ್ಪ ಬದಲಾವಣೆಸಿದ್ರೆ ಈ ಚಂಚಲತೆ ಕೂಡ ಸ್ವಲ್ಪ ಕಡಿಮೆ ಆಗುತ್ತೆ ಅದ್ರಲ್ಲಿ. ಆಮೇಲೆ ತೀರಾ ಖಾರವಾದಂತ ವಸ್ತುಗಳು ಇದು ಕೂಡ ಚಂಚಲತೆಯನ್ನು ಉಂಟು ಮಾಡ್ತವೆ. ಖಾರ ಅಂದ್ರೆ ಯಾವುದೇ ತೀವ್ರವಾಗಿದ್ರು, ತೀಕ್ಷ್ಣವಾದ ಹುಳಿ, ತೀಕ್ಷ್ಣವಾದ ಖಾರ, ತೀಕ್ಷ್ಣವಾದ ಮಸಾಲೆ, ಇದೆಲ್ಲ ಪಾಪ ಅಮ್ಮಂದ್ರಿಗೆ ಹೇಳ್ಕೊಡ್ಬೇಕು. ಇವ್ ನಾವು ನಿಮ್ದು ಪಾಪ ಗೊತ್ತಿಲ್ಲದೆ ಆಗುವಂತ ಕೆಲವು ತಪ್ಪಿರ್ತವೆ. ಈಗ ಅಮ್ಮ ಮಾಡಿರೋಂತ ಕೆಲವು ತಪ್ಪುಗಳಿರ್ತವೆ. ಆ ರೀತಿಲಿ ಅವನ್ ಸ್ವಲ್ಪ ಬಗೆಹರಿಸ್ಕೊಳ್ಳೋಂತ ಪ್ರಯತ್ನ ಮಾಡೋಣ. ಆಮೇಲೆ ಏನ್ ಮಾಡಿದ್ರೆ ಖುಷಿ ಆಗುತ್ತೆ ನಿನಗೆ? ಭಗವದ್ಗೀತೆ ಹೇಳೋದ್ರಿಂದ ಅದರಿಂದ ಸಂತೋಷ. ಆಟದಲ್ಲಿ ಯಾವ ಆಟದಿಂದ ಸಂತೋಷ ಆಗುತ್ತೆ?
ಕ್ರಿಕೆಟ್, ಖೋ-ಖೋ ಆ ಥರ ಸ್ವಾಮಿ. ಆ ಎಷ್ಟೊತ್ತು ಆಡ್ತೀರಪ್ಪ ಕ್ರಿಕೆಟ್? ಡೈಲಿ ಆಡಲ್ಲ ಸ್ವಾಮೀಜಿ, ಸ್ಯಾಟರ್ಡೆ ಮತ್ತೆ ಸಂಡೇ ಮಾತ್ರ ಆಡೋದು. ಸಂಡೇ. ಅದು ಆಮೇಲೆ ಕಾಯ್ತಾ ಇರುತ್ತಲ್ವ ಯಾವಾಗ ಸ್ಯಾಟರ್ಡೆ ಬರುತ್ತೋ ಸಂಡೇ ಬರುತ್ತೋ ಕಾಯುತ್ತಪ್ಪ ಸ್ಯಾಟರ್ಡೆ ಸಂಡೇ ಬರ್ಲಿ ಅಂತ. ಕಾಯ್ತಿರ್ತೀನಿ. ಕೆಲವು ಇರುತ್ತಪ್ಪ ಹಾಗೆ. ಈಗ ಯಾವ್ದೋ ಒಂದು ಜಾಸ್ತಿ ಮಾಡೋದ್ರಿಂದ ಖುಷಿ ಆಗ್ತಾ ಇರುತ್ತೆ ನಮ್ಗೆ. ಓಕೆ, ಆ ಖುಷಿ ನಮಗೆ ಬೇರೆದ್ರಲ್ಲಿ ಸಿಗಲ್ಲ ಅನ್ನೋ ಕಾರಣದಿಂದನೂ ಚಂಚಲತೆ ಬರ್ತದೆ. ಆಮೇಲೆ ಕುಳಿತುಕೊಳ್ಳೋ ಜಾಗದಲ್ಲಿ ಏನೇನೋ ಬೇರೆ ಬೇರೆ ವಸ್ತುಗಳೆಲ್ಲ ಇಟ್ಕೊಂಡಿರ್ತೀವಿ. ಆಮೇಲೆ ಯುಕ್ತಿ ಇದಾವೆ ಈಗ ಅದಕ್ಕೆ. ಈಗ ಮೌನವಾಗಿ ಓದ್ಕೊಳಕ್ ಹೋದ್ರೆ ಚಂಚಲತೆ ಬರ್ಬೋದು. ಈಗ ಭಗವದ್ಗೀತೆ ಓದುವಾಗ ಚಂಚಲತೆ ಬರುತ್ತಾ? ಇಲ್ಲ ಸ್ವಾಮೀಜಿ, ಅವಾಗೇನು ಚಂಚಲತೆ ಬರಲ್ಲ. ಅವಾಗ ಜೋರಾಗಿ ಓದ್ತಾ ಇರ್ತಿಲ್ಲಪ್ಪ ಅದಕ್ಕೆ. ಈಗ ಬಾಯಿಗೂ ಕೆಲಸ ಕೊಟ್ಟಿರ್ತೀವಲ್ವ ಅವಾಗ, ಸೊ ಹಂಗಾಗಿ ಚಂಚಲತೆ ಕಡಿಮೆ ಇರುತ್ತೆ. ಸೊ ಇದೆಲ್ಲ ಸ್ವಲ್ಪ ಯುಕ್ತಿಗಳಿದಾವೆ. ಈಗ ಓದೋ ಅಂದ್ರೆ ಮನಸ್ಸಿನಲ್ಲೇ ಓದೋಂಥದ್ದೊಂದು, ಗಟ್ಟಿಯಾಗಿ ಓದ್ಕೊಳ್ಳುವಂಥದ್ದು, ಆಮೇಲೆ ಓದ್ತಾ ಬರೆಯುವಂಥದ್ದೊಂದು, ಇದನ್ನೆಲ್ಲ ಒಂದ್ ಕಡೆಗೆ ತರುವಂತ ಯುಕ್ತಿಗಳು. ಆದ್ರೆ ಚಂಚಲತೆಗೆ ಕಾರಣವಾಗಿರೋಂಥ ಮೂಲದ ಇದನ್ನು ಕೂಡ ಬಗೆಹರಿಸ್ಕೋಬೇಕು. ಅದನ್ನೆಲ್ಲ ತಂದೆ ತಾಯಿರಿಗೂ ಅವ್ರಿಗೆ ಹೇಳ್ತಾ ಹೋಗೋಣ. ನೀನೀಗ ಯಥೇಚ್ಛವಾಗಿ ಮನೆಯಲ್ಲಿ ಎಲ್ರು ಹಸುವಿನ ತುಪ್ಪ ಬಳಸ್ಬೇಕು, ಕೊಬ್ಬರಿ ಬಳಸ್ಬೇಕು ಅಡುಗೆಗೆ ಸ್ವಲ್ಪ. ಆಮೇಲೆ ಹೊರಗಡೆ ಮಾಡುವಂತ ಎಲ್ಲಾ ಪದಾರ್ಥಗಳು ನಿಲ್ಲಿಸ್ಬೇಕು. ಹೊರಗಡೆ ಊಟದ್ದೇನಿದೆಯಲ್ಲ ಮನೆಯಲ್ಲೇನೆ ಒಳ್ಳೆ ಪದಾರ್ಥಗಳು. ಅದೇನು ಮನೆಯಲ್ಲೇ ಆಮೇಲೆ ಪಾನಿಪುರಿ ಮಾಡ್ಕೊಂಡ್ವಿ ಅಂತಲ್ಲ, ಮನೆಯಲ್ಲಿ ಕರಿದ ಪದಾರ್ಥಗಳದೇ ಆರೋಗ್ಯಕ್ಕೆ ಬೇಕಾದಂತ ಒಳ್ಳೆ ಪದಾರ್ಥಗಳು ಮಾಡೋದೆಲ್ಲ ಈಗ ಡಾಕ್ಟರ್ ಹೇಳ್ತಾರೆ ನೆಕ್ಸ್ಟ್ ರೂಟೀನ್ ಅಲ್ಲಿ ಸೆಟ್ ಮಾಡ್ತಾ ಹೋಗೋಣ. ಆಯ್ತಪ್ಪ, ಚಂಚಲತೆನ ಹೇಗೆ ನಿವಾರಿಸ್ಕೊಳ್ಳೋದು ಅನ್ನೋದು ಅದ್ರ ಬಗ್ಗೆ ಪೂರ್ತಿ ನಿನಗೆ ಹೆಲ್ಪ್ ಮಾಡ್ತಾರೆ, ಸಹಾಯ ಮಾಡ್ತಾರೆ. ಥ್ಯಾಂಕ್ ಯು. ನಮಸ್ತೆ. ಇದೆಲ್ಲ ಹೇಳ್ತಾ ಹೋಗೋಣ. ವಸ್ತುಗಳ ಸದ್ಬಳಕೆ ಅಂತ ಬಂದಾಗ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಇರ್ಬೋದು, ಸರಿ, ಅದನ್ನ ಎಲ್ರಿಗೂ ತಿಳುವಳಿಕೆ ಬರೋಂಗ್ ಮಾಡೋಣ. ಅದ್ರ ಸದ್ಬಳಕೆ ಮಾಡ್ಕೊಳ್ಳೋದು ಹೇಗೆ ಅಂತ. ಬೇರೆ ಏನಾದ್ರು ಪಾಯಿಂಟ್ಸ್ ಯಾರಾದ್ರೂ ಮಾತಾಡಾಗಿದ್ರೆ ಹೇಳಪ್ಪ. ಜ್ಯೋತಿ ಏನಾದ್ರು ಮಾತಾಡ್ತೀಯಮ್ಮ? ಸ್ಕ್ರೀನ್ ಟೈಮ್ ಗುರುಜಿ, ಮಕ್ಕಳಿಗೆ ಎಲ್ಲ ಅವ್ರು ಹೇಳ್ತಿದ್ದಾರೆ ಕಾನ್ಸಂಟ್ರೇಷನ್ ಎಲ್ಲ ಬರ್ತಿಲ್ಲ ಅಂತ ಹೇಳಿ ಜಾಸ್ತಿ ಯೂಟ್ಯೂಬ್ ಬೇರೆ ಯಾವ್ದಾದ್ರು ಆಪ್ ಯೂಸ್ ಮಾಡ್ತಾ ಸ್ಕ್ರೀನ್ ಜಾಸ್ತಿ ನೋಡಿ ಅದು ಕಡಿಮೆ ಆಗ್ತಾ ಬರುತ್ತೆ. ಅದನ್ನೆಲ್ಲ ಲರ್ನಿಂಗ್ ಆಪ್ಸ್ ನೀವು ಸ್ವಲ್ಪ ಟೆಕ್ನಿಕಲಿ ಇರೋರು, ನೀವು ಅದನ್ನ ಆತರ ಡೈವರ್ಟ್ ಮಾಡ್ತಾರೆ. ಏನನ್ನ ಸ್ವಲ್ಪ ವರ್ಕ್ ಮಾಡ್ಬೇಕಮ್ಮ ಅವ್ರಿಗೆ. ಒಂದ್ ವೇಳೆ ಸ್ಕ್ರೀನ್ ಕೊಡ್ಲೇಬೇಕು ಅನ್ನೋದಾಗಿದ್ರೆ ಅದನ್ನ ಈಗ ಫಸ್ಟ್ ಕನಿಷ್ಠ ಅದನ್ನ ಡೈವರ್ಟ್ ಮಾಡ್ಬಿಟ್ಟು ಆತರ ಮಾಡೋದಕ್ಕೆ ಸ್ವಲ್ಪ ಈಗ ಟೆಕ್ನಿಕಲಿ ಯಾರು ಸ್ಟ್ರಾಂಗ್ ಇದ್ದೀರಾ, ಬಳಸೋಂಥವ್ರು ಅಥವಾ ನೀವು ಆಪ್ ಡೆವಲಪ್ ಮಾಡೋಂಥವ್ರು ಅದಕ್ಕೆ ಸ್ವಲ್ಪ ಪೂರಕವಾಗಿ ಸಹಾಯ ಮಾಡ್ಬೋದು. ಅನ್ಮ್ಯೂಟ್ ಮಾಡಮ್ಮ. ಮತ್ತೆ ನೀವು ಮಾತಾಡ್ತಿದ್ದೀನಿ. ನೀವು ಸ್ವಲ್ಪ ಆ ಫೀಲ್ಡ್ ಅಲ್ಲಿ ಅಥವಾ ಟೆಕ್ನಿಕಲಿ ಸ್ಟ್ರಾಂಗ್ ಇರೋಂಥವ್ರು. ಸೊ ಇದನ್ನ ಹಂತ ಹಂತವಾಗಿ ಏನ್ ಇವತ್ತೇ ಆಗ್ಬೇಕು ಅಂತಿಲ್ಲ, 1 ವರ್ಷದ ಪ್ಲಾನ್ ಅಲ್ಲಿ ಇವನ್ನೆಲ್ಲ ಮಾಡ್ಕೊಂಡ್ರೆ ಈಗ ಆಲ್ರೆಡಿ ರೆಡಿಲಿ ಅವೈಲಬಲ್ ಬಹಳ ಇರುತ್ತಲ್ಲಮ್ಮ, ಅವನ್ನೆಲ್ಲ ಸ್ವಲ್ಪ ತಗೊಂಡ್ರಿ ಅದನ್ನೆಲ್ಲ ಕಲಿಯುವಂಥದ್ದು. ಬಟ್ ಈ ಟ್ರೆಡಿಷನಲ್ ಕಲಿಕೆಗೂ ಅಡ್ಡ ಬಂದ್ಬಿಡ್ತಾನೋ ಅಂತ ಅದನ್ನು ಒಂದ್ ಲಿಮಿಟ್ ಅಲ್ಲಿ ಇಟ್ಕೋಬೇಕು. ಆಮೇಲೆ ಆ ಮೆಥಡ್ನೇ ಇಷ್ಟಪಡ್ತಾರೆ, ಮತ್ತೆ ಬೇರೆ ತರ ಲರ್ನಿಂಗ್ ನವರು ಅಕ್ಸೆಪ್ಟ್ ಮಾಡ್ಕೊಳ್ಳಲ್ಲ. ಅದೊಂದ್ ಸ್ವಲ್ಪ ಒಂದೊಂದ್ಸಲಿ ಲ್ಯಾಕ್ ಆಗ್ತಾರೆ ಅದ್ರಲ್ಲಿ. ಸೊ ಇದೆಲ್ಲ ಮೊದ್ಲೇ ನಾವು ತಿಳ್ಕೊಂಡು ಎಷ್ಟು ಕೊಡ್ಬೇಕು ಅಷ್ಟೇ ಕೊಡ್ಬೇಕಾಗತ್ತೆ ಅದನ್ನು ಕೂಡ. ಅಥವಾ ಅದನ್ನ ಫಸ್ಟ್ ತಿಳಿಸಿ ಆಮೇಲೆ ಅದಕ್ಕೆ ಸಪೋರ್ಟಿವ್ ಆಗಿ ಇದನ್ನ ಕೊಡ್ಬೇಕಾಗತ್ತೆ. ನೀವು ಟ್ರೈನರ್ಸಿಗೆ ಗೊತ್ತಿರ್ಬೇಕು ಇದೆಲ್ಲ. ಬೇರೆ ಏನಾದ್ರು ಪಾಯಿಂಟ್ಸ್ ಇತ್ತಮ್ಮ? ಬೇರೆ ಆಯ್ತಮ್ಮ, ಏನಾದ್ರು ಇದ್ರೆ ಅದನ್ನ ಗ್ರೂಪ್ ಅಲ್ಲಿ ಕಳಿಸ್ಕೊಡ್ರಿ. ಥ್ಯಾಂಕ್ ಯು. ಥ್ಯಾಂಕ್ ಯು.
ಸ್ಟೂಡೆಂಟ್ಸ್ ಏನಾದ್ರೂ ಸಮಸ್ಯೆ ಇದ್ರೆ ಹೇಳ್ಕೊಡ್ರಪ್ಪ, ಅದಕ್ಕೆ ಏನಾದ್ರು ಸೊಲ್ಯೂಷನ್ ಕಂಡ್ಕೊಳ್ಳೋಣ ಅದನ್ನ. ಎಷ್ಟಾಯ್ತಮ್ಮ ಸಮಯ? 7:15 ಆಯ್ತು. ಇನ್ನು 10-15 ನಿಮಿಷ ತಗೋಬಹುದು. ಯಾರಾದ್ರೂ ಮಾತನಾಡೋಗಿದ್ರೆ ಹ್ಯಾಂಡ್ ರೈಸ್ ಮಾಡ್ರಪ್ಪ, ಏನಾದ್ರು ಪಾಯಿಂಟ್ಸ್ ಹೇಳೋಗಿದ್ರೆ. ನಮಸ್ತೆ ಗುರುಜಿ. ನಮಸ್ತೆ, ಹೇಳಮ್ಮ. ಗುರುಜಿ ಅವತ್ತು ಗುರುಪೂರ್ಣಿಮೆಯಲ್ಲೇ AI ಬಳಸಬಾರ್ದು ಅಂತ ಅಂದಿದ್ರು. ಹಾಗಾಗಿ ಈಗಿನ ಕಾಲದಲ್ಲಿ ಎಲ್ಲರೂ AI ಮತ್ತೆ ChatGPT ತುಂಬಾ ಯೂಸ್ ಮಾಡ್ತಾರೆ. ಈಗ ಮಕ್ಕಳಲ್ಲಿ ಏನಾದ್ರೂ ಪ್ರಾಜೆಕ್ಟ್ ವರ್ಕ್ ಅಂತ ಬಂದ್ರೂನು ಸೀದಾ ಮೊಬೈಲಿಗೆ ಹೋಗಿ AI ChatGPT ಇಂದ ಯೂಸ್ ಮಾಡಿ ಬರೀತಿರೋದ್ರಿಂದ ಅದನ್ನ ಅವಾಯ್ಡ್ ಮಾಡಿ ಗ್ರೂಪ್ ಡಿಸ್ಕಷನ್ ಮಾಡಿ ಒಬ್ರೊಬ್ರಿಂದ ಒಂದೊಂದು ನಾಲೆಡ್ಜ್ ತಗೊಂಡ್ ಮಾಡ್ಬೋದು ಅಂತ. ಅದನ್ನ ಜನರಲೈಸ್ ಮಾಡೋದ್ ಬೇಡಮ್ಮ, ಅಂದ್ರೆ ಪೂರ್ತಿ ಬಳಸೋದ್ ಬೇಡ ಅಂತಾನು ಬೇಡ, ಅಥವಾ ಅದ್ರ ಮೇಲೆನೆ ಅವಲಂಬಿತರಾಗಿದ್ದಾರೆ ಅಂತಾನು ಹೇಳೋದ್ ಬೇಡ. ಸೊ ಯಾವ ಹಂತದವ್ರಿಗೆ ಅದ್ ಬೇಡ ಅಥವಾ ಯಾವಾಗ ಬೇಡ, ಇದನ್ನೆಲ್ಲ ಸ್ವಲ್ಪ ತಿಳ್ಕೊಂಡು ಮಾಡ್ಬೇಕಾಗತ್ತೆ. ಈಗಿರೋಂತ ಸಂದರ್ಭದಲ್ಲಿ ನಾವು ಪೂರ್ತಿ ಅದನ್ನ ಬೇಡ ಅಂತ ಹೇಳೋದಕ್ಕೂ ಬರೋದಿಲ್ಲ. ಸೊ ಹಾಗಂತ ಪೂರ್ತಿ ಅದ್ರ ಮೇಲೆನೆ ಅವಲಂಬಿತ ಆಗುವಂತದ್ದಲ್ಲ. ನೋಡೋಣ ಅದನ್ನ ಯಾವ ಹಂತದವರೆಗೆ ಅದನ್ನ ಬೇಡ ಅಂತ ಅನ್ಬೋದು. ಅಂದ್ರೆ ಬಹುಶಃ ಪುಟ್ಟ ಏಜ್ ಅಲ್ಲಿ ಇದ್ದಾಗ ಅದ್ರ ಅಗತ್ಯ ಇಲ್ಲ ಅನ್ಸುತ್ತೆ. ಬಟ್ ಬೆಳಿತಾ ಬೆಳಿತಾ ಖಂಡಿತವಾಗ್ಲೂ ಅದನ್ನ ಬಳಸ್ಕೋಬೇಕಾಗುತ್ತೆ ಈಗ ಮುಂದೆ. ಇಲ್ಲ ಅಂದ್ರೆ ಅದು ಒಂದ್ ತೊಡಕಾಗೋಗುತ್ತೆ. ಈಗ ಅದನ್ನ ಕಲೀಲಿಲ್ಲ ಅಂದ್ರೆ ಜೀವನದಲ್ಲಿ ಮತ್ತೆ ಅದನ್ನ ಬಳಸ್ಕೊಂಡೇ ನಡೆಸುವಂತ ಎಷ್ಟೋ ವೃತ್ತಿಗಳಿರ್ತವೆ ಅಥವಾ ಬೇರೆ ಕ್ಷೇತ್ರಗಳಿರ್ತವೆ, ನಾವು ಹಿಂದೆ ಬಿದ್ದು ಬಿಡ್ತೀವಿ ಅದ್ರಲ್ಲಿ. ಯಾವ ಸಂದರ್ಭದಲ್ಲಿ ಬಳಸ್ಬೋದು ಮತ್ತೆ ಎಷ್ಟು ಲಿಮಿಟ್ ಮಾಡ್ಬೋದು, ಇದ್ರ ಬಗ್ಗೆ ಎಲ್ಲ ಸ್ವಲ್ಪ ಇದಾರೆ ಅದರಲ್ಲಿ, ಅಂದ್ರೆ ಪರಿಣಿತಿ ಪಡೆದಿರೋರು ಇದಾರೆ ಈಗಾಗ್ಲೇ. ಅವ್ರ ಜೊತೆ ಡಿಸ್ಕಸ್ ಮಾಡ್ಬಿಟ್ಟು ಎಷ್ಟಕ್ಕೆ ಅದನ್ನ ಲಿಮಿಟ್ ಮಾಡ್ಕೋಬೇಕು ಅನ್ನೋದನ್ನ ನೋಡಿ ಮಾಡ್ಕೊಳ್ಳೋಣ. ಥ್ಯಾಂಕ್ ಯು. ಥ್ಯಾಂಕ್ ಯು ಗುರುಜಿ. ನಮಸ್ತೆ ಗುರುಜಿ. ನಮಸ್ತೆ ಮಾ. ಗುರುಜಿ, ನಿಮ್ ಟೈಮಿಂಗ್ಸ್ ಏನು? ಆನ್ಲೈನ್ ಕ್ಲಾಸ್ ಇಂದು ಯಾವ ದಿನ ಇರುತ್ತೆ? ಈಗ ಮೊದಲು ಟ್ರೈನರ್ಸ್ ಅಷ್ಟೇನೆ ಟ್ರೈನ್ ಆಗ್ತಾ ಇದೆಯಮ್ಮ ಈಗ. ಹಂಗಾಗಿ ಒಂದ್ ತಿಂಗಳ ಕಾಲ ಇದು ಬರೀ ಟ್ರೈನರ್ಸ್ ಇರುತ್ತೆ. ಸುಮ್ನೆ ಇವತ್ತೆಲ್ರು ಬರ್ಲಿ ಅಂತ ಹಾಕೊಂಡಿದೀವಿ, ಪೇರೆಂಟ್ಸ್ಗೂ ಅದ್ರ ಬಗ್ಗೆ ಮಾಹಿತಿ ಇರ್ಲಿ ಅಂತ. ಇನ್ನು ಉಳಿದಂತೆ ಕಾಮನ್ ಆಗಿ ಯೂಟ್ಯೂಬ್ ಅಲ್ಲಿರೋ ಎಷ್ಟು ವಿಡಿಯೋಸ್ ಇದಾವೆ, ಬೆಳಗ್ಗೆ 4:15ಗೆ ಒಂದು ಧ್ಯಾನದ ಕಾರ್ಯಕ್ರಮ ನಡೆಯುತ್ತೆ ರುಟೀನ್ ಸೆಟ್ ಆಗೋದಕ್ಕೆ. ಸೊ ನೀವು ಪೇರೆಂಟ್ಸ್ ಅದರಲ್ಲಿ ಜಾಯಿನ್ ಆಗ್ರಿ. ನೀವು ಪೇರೆಂಟ್ಸ್ ಮೊದಲ ಧ್ಯಾನ ಕಾರ್ಯಕ್ರಮ ಮತ್ತೆ ಸತ್ಸಂಗಗಳು ಕೇಳಿದ್ರೆ ಮಕ್ಕಳಿಗಾಗುವಂಥದ್ದು ಮತ್ತೆ ನಮ್ಮ ಜೀವನಕ್ಕಾಗುವಂತ ಎಷ್ಟೋ ಅಂಶಗಳಿದಾವೆ. ಅದ್ ಸ್ವಲ್ಪ ಗುರುಜಿ ಪರಿಚಯ ಆಗುತ್ತೆ ನಿಮ್ಗೆ ಅದ್ರ ಬಗ್ಗೆ ಅದನ್ನ ನೋಡಿದ್ರೆ. ಇನ್ನ ಇದು ಕಾರ್ಯಗತ ಆಗೋಷ್ಟೊತ್ತಿಗೆ ಆಲ್ಮೋಸ್ಟ್ ನಮ್ಗೆ 1 ತಿಂಗಳಾಗುತ್ತೆ. ಇದಾದ್ಮೇಲೆ ನಿಮಗೆ ತಿಳಿಸ್ತಾರೆ, ಇದನ್ನ ಗ್ರೂಪ್ ಅಲ್ಲಿ ಮೆಸೇಜ್ ಹಾಕ್ತಾ ಇರ್ತಾರೆ. ಈಗ ಪ್ರಾರಂಭಕ್ಕೆ ಸತ್ಸಂಗ ಮತ್ತೆ ಬೆಳಗಿನ ಧ್ಯಾನ ಅಟೆಂಡ್ ಮಾಡ್ರಮ್ಮ. ಎಷ್ಟು ಗಂಟೆ ಇರುತ್ತೆ ಸ್ವಾಮೀಜಿ? 4:15 4:15 ಶುರುವಾದ್ರೆ ಸುಮಾರು 5:15ವರೆಗೂ ಇರುತ್ತಮ್ಮ. ಅದು ಈಗ ಬೆಳಗ್ಗೆ ಒಂದು ರುಟೀನ್ ಸೆಟ್ ಆಗೋದಕ್ಕೆ, ಅಂದ್ರೆ ಮನಸ್ಸು ಶಾಂತವಾಗೋದಿಕ್ಕೆ, ಆಮೇಲೆ ಒಳ್ಳೆ ರೀತಿಯಲ್ಲಿ ದಿನಚರಿ ಪ್ರಾರಂಭ ಮಾಡೋದಕ್ಕೆ ಅನುಕೂಲ ಆಗುತ್ತೆ. ನೀವು ಮಕ್ಕಳನ್ನ ಅದ್ರಲ್ಲಿ ಸೇರಿಸ್ಕೊಳ್ತಾ ಇದ್ರು ಪರವಾಗಿಲ್ಲ, ಅಟ್ಲೀಸ್ಟ್ ಪೇರೆಂಟ್ಸ್ ಅದನ್ನ ಶುರು ಮಾಡ್ಬೇಕು ನೀವು. ಇದೇ ಕ್ಲಾಸ್ ಅಲ್ಲಿ ಆನ್ಲೈನ್ ಅಟೆಂಡ್ ಮಾಡ್ಬೋದಾ ಸ್ವಾಮೀಜಿ? ಅದ್ ಕೊಡ್ತಾರಮ್ಮ, ಅದನ್ನ ನಿಮಗೆ ಮೆಸೇಜ್ ಮಾಡ್ತಾರೆ. ಅದು ನೀವು ಟೆಕ್ಸ್ಟ್ ಮಾಡ್ತಾರೆ ಅಥವಾ ಅಲ್ಲಿ ಲಿಂಕ್ ಕೊಡ್ತಾರೆ. ಆ ಲಿಂಕ್ ಅನ್ನು ಬೆಳಗ್ಗೆ ಬಳಸ್ಕೊಂಡ್ರೆ 4:15ಕ್ಕೆ ಶುರುವಾಗುತ್ತೆ. ಡೈಲಿ ಇರುತ್ತೆ ಸ್ವಾಮೀಜಿ? ಡೈಲಿ ಇರುತ್ತಮ್ಮ, ಡೈಲಿ ಇರುತ್ತೆ. ಅಲ್ಲಿ ಅರುಣ್ ಅಂತ ಇರ್ತಾರೆ, ಅಥವಾ ಗ್ರೂಪ್ ಅಲ್ಲಿ ಯಾರಾದ್ರೂ ನಿಮಗೆ ಫೋನ್ ಮಾಡಿ ತಿಳಿಸ್ತಾರೆ ಇದನ್ನ ಪ್ರತಿಯೊಂದನ್ನು. ಸಂಡೇ ಇದೆ ಸ್ವಾಮೀಜಿ? ಪ್ರತಿನಿತ್ಯ ಇರುತ್ತಮ್ಮ, ಪ್ರತಿನಿತ್ಯ.
ಧನ್ಯವಾದ ಸರ್. ಥ್ಯಾಂಕ್ ಯು. ನಮಸ್ತೆ. ಶಮಂತೇನ ಮಾತಾಡ್ತಾನ ನೋಡುವ. ಹಾ, ಕರಿಸಿದ್ದೇಶ್ವರನ ಹೇಳ್ತೀರಪ್ಪ, ಮಾತಾಡ್ತೀರಾ? ಅನ್ಮ್ಯೂಟ್ ಮಾಡಮ್ಮ ಅವ್ರನ್ನ. ಕರಿಸಿದ್ದೇಶ್ವರಿ ಅಂತ ಹೇಳಿ. ನಮಸ್ತೆ ಗುರುಜಿ. ನಮಸ್ತೆಪ್ಪ. ಮಕ್ಕಳು ಗಲಾಟೆ ಮಾಡ್ತಾ ಇದ್ದಾವ. ಈಗ ನಾವು ಸ್ಕೂಲಲ್ಲಿ ಕೆಲಸ ಮಾಡ್ತಾ ಇರೋದ್ರಿಂದ ಮಕ್ಕಳದು ಹಲವಾರು ಸಮಸ್ಯೆಗಳು ನೋಡ್ತಾ ಇರ್ತೀವಿ ಗುರುಜಿ ನಾವು. ನೀವು ಟೀಚರ್ಸ್ ಶೇರ್ ಮಾಡ್ಬೋದು. ಹೌದು ಹೌದು. ಗುರುಜಿ, ಈಗ ಪ್ರೈಮರಿ ಹಂತದಲ್ಲಿ ಅಂದ್ರೆ ಅದರಲ್ಲಿ ನಾವು ಗೌರ್ಮೆಂಟ್ ಸ್ಕೂಲ್ ಆಗಿರೋದ್ರಿಂದ ಹಲವಾರು ಸಂಸ್ಕಾರ ಇರ್ತಕ್ಕಂತ ಮಕ್ಕಳೆಲ್ಲ ಅಲ್ಲಿ ಕ್ಲಬ್ ಆಗಿರೋದ್ರಿಂದ ಸ್ಕೂಲ್ ವಾತಾವರಣದಲ್ಲಿ ಎಷ್ಟೇ ನಾವು ಶಿಕ್ಷಕರಾಗಿ ಶ್ರಮ ಪಡ್ತಾ ಇದ್ರು ಕೂಡ ಅದ್ರ ಫ್ರೂಟ್ಫುಲ್ನೆಸ್ ಆ ಒಂದು ರಿಸಲ್ಟ್ ಬಹಳ ವ್ಯತ್ಯಾಸ ಬರ್ತಾ ಇದೆ ಗುರುಜಿ. ಹಂಗಾಗಿ ಪೇರೆಂಟ್ಸ್ ಗೆ ನೀವು ಹಾಕೊಂಡಿರ್ತಕ್ಕಂತ ಒಂದು ಪ್ಲಾನಿಂಗ್ ಏನಿದೆ ಅವರಿಗೆ ಗೈಡ್ ಮಾಡೋದ್ರ ಮುಖಾಂತರ ರೂಟ್ ಅಲ್ಲಿಂದನೇ ತಿದ್ದಬೇಕು, ಸಂಸ್ಕಾರ ಕೊಡೋದ್ರ ಮುಖಾಂತರ. ಹೌದು ಗುರುಜಿ, ಅದು ಒಂದು. ಆಮೇಲೆ ಹೈಸ್ಕೂಲ್ ಹಂತಕ್ಕೆ ಬಂದಾಗ ಸಾಕಷ್ಟು ಬದಲಾವಣೆಗಳು ಆಗ್ತಾ ಇರ್ತವೆ, ಮನಸ್ಸಿನಿಂದ ಹಿಡಿದು ಹಾರ್ಮೋನ್ ಇಂಬ್ಯಾಲೆನ್ಸ್ ಇಂದ ಹಿಡಿದು. ಯಾಕಂದ್ರೆ ಒಂದಿಷ್ಟು ಜನ ಪೀಕ್ ಲೆವೆಲ್ ಅಲ್ಲಿ ಇರ್ತಾರೆ, 8ನೇ ಕ್ಲಾಸ್ ಬಂದಾಗ ಜಾಂಡ್ ಇರ್ತಾರೆ, 9-10ಕ್ಕೆ ಬರತ್ಲು ಡಲ್ ಹೊಡೆದು ಬಿಡ್ತಾರೆ ಗುರುಜಿ. ಅವ್ರಿಗೆ ಆ ಟೈಮಲ್ಲಿ ಕರೆಕ್ಟ್ ಆಗಿ ಗೈಡೆನ್ಸ್ ಇತ್ತು ಅಂದ್ರೆ ಆ ಒಂದು ಮನಸ್ಸನ್ನಾಗಿರ್ಬೋದು ಅಥವಾ ಅವರ ಒಂದು ಆಹಾರ ದಿನಚರ್ಯಗಳನ್ನ ನಾವು ಅಲ್ಲಿ ಮೋಲ್ಡ್ ಮಾಡ್ಬಿಟ್ರೆ ಈ ತರದ್ ಹಿಂಗೆ ಇರ್ಬೇಕು ಅಂತಂದು. ಸೊ ಅದು ಒಂದು ಬದಲಾವಣೆಯನ್ನ ನಾವು ಗಮನಿಸಬಹುದು ಅಂತ ಅನ್ಸುತ್ತೆ. ಈ ತರದ್ದೆಲ್ಲ ಸಮಸ್ಯೆ ಇದೆ ಅಂತ ಮೊದ್ಲು ಪರಿಚಯ ಆದ್ರೆ ಖಂಡಿತ ಸಾಧ್ಯ ಇದೆ. ಈಗ ನಮಗೆ ಪರಿಚಯ ಇರೋದ್ರಿಂದ ಅದನ್ನ ಎಲ್ಲಾ ರೀತಿಯಲ್ಲೂ ಅದನ್ನ ಪರಿಹಾರಕ್ಕೆ ಪ್ರಯತ್ನ ಮಾಡ್ಬೇಕಪ್ಪ. ಈಗ ಹೌದ್ರಿ ಪಾಪ ಈಗ ಅದು ಪರಿಚಯನೇ ಇಲ್ಲ ಅಂದ್ರೆ ಕಷ್ಟಪಡ್ತೀರ, ಇದು ಏನು ಇದೆ ಸ್ವಲ್ಪ ಅದ್ರ ಬಗ್ಗೆ ತಿಳುವಳಿಕೆ ಇರೋದ್ರಿಂದ ನೋಡಿ ಗಮನಿಸ್ತಾ ಇದ್ರೆ ಇದನ್ನೆಲ್ಲ ಎಷ್ಟು ಗ್ರಹಣೆಗೆ ಬಂದಿದೆ. ಟೀಚರ್ಸ್ ನೀವು ಫೀಡ್ಬ್ಯಾಕ್ ಕೊಟ್ರೆ ಚೆನ್ನಾಗಿರುತ್ತಪ್ಪ. ಸೊ ಮೋಸ್ಟ್ಲಿ ಇದೀರ 4-5 ಜನ ಟೀಚರ್ಸ್ ಇದ್ದೀರಾ ಇದರಲ್ಲಿ. ಸೊ ನೀವು ಏನೇನ್ ಆಸ್ಪೆಕ್ಟ್ಸ್ ಕವರ್ ಮಾಡ್ಬೇಕು ಅಂತ ಹೇಳಿದ್ರೆ ಅದ್ರ ಬಗ್ಗೆ ಆಗ್ಲಪ್ಪ. ಬಿಡು ಮಾಡ್ಕೊಂಡು ಹೇಳ್ತೇನೆ ಗುರುಜಿ ಎಲ್ಲ ಹುಡುಗರು. ನಮಸ್ತೆ ಗುರುಜಿ. ನಮಸ್ತೆ ಗುರುಜಿ. ಆಮೇಲೆ ಒಂದು ಸಾಧಕರಿಗೆ ಅಂತಂದು ಒಂದು ಪ್ಯೂರ್ಲಿ ಅಂದ್ರೆ ನಾವು ಅನ್ಕೊಂಡಿರ್ತೀವಿ, ಅದೇ ಅವಾಗ್ಲೇ ಒಂದು ಟಾಸ್ಕ್ ಕೊಟ್ಟು ಇದು ಮಾಡ್ತೀವಿ ಅಂತ ಅಂದ್ರೆ ಗುರುಜಿ. ಆತರ ನಮಗೆ ಕೆಲವೊಮ್ಮೆ ಏನಕ್ಕಂದ್ರೆ ಈ ಬಾಹ್ಯದ ಏನು ಬೇಡ ನಾ ಮತ್ತೆ ಇಲ್ಲಿ ಬರಂಗ ಸುಮ್ನೆ ಇದ್ರಾಗೆ ಇಲ್ಲ, ಅದು ಆಗ್ಬಾರ್ದು ಅಂತಾನೆ ಎಷ್ಟು ಸಾಧನೆ ಲಿಮಿಟ್ ಮಾಡಿದೀವಿ. ನೀವು ಹಂಗೆ ಹೋಗ್ಬಿಡ್ತೀರ ಅಂತ. ಇದು 2 ಸಮಸ್ಯೆ ಇದೆ. ಒಂದು ಕೊಟ್ರೆ ಹಾಗೆ ಹೋಗ್ಬಿಡ್ತೀರ, ಕೊಡದೆ ಹೋದ್ರೆ ಎಲ್ಲಿ ಕಳೆದೋಗ್ತೀರ ಗೊತ್ತಿಲ್ಲ. ಜೀವನ ಅದು ಎಲ್ಲಿ ಕರ್ಕೊಂಡು ಹೋಗಿ ಬಿಟ್ಬಿಡುತ್ತೋ. ಹಾಗಾಗಿ ಪೇರೆಂಟ್ಸ್ ಕೊಟ್ಬಿಟ್ ನೋಡ್ರಿ ಅವ್ರನ್ನ ಈ ತರ ಮಾಡ್ಬಿಟ್ರಿ, ಅನಾಸಕ್ತಿ ಹಂಗ್ ಮಾಡಿದ್ರಿ ಅಂತ ಎಷ್ಟೋ ಕಂಪ್ಲೇಂಟ್ ಮಾಡ್ತಾರೆ ಪೇರೆಂಟ್ಸ್. ಕೊಡದೆ ದಿಕ್ಕು ತಪ್ಪಿ ಇನ್ನೆಂದೂ ರಿಪೇರಿ ಆಗದೆ ಅಂತ ಅವಸ್ಥೆ ಹೋಗಿರೋ ಮಕ್ಕಳನ್ನ ನೋಡ್ತಾ ಇದ್ದೀವಿ. ಸೊ ಹಾಗಾಗಿ ಮಧ್ಯದಲ್ಲಿ ಅದನ್ನ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ಬೇಕು. ಅದನ್ನ ಪೇರೆಂಟ್ಸ್ ಮತ್ತೆ ಸಾಧಕರು ಇಬ್ರಿಗೂ ಅದ್ರ ಗಮನಕ್ಕೆ ತಂದು ಎಷ್ಟ್ರ ಮಟ್ಟಿಗೆ ಇದನ್ನ ಏನು ಸ್ಥಿಮಿತತ್ವದಲ್ಲಿ ಇಟ್ಕೊಂಡು ಬಳಸ್ಕೋಬೇಕು ಅನ್ನೋದ್ರ ಬಗ್ಗೆನು ಡಿಸ್ಕಸ್ ಮಾಡೋಣ. ನಮಸ್ತೆ ಗುರುಜಿ.
ಟೀಚರ್ಸ್ ಯಾರಾದ್ರೂ ಬೇರೆ ಇದ್ದೀರಪ್ಪ ಇನ್ನು ಆದಿನಾರಾಯಣ ಯಾರಾದ್ರೂ ಇದ್ರೆ ಸ್ವಲ್ಪ ಟೀಚರ್ಸ್ ಇದ್ರೆ ಹ್ಯಾಂಡ್ ರೈಸ್ ಮಾಡಿ ಸ್ವಲ್ಪ ಪಾಯಿಂಟ್ಸ್ ಕನ್ಕ್ಲೂಡ್ ಮಾಡ್ಬೋದು ನೀವುಗಳು ಕೂಡ. ಜೈ ಗುರುದೇವ್ ಗುರುಜಿ. ನಮಸ್ತೆ ಮಾ. ನಾನು ಅತಿಶಯ ಶಿಕ್ಷಕಿಯಾಗಿ ಇಲ್ಲಿ ಕುರಿಪುರದಲ್ಲಿ ವರ್ಕ್ ಮಾಡ್ತಾ ಇದ್ದೇನೆ ಗುರುಜಿ. ಹಾ ಮಾ. ನನಗೆ ಏನಿಲ್ಲ ಗುರುಜಿ, ಒಂದು ಡೌಟ್ ಇತ್ತು ಗುರುಜಿ, ನಿಮ್ ಹತ್ರ ಕೇಳ್ಬೇಕು ಅನ್ಕೊಂಡಿದ್ದೀನಿ ಗುರುಜಿ. ಈಗ ಮಕ್ಕಳಿಗೆ ಅಂಕದ ಮೂಲಕ ಮಾನದಂಡ ಅಳಿಬೇಕಾ ಅಥವಾ ಆತ್ಮವಿಶ್ವಾಸವನ್ನು ತುಂಬಿ ಅವ್ರಿಗೆ ಪ್ರಮೋಟ್ ಮಾಡೋದು ಮುಖ್ಯನಾ ಗುರುಜಿ? ಎರಡು ಬೇಕಾಗುತ್ತಮ್ಮ. ಈಗಿನ ಪ್ರಸ್ತುತ ಸಂದರ್ಭಕ್ಕೆ ಏನು ಮಾನದಂಡಗಳಿದಾವೋ ಅವನ್ನು ಆಗ್ಬೇಕು, ಮತ್ತೆ ಕೌಶಲ್ಯತೆ ಕೂಡ ಆಗ್ಬೇಕು, ಕೌಶಲ್ಯತೆಯನ್ನು ಕೂಡ ಡೆವಲಪ್ ಮಾಡ್ಬೇಕು ಅವ್ರನ್ನ. ಸೊ ಎಲ್ಲಾ ರೀತಿಯಲ್ಲಿ ಸರ್ವಾಂಗೀಣ ಬೆಳವಣಿಗೆಗೆ ಪೂರಕವಾಗುವಂತ ಶಿಕ್ಷಣ ಕೊಡ್ಬೇಕು ಅವ್ರಿಗೆ. ಈಗ ಆ ನಿಟ್ಟಿನಲ್ಲಿ ಈಗ ಬರೀ ಅದನ್ನ ಹೇಳ್ತಾ ಹೋದ್ರೆ ನೀವು ಸಿಲೆಬಸ್ ಮುಗ್ಸಕ್ಕಾಗಲ್ಲ. ಸೊ ನೀವು ಬೇರೆ ಬೇರೆ ತರ ಸಮಸ್ಯೆ ತರ್ತದ. ಸೊ ಹಾಗಾಗಿ ಬೇಸಿಗೆ ಶಿಬಿರ ಅಥವಾ ಚಳಿಗಾಲದ ರಜೆಗಳು ಏನಿದಾವೆ ಇಂಥ ಸಮಯದಲ್ಲಿ ಇನ್ನು ಉಳಿದಂತದನ್ನೆಲ್ಲ ಅದನ್ನ ಪೂರಕವಾಗಿ ಅದನ್ನ ಒದಗಿಸುವಂತ ಪ್ರಯತ್ನ ಮಾಡೋಣ ಅಂತ ಅನ್ಕೊಂಡಿದೀವಿ. ಒಟ್ಟಾರೆಯಾಗಿ ಸರ್ವಾಂಗೀಣ ಬೆಳವಣಿಗೆಗೆ ಏನೇನ್ ಬೇಕು ಅಷ್ಟು ಅಂಶಗಳು ಬೇಕು. ಬರೀ ಅಂಕಾಧಾರಿತವಾಗಿರಬಾರ್ದು ಅಥವಾ ಅದನ್ನ ನಿರಾಕರಣೆನೂ ಮಾಡಂಗಿಲ್ಲ. ಈಗ ಪ್ರಸ್ತುತ ಸಂದರ್ಭಕ್ಕೆ ಅದು ಕೂಡ ಒಂದು ಪಾಯಿಂಟ್. ಅದನ್ನು ಸೇರಿಸ್ಕೊಂಡೆ, ಈಗೇನು ಅಂಕಗಳೇನು ವಿರುದ್ಧ ಅಂತಲ್ಲ, ಆದ್ರೆ ಅಂಕಗಳೇ ಬದುಕಲ್ಲ ಅನ್ನೋ ತರ ಮಾಡ್ಕೊಂಡು ಓಕೆ ಅಂಕಗಳ ಈಗ ಇದು ಒಂದು ಈಗ ಸೊ ಒಳ್ಳೆ ಜೀವನ ಮೌಲ್ಯ, ವ್ಯಕ್ತಿತ್ವ ಮತ್ತೆ ವಿವೇಕ, ತಾಳ್ಮೆ ಇರ್ಬೋದು, ಆರೋಗ್ಯ ಇರ್ಬೋದು, ಇವೆಲ್ಲದನ್ನ ಜೊತೆಗಿಟ್ಕೊಂಡು ನೀವು ಅಂಕಗಳನ್ನ ಇಟ್ಕೊಂಡ್ರೆ ಬಹಳ ಚೆನ್ನಾಗಿರುತ್ತದು. ಓಕೆ, ಇದು ಯಾವ್ದು ಇಲ್ದೆ ಬರೀ ಅಂಕಗಳು ಇಟ್ಕೊಂಡ್ರೆ ಕಷ್ಟ, ಜೀವನ ಕಷ್ಟ ಆಗುತ್ತೆ. ಹಾಗಾಗಿ ನಿರಾಕರಣೆ ಮಾಡೋದ್ ಬೇಡ. ಅದೇನ್ ನಮ್ಗೆ ವೈರುಧ್ಯ ಅಲ್ಲ. ಹೆಚ್ಚಿನ ಅಂಕ ತಗೊಂಡ್ರೆ ಅದರಿಂದ ಏನ್ ಸಮಸ್ಯೆ ಇಲ್ಲ. ಅದ್ರ ಜೊತೆಲಿ ಇನ್ನೂ ಪೂರಕವಾದ ಅಂಶಗಳನ್ನ ಹೇಗ್ ಅಳವಡಿಸ್ಕೋಬೇಕು ಅಂತ ಅದನ್ನ ಸ್ವಲ್ಪ ಬಿಡಿಸಿ ಹೇಳ್ಬೇಕು, ಮತ್ತೆ ಅದಕ್ಕೆ ಅವಕಾಶಗಳನ್ನ ಕೊಡ್ಬೇಕು. ಈಗ ನಿಮಗೆ ಅಷ್ಟು ಅವಕಾಶಗಳು ಇರಲ್ಲ. ಈಗ ಅಲ್ಲಿ ಸಿಲೆಬಸ್ ಮುಗಿಸೋದಕ್ಕೆ ಕಷ್ಟ ಆಗಿರುತ್ತೆ. ಅದನ್ನ ಹೊರಗಡೆ ಸರ್ಕಾರದಿಂದ ಬಂದಿರತಕ್ಕಂತಹ ರೂಲ್ಸ್ ರೆಗ್ಯುಲೇಷನ್ ಅಲ್ಲಿ ಫಾಲೋ ಮಾಡೋದೇ ಹೆಚ್ಚಿನ ಹೊರೆ ಆಗ್ಬಿಟ್ಟಿರುತ್ತೆ ಗುರುಜಿ. ಹೌದಮ್ಮ, ಈಗ ಈಗ ಅವರಿಂದ ನಿರೀಕ್ಷೆ ಮಾಡಕ್ಕಾಗಲ್ಲ. ಅದಕ್ಕಾಗಿ ನಾವು ಪೇರೆಂಟ್ಸ್ ಆಗಿ ಏನ್ ಮಾಡ್ಬೇಕು, ಮತ್ತೆ ಬೇರೆ ಬೇರೆ ಯಾವ ಮೂಲಗಳಿಂದ ಅದನ್ನ ಈಡೇರಿಸಬಹುದು ಅನ್ನೋದ್ರ ಕಡೆ, ಪರಿಹಾರಗಳ ಕಡೆ ಯೋಚನೆ ಮಾಡೋಣ. ಈಗ ಅಲ್ಲಿಂದ ಏನ್ ಸಾಧ್ಯನೋ ಅದನ್ನ ಪಡ್ಕೊಂಡು ಉಳಿದ ಪರಿಹಾರಗಳು ನೋಡೋಣ. ಆಯ್ತಮ್ಮ, ಥ್ಯಾಂಕ್ ಯು, ನಮಸ್ತೆ. ಧನ್ಯವಾದಗಳು ಗುರುಜಿ. ಧನ್ಯವಾದ, ನಮಸ್ತೆ. ಯಾರಾದ್ರೂ ಮಾತನಾಡ್ತಾ ಇದ್ರಪ್ಪ? ಈಗ ಸಿಂಚನ ಇವರು ಎಲ್ಲರದು ಒಂದೊಂದು ಪಾಯಿಂಟ್ಸ್ ಇರುತ್ತೆ, ಆಮೇಲೆ ಬರೆದು ನಮ್ಗೆ ಕಳಿಸ್ಕೊಡ್ತಾರೆ. ಎಲ್ಲಿ ಕಳಿಸ್ಕೊಡೋದು? ವಾಟ್ಸ್ಆಪ್ ಗ್ರೂಪ್ಗೆ ಹಾಕ್ಸ್ಕೊಳ್ಳೋದ ಹೇಗೆ? ವಾಟ್ಸ್ಆಪ್ ಗ್ರೂಪ್ ಅಲ್ಲೇ ಹಾಕಂಗ್ ಮಾಡೋಣ ರೀ ಗುರುಜಿ. ಸೊ ಎಲ್ರಿಗೂ ಅದ್ ಮಾಡ್ಕೊಂಡು ಇದನ್ನೆಲ್ಲ ಡಾಕ್ಯುಮೆಂಟೇಶನ್ ಮಾಡ್ಬೇಕು. ಈಗ ವಾಲಂಟಿಯರ್ಸ್ ನೀವು ಯಾರ್ಯಾರು ರೆಡಿ ಇದ್ದೀರೋ ವಾಲಂಟಿಯರ್ಸ್ ಎಲ್ಲ ನಾವು ಟ್ರೈನರ್ಸ್ ಆಗ್ತೀವಿ ಅನ್ನೋಂತ ಇಂಟ್ರೆಸ್ಟ್ ಇರುವಂತವ್ರೆಲ್ಲ ಸ್ವಲ್ಪ ಅಲ್ಲಿ ಕಮೆಂಟ್ ಮಾಡ್ರಿ. ಈಗ ಟ್ರೈನರ್ಸ್ಗೆಲ್ಲ ನಾವು ವೀಕ್ಲಿ 1 ಅಥವಾ 2 ಕ್ಲಾಸ್ ಎಕ್ಸ್ಟ್ರಾ ತಗೊಳ್ಳೋಣ. ಈಗ ನಾವು ಮೊದ್ಲು ಇವರೆಲ್ಲ ಒಂದು ಟೀಮ್ ಅಪ್ ಆದ್ರೆ 1 ಮಂತ್, ಅದಾದ್ಮೇಲೆ ಎಕ್ಸಿಕ್ಯೂಷನ್ಗೆ ಏನೇನ್ ಪ್ಲಾನ್ ಮಾಡ್ಬೋದು ಅಂತ ಸ್ವಲ್ಪ ಚಿಂತನೆ ಮಾಡ್ಕೊಂಡು ಅದಕ್ಕೆ ರೆಡಿ ಆಗೋಣ. ಆಯ್ತಪ್ಪ, ಬೇರೆ ಯಾರಾದ್ರೂ ಮಾತಾಡಾಗಿದ್ರೆ ಮಾತನಾಡಿ. ಇನ್ನೊಂದು 5 ಮಿನಿಟ್ಸ್ ಅಲ್ಲಿ ಹ್ಯಾಂಡ್ ರೈಸ್ ಮಾಡಿದ್ರು. ಮಾಡ್ರಿ. ಗುರುಗಳೇ ನಮಸ್ತೆ. ಪ್ರಕಾಶ್ ಮಾತಾಡ್ತೇನೆ ಶಿವಮೊಗ್ಗದಿಂದ. ಗುರುಗಳೇ, ಇದು ತುಂಬಾ ಚೆನ್ನಾಗಿದೆ ಗುರುಗಳೇ. ಅದೇ ನಾವು ಟೀಚರ್ಸ್ ಈ ರೀತಿಯಾದ ಪ್ರಾಬ್ಲಮ್ಸ್ ಈಗ ನೀವೇನ್ ಇಷ್ಟೋ ತನಕ ಡಿಸ್ಕಸ್ ಮಾಡ್ರಿ, ಅವೆಲ್ಲ ಪ್ರಾಬ್ಲಮ್ಸ್ ಈಗ ಆಲಿ ನಾವು ಡೇ ಟು ಡೇ ಫೇಸ್ ಮಾಡ್ತಾ ಇದೀವಿ. ಅದ್ರ ಜೊತೆಗೆ ಮೈನ್ ಅವ್ರಿಗೆ ಇನ್ಸೆಕ್ಯೂರ್ ಫೀಲಿಂಗ್ ಅಂದ್ರೆ ತುಂಬಾ ನೋಡ್ತಾ ಇರೋದು. ಇನ್ಸೆಕ್ಯೂರ್ ಫೀಲಿಂಗ್ ತುಂಬಾ ಇದೆ ಗುರುಗಳೇ ಅವ್ರಿಗೆ. ಜೊತೆಗೆ ಕಾನ್ಫಿಡೆನ್ಸ್ ಇಲ್ಲ. ಆಮೇಲೆ ಎರಡನೇದು
ಏನು ಹೊಸ ರೀತಿಯ ಕಲಿಯುವಂತ ಇದೇ ಇಲ್ಲ ಅವ್ರಿಗೆ. ಅವ್ರಿಗೆ ಏನೋ ನಮ್ಗೆಲ್ಲ ಗೊತ್ತಿದೆ ಅನ್ನೋ ಭಾವನೆ, ಆಮೇಲೆ ಆ ಕ್ಯೂರಿಯಾಸಿಟಿ ಕಳ್ಕೊಂಡಿರೋ ವ್ಯಕ್ತಿತ್ವ. ಆಮೇಲೆ ಕಲಿಬೇಕು ಅಂದ್ರೆ ಅವ್ರಿಗೆ ನಾವ್ ಏನಾದ್ರೂ ಟಾಸ್ಕ್ ಕೊಟ್ಟು ಅಥವಾ ಕತೆಗಳೇ, ನಾನೇನೋ ಕತೆ ಹೇಳಲಿಕ್ಕೆ ಶುರು ಮಾಡಿದ್ರೆ ಅಥವಾ ಏನೋ ಅನುಭವ ಹೇಳಿದ್ರೆ ಅದನ್ನ ಕಲೀಲಿಕ್ಕೆ ಇಷ್ಟಪಡ್ತಾರೆ. ಬಿಟ್ರೆ ಕರಿಕ್ಯುಲಮ್ ಬೇಸ್ಡ್ ಆಗಿ ಏನೋ ಒಂದ್ ಚೂರು ಅದನ್ನ ಸಿಲೆಬಸ್ ಜಾಸ್ತಿ ಹೇಳ್ತಾ ಹೋದೆ ಅಂದ ತಕ್ಷಣನೇ ಅಲ್ಲಿ ಬೋರಿಂಗ್, ಆ ಫೇಸ್ಗಳು ನೋಡ್ರೆ ಗೊತ್ತಾಗ್ಬಿಡತ್ತ. ಹಂಗಾಗಿ ಅವ್ರನ್ನ ತುಂಬಾ ಹೊತ್ತು ಸಸ್ಟೈನ್ ಮಾಡೋದು ಟೀಚರ್ಸಿಗೆ ಒಂದ್ ದೊಡ್ಡ ಚಾಲೆಂಜ್ ಇದೆ. ಈಗ ನಾವು ಇಲ್ಲಿ ಕರಿಕ್ಯುಲಮ್ ಮಾಡೋದು ನೀವು ಟ್ರೈನ್ ಆಗ್ಬೇಕು ಮತ್ತೆ. ಅದೊಂದ್ ದೊಡ್ಡ ಅವ್ರಿಗೆ ಬೇರೆ ಬೇಕಾರೆ ನೀವು ಯಾವ್ದೇ ಲೈಫ್ ಸ್ಕಿಲ್ಸ್ ಬಗ್ಗೆ ಏನೋ ಒಂದು ಹೇಳಕ್ ಹೋದ್ರೆ ಖುಷಿಯಾಗಿ ಕೇಳ್ತಾ ಹೋಗ್ತಾರೆ. ವೆನ್ ವಿ ಕಮ್ ಟು ದಿ ಕರಿಕ್ಯುಲಮ್ ಸಡನ್ ಅವರು ಬ್ಲಾಂಕ್ ಆಗ್ತಾರೆ. ಆಮೇಲೆ ಹಂಗಂತೇಳಿ ಎಕ್ಸಾಮ್ ಏನ್ ಕಡಿಮೆ ಇಲ್ಲ ಗುರುಗಳೇ, ಎಲ್ಲ ಬರೀತಾರೆ ಲಾಸ್ಟ್ ಮೂಮೆಂಟ್ ಅಲ್ಲಿ 2 ದಿನ 3 ದಿನದಲ್ಲಿ ಎಲ್ಲ ಸಿಕ್ಬಿಡುತ್ತೆ ಈಗ ಇನ್ಫಾರ್ಮೇಶನ್. ಹಂಗಾಗಿ ಅದ್ರಲ್ಲಿ ಏನ್ ಕಡಿಮೆ ಇಲ್ಲ, ಎಲ್ರು ಕೂಡ 80 ಸ್ಕೋರ್ ಲೆವೆಲ್ ಅಲ್ಲಿ ಇರ್ತಾರೆ. ಬಟ್ ಅವ್ರಿಗೆ ಏನ್ ಬೇಕು ಅನ್ನೋದು, ಅವ್ರ ಕ್ಲಾಸಿಗೆ ಬರ್ತಿರೋದು ನಾವ್ ಏನಕ್ಕೆ ಅನ್ನೋದು ಆ ಕ್ಲಾರಿಟಿ ಇಲ್ಲ. ಹಾಗಾಗಿ ಈಗ ನಮ್ಮ ಪ್ರೋಗ್ರಾಮ್ ಅಲ್ಲಿ ಅಲ್ಲಿ ಏನ್ ಸಮಸ್ಯೆ ಫೇಸ್ ಮಾಡ್ತಾ ಇದ್ರೆ ಅದನ್ನ ಅಡ್ರೆಸ್ ಮಾಡಿದ್ರೆ ಅದನ್ನ ಕವರ್ ಮಾಡ್ಕೊಂಡು ಅಷ್ಟೇ. ಒಟ್ಟಾರೆಯಾಗಿ ಈಗ ನಮ್ಮ ಈ ಒಂದು ಗ್ರೂಪ್ ಅಲ್ಲಿ ಬಂದ್ಬಿಟ್ರೆ ಅವರು ಸೊ ಎಷ್ಟೋ ಬೆನಿಫಿಟ್ ಸಿಗುತ್ತೆ ಅವ್ರಿಗೆ. ಈಗ ಅದ್ರಲ್ಲಿ ಒಂದು 10% ಇಂಪ್ಲಿಮೆಂಟ್ ಮಾಡ್ಕೊಂಡ್ರು ಜೀವನ ಇನ್ನೊಂದ್ ಯಾವ್ದೋ ಹಂತಕ್ಕೆ ಅವ್ರು ತಲುಪುತ್ತೆ. ಅದು ಸರಿ ಗುರುಗಳ, ಹಾಗೆ ಆದ್ರೆ ಸಾಕು. ಏನು ನಾವು ಬಹಳ ನಿರೀಕ್ಷೆ ಇಟ್ಕೋಬಾರ್ದು. ಈಗ 100% ಚೇಂಜ್ ಆಗ್ಬೇಕು ಅಂತಿಲ್ಲ. ಸೊ ಪ್ರೋಗ್ರೆಸಿವ್ ಆಗಿ ಸ್ವಲ್ಪ ಸ್ವಲ್ಪ ಗ್ರೋತ್ ಇತ್ತು ಅಂದ್ರೆ ಅಷ್ಟಕ್ಕೆ ಖುಷಿ ಪಟ್ಕೊಂಡು ಆಯ್ತು. ಅದಾದ್ಮೇಲೆ ಸೆಲ್ಫ್ ಡಿಪೆಂಡೆಂಟ್ ಅವ್ರ ಎಲ್ಲಾ ಆಸ್ಪೆಕ್ಟ್ ಅಲ್ಲೂ ಅವ್ರು ಸ್ವಾವಲಂಬಿಗಳಾಗಿ ಸ್ವತಂತ್ರ ಆಗೋ ಕಡೆಗೆ ಕೆಲಸ ಮಾಡೋಣ. ಎಲ್ಲ ಕ್ಯೂಗಳು, ಐ ಕ್ಯೂಗಳು, ಇ ಕ್ಯೂಗಳು, ಓ ಕ್ಯೂಗಳು ಎಲ್ಲ ಕ್ಯೂ ಆಗೇ ಉಳ್ಕೊಂಡಿದಾವೆ, ಕ್ವಶನ್ಸ್ ಆಗೇ ಇರ್ತಾವೆ ಗುರುಗಳೇ ಅವ್ರಿಗೆ. ಹಂಗಾಗಿ ಬೇರೆ ಅದ್ಬಿಟ್ಟು ಉಳ್ದಿದ್ದು ಏನು ಇರೋದಿಲ್ಲ. ಅದೊಂದ್ ಚೂರ್ ಅವ್ರಿಗೆ ಅಡ್ರೆಸ್ ಮಾಡ್ಬೇಕಾಗ್ತದೆ. ಈಗ ಅವರು ಅದನ್ನ ಹೇಳ್ತಾ ಇದ್ರು, ಈಗ ಸಮಗ್ರವಾಗಿ ಬೆಳವಣಿಗೆಗೆ ಏನ್ ಬೇಕೋ ಅದ್ರ ಕಡೆ ಕೆಲಸ ಮಾಡೋಣ. ಹಂಗಂತ ಇದನ್ನೇ ನೆಗ್ಲೆಕ್ಟ್ ಮಾಡೋದು ಬೇಡ. ಅಕಾಡೆಮಿಕಲಿ ಏನ್ ಬೇಕೋ ಅದ್ರ ಜೊತೆಲೆ ಸಾಧಿಸ್ಕೊಂಡು ಎಲ್ಲ ಪೂರಕ ತಗೊಂಡೋಗೋಣ. ಥ್ಯಾಂಕ್ ಯು. ನಮಸ್ತೆ. ನಮಸ್ತೆ. ಸರಿ ಗುರುಜಿ. ನಮಸ್ತೆಪ್ಪ. ವಾಯ್ಸ್ ಕ್ಲಿಯರ್ ಆಗಿದೆ? ಪರವಾಗಿಲ್ಲಪ್ಪ, ಪರವಾಗಿಲ್ಲ, ಕೇಳಿಸ್ತಾ ಇದೆ. ಪರ್ಮಿಷನ್ ಕೊಟ್ಟರೆ ಎಐ ಬಗ್ಗೆ ನಾನೊಂದೆರಡು ಪಾಯಿಂಟ್ಸ್ ಹೇಳ್ಬೋದ್ರಿ? ಅಲ್ಲ, ಅದು ಏನ್ ಕೊಡ್ಬೋದು ಅಂತ ನೋಡಿ ಡಿಸ್ಕಷನ್ ಮಾಡೋದಕ್ಕಿಂತ ಆ ಪಾಯಿಂಟ್ಸ್ ರೈಸ್ ಮಾಡಿದ್ರೆ ಆಮೇಲೆ ಓವರಲ್ಲಿ ಅದನ್ನ ಸಮರೈಸ್ ಮಾಡೋಣಪ್ಪ. ಅಂದ್ರೆ ಈಗ ಏನಿತ್ತದು ಪಾಯಿಂಟ್, ಅದು ಬೇಡ ಅನ್ನೋ ತರ ಹೇಳ್ತಾ ಇದ್ರಲ್ವ ಅವರು. ಬೇಕೋ ಬೇಡವಾ, ಬೇಕೋ ಬೇಡ ಅನ್ನೋಂಥದ್ದು ಬದಲಾಗಿ ಅಲ್ಲಿ ಯಾವ ಏಜ್ ಗ್ರೂಪ್, ಯಾವ ಗ್ರೂಪ್ ಬೇಕಾಗುತ್ತೆ, ಮತ್ತೆ ಕಂಟೆಂಟ್ಸ್ ನ ಎಷ್ಟು ರೆಸ್ಟ್ರಿಕ್ಟ್ ಮಾಡ್ಬೇಕಾಗುತ್ತೆ, ಯಾವ್ದಕ್ ಲಿಮಿಟ್ ಮಾಡ್ಬೇಕಾಗುತ್ತೆ, ಇದ್ರ ಬಗ್ಗೆ ಎಲ್ಲ ನೀವೆಲ್ಲ ವರ್ಕ್ ಮಾಡಿ ಸ್ವಲ್ಪ ಅದನ್ನ ಪೇರೆಂಟ್ಸ್ಗೂ ಮತ್ತೆ ಮಕ್ಕಳಿಗೂ ಇವ್ರೆಲ್ಲರಿಗೂ ಅನುಕೂಲ ಆಗೋ ತರದೊಂದು ಅದೊಂದು ಪಾಯಿಂಟ್ ಮಾಡ್ಕೊಟ್ರೆ ಅನುಕೂಲ ಆಗುತ್ತೆ. ಆಗ್ಲಪ್ಪ, ಅದನ್ನ ಪಾಯಿಂಟ್ಸ್ ನೀವು ಬರ್ದಿಟ್ಕೊಂಡಿರಿ. ಈ ಸಬ್ಜೆಕ್ಟ್ ಬಂದಾಗ ಅಲ್ಲಿ ಅದನ್ನ ಇನ್ಕ್ಲೂಡ್ ಮಾಡ್ಕೊಳ್ಳಿ. ಆಗ್ಲಪ್ಪ, ಆಯ್ತು. ಥ್ಯಾಂಕ್ ಯು. ಮತ್ತೆ ಯಾರಾದ್ರೂ ಇದೀರಪ್ಪ ಮಾತನಾಡೋರು? ಆಯ್ತಪ್ಪ, ನಿಮ್ಗೆ ಏನೇನ್ ತಿಳಿಯುತ್ತೋ ಇದ್ರ ಬಗ್ಗೆ ಎಲ್ಲ. ಸೊ ಸ್ಟೂಡೆಂಟ್ಸ್ ಬಹಳ ಚೆನ್ನಾಗಿ ಪಾರ್ಟಿಸಿಪೇಟ್ ಮಾಡಿದ್ರಿ, ಸಮಸ್ಯೆನ ಹೇಳ್ಕೊಂಡ್ರಿ. ಪೇರೆಂಟ್ಸ್ಗೆ ಅವಕಾಶ ಸಿಗ್ಲಿಲ್ಲ ಸಮಸ್ಯೆ ಹೇಳ್ಕೊಳ್ಳೋದಕ್ಕೆ. ಪೇರೆಂಟಲ್ ಸಮಸ್ಯೆಗಳೇನಿದೆ ಅದನ್ನು ಹಾಕಿ, ಮಕ್ಕಳುಗಳು ಪೇರೆಂಟ್ ಕಡೆಯಿಂದ ಏನ್ ಸಮಸ್ಯೆ ಬರ್ತಾ ಇದೆ ಅದನ್ನು ಶೇರ್ ಮಾಡ್ಕೊಳ್ಳಿ. ಸೊ ಅದೇ ತರ ಈಗ ಟೀಚರ್ಸ್ ಹೇಳ್ಕೊಂಡ್ರು ಮಕ್ಕಳಿಂದ ಅವ್ರು ಏನೇನ್ ಸಮಸ್ಯೆನ ಎದುರಿಸ್ತಾ ಇದಾರೆ ಅಂತ. ಹಾಗೆ ಸ್ಟೂಡೆಂಟ್ ಟೀಚರ್ಸ್ ಕಡೆಯಿಂದ ಏನ್ ಸಮಸ್ಯೆ ಎದುರಿಸ್ತಾ ಇದ್ದೀರಾ, ಏನೇನಿದಾವೋ ಇವನ್ನೆಲ್ಲ ಸ್ವಲ್ಪ ಬರ್ದಾಕಿದ್ರೆ ಸಮಗ್ರವಾಗಿ ಅದನ್ನ ಡೀಟೈಲ್ ಆಗಿ ಸೊಲ್ಯೂಷನ್ ಹುಡ್ಕೊಳ್ಳೋಣ. ಅದಕ್ಕೆ ಪರಿಹಾರದ ಕಡೆ ಕೆಲಸ ಮಾಡ್ತಾ ಹೋಗೋಣ. ಟ್ರೈನರ್ಸ್ ಮೊದ್ಲು ಟ್ರೈನ್ ಆಗಿ ಆಮೇಲೆ ಸಮಗ್ರವಾದ ಬೆಳವಣಿಗೆ, ಓವರ್ ಆಲ್ ಡೆವಲಪ್ಮೆಂಟ್ ಏನ್ ಬೇಕೋ ಅದೊಂದು ಪ್ರೋಗ್ರಾಮ್ ಮಾಡ್ಕೊಂಡು ಹೋಗೋಣ. ಯಾವ್ದು ಆತರ ಬೀಳೋದ್ ಬೇಡ,
ಹೇರಿಕೆ ಮಾಡ್ಕೊಳ್ಳೋದು ಬೇಡ, ನನ್ನ ಕೈಯಲ್ಲಿ ಸಾಧ್ಯ ಇಲ್ಲ ಅಂತ ಹೋಗೋದು ಬೇಡ, ನಿಧಾನವಾಗಿ ಸ್ವಲ್ಪ ಸ್ವಲ್ಪನೇ ಇಂಪ್ಲಿಮೆಂಟ್ ಮಾಡ್ಕೊಳ್ಳೋಣ. ಸೊ ಒಬ್ಬ ಸ್ಟೂಡೆಂಟ್ಗೆ ಒಬ್ರು ಅಥವಾ ಇಬ್ರು ಮೆಂಟರ್ ಆದ್ರೂ ಪರವಾಗಿಲ್ಲ. ಈ ತರ ಅಥವಾ ಕನಿಷ್ಠ ಒಬ್ಬ ಸ್ಟೂಡೆಂಟ್ಗೆ ಒಬ್ಬ ಮೆಂಟರು, ಅದು ಫೀಡ್ಬ್ಯಾಕ್ಸ್ ಎಲ್ಲ ತಗೊಂಡು ಸೊ ನಿಧಾನವಾಗಿ ಹಂತ ಹಂತವಾಗಿ ಬೆಳೆಯೋದಕ್ಕೆ ಒಂದು ಫೈಲ್ ತರ ಕ್ರಿಯೇಟ್ ಮಾಡ್ಕೊಂಡು, ಸರಿ ಒಂದು ಪ್ಯಾರಾಮೀಟರ್ ಸೆಟ್ ಮಾಡ್ಕೊಂಡು ನಾವು ನಿರೀಕ್ಷೆಯಲ್ಲಿ ಆ ದಿಕ್ಕಿನಲ್ಲಿ ನಡೀತಾ ಇದೆಯಾ ಇದನ್ನೆಲ್ಲ ನಾವು ಖಾತ್ರಿ ಮಾಡ್ಕೊಂಡು ಹೋಗೋಣ. ಇದಕ್ಕೆ ಪೇರೆಂಟಲ್ ಸಪೋರ್ಟ್ ಬೇಕಾಗುತ್ತೆ. ಮತ್ತೆ ಗ್ರೂಪ್ ಅಲ್ಲಿ ಎಲ್ರು ಈಗ ಸದ್ಯದ ಹಂತದಲ್ಲಿ ನಮಗೇನು ಫೈನಾನ್ಷಿಯಲ್ ಸಪೋರ್ಟ್ ಏನ್ ಬೇಕಿಲ್ಲ, ಈಗ ಸಮಯ ಕೊಟ್ರೆ ಎಲ್ಲಾರು ಆದ್ರೆ ಸಾಕಾಗಿದೆ. ಸೊ ಮುಂದಿನ ಹಂತದಲ್ಲಿ ಯಾವ್ಯಾವ ರೀತಿಯಲ್ಲಿ ಇದನ್ನ ಇಂಪ್ಲಿಮೆಂಟ್ ಮಾಡ್ಕೊಂಡು ಹೋಗ್ಬೋದು ಅನ್ನೋದನ್ನ ಮೋಸ್ಟ್ಲಿ ಬೇಸಿಗೆ ಶಿಬಿರ ಮಾಡ್ಬೇಕಾದ್ರೆ ಸ್ವಲ್ಪ ಕ್ರಿಯೇಟಿವ್ ಆಗಿ ಏನಾದ್ರು ಮಾಡೋಂಥ ಸಾಧ್ಯತೆಗಳು ನೋಡೋಣ. ಎಲ್ರು ಭಾಗವಹಿಸಿದ್ರೆ ಚೆನ್ನಾಗಿರುತ್ತೆ. ಅಲ್ಲಿ ಏನೇನು ಕಾಂಟ್ರಿಬ್ಯೂಟ್ ಮಾಡ್ಬೋದು ಅಥವಾ ಬೇರೆ ಬೇರೆ ಶಿಬಿರಗಳು ನಡೆಸೋದಕ್ಕೆ ಸಮಯ ಸಿಕ್ಕದಾಗ ಮಾಡೋಣ. ಸೊ ಹಾಗಂತ ಹೇಳ್ತಾ ಭಾಗವಹಿಸಿದವ್ರಿಗೆಲ್ಲರಿಗೂ ಧನ್ಯವಾದಗಳು. ಸೊ ಇವತ್ತಿನ ಒಂದು ಮೀಟಿಂಗಿನಲ್ಲಿ ಮುಕ್ತಾಯ ಮಾಡೋಣ. ನೆಕ್ಸ್ಟ್ ಯಾವಾಗ ಸೇರ್ಬೋದು ಅಂತ ನೋಡೋಣ. ಸಂಡೇಸ್ ಕೆಲವರು ಮನೇಲಿ ಇರೋದಿಲ್ಲ, ಹಾಗಾಗಿ ಸ್ಯಾಟರ್ಡೆ ಸೆಲೆಕ್ಟ್ ಮಾಡ್ಕೊಂಡ್ವಿ. ಯಾವುದು ಸೂಕ್ತವಾದಂತ ಸಂದರ್ಭಗಳು ನೋಡ್ಕೊಂಡು ಹೀಗೆ ಸೇರುವಂತ ವ್ಯವಸ್ಥೆ ಮಾಡಿಕೊಂಡು ಕಾರ್ಯಕ್ರಮನ ಏನೋ ಗುರುಕೃಪೆಯಿಂದ ಹೀಗೆ ಎಲ್ರಿಗೂ ಸದ್ಬುದ್ಧಿ ಮತ್ತೆ ಸಾಮರ್ಥ್ಯ ಅದನ್ನ ಈಡೇರಿಸುವಂತ ವಾತಾವರಣ ವ್ಯವಸ್ಥೆ ಎಲ್ಲವನ್ನು ರೂಪಿಸ್ಕೊಡ್ಲಿ ಅಂತ ಅದರಲ್ಲಿ ಭಿನ್ನವಿಸ್ಕೊಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಇಲ್ಲಿ ಮುಕ್ತಾಯ ಮಾಡೋಣ. ಧನ್ಯವಾದಪ್ಪ, ಎಲ್ರಿಗೂ ಧನ್ಯವಾದ ಇವತ್ತು ಬಂದಿದ್ದಕ್ಕೆ. ಮತ್ತೆ ಏನಾದ್ರು ಇದೆಯಾ ಇದ್ರಲ್ಲಿ ಇವತ್ತು ಓದುವಂಥದ್ದು? ಮೆಸೇಜಸ್ ಏನಾದ್ರು ಬಂದಿದ್ದಾವ? ಓಕೆ, ಥ್ಯಾಂಕ್ ಯು. ಆಯ್ತಪ್ಪ, ಶಾಂತಿ ಮಂತ್ರದಿಂದ ಇವತ್ತಿನ ಕಾರ್ಯಕ್ರಮ ಮುಗಿಸೋಣ. ಥ್ಯಾಂಕ್ ಯು ಸೋ ಮಚ್. ಪೂರ್ಣಮದ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಸಿಗೋಣ. ಶುಭಂ ಭವತು. ಧನ್ಯವಾದಗಳು ಸ್ವಾಮಿ.